ಮೊದಲನೆಯದಾಗಿ ಇವತ್ತಿಂದ 7 ದಿವಸ ನಡೀತಾ ಇರುವ ಈ ವಿಶೇಷ ಉತ್ಸವಾಚರಣೆಯಲ್ಲಿ ನಮಗೆ ನೆರವನ್ನು ನೀಡಿರುವ ಹಾಗೂ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರಿಂದಲೇ 1913ರಲ್ಲಿ ಸ್ಥಾಪಿತವಾಗಿ ಈಗ ದೇಶದ ಅಗ್ರಶ್ರೇಣಿಯ ಬ್ಯಾಂಕುಗಳಲ್ಲಿ ಪರಿಗಣಿತವಾಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆ ಸಂಸ್ಥೆಗೆ ವಿಶೇಷವಾಗಿ ಅದರ ಈಗಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ದಿಲೀಪ್ ಮಾವಿನಕುರ್ವೆ ಅವರಿಗೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗೋಖಲೆ ಸಂಸ್ಥೆ ಆರಂಭವಾದಾಗಿನಿಂದ ಚರಿತ್ರಾರ್ಹ ಸಂದರ್ಭಗಳಲ್ಲಿ ವಿಶೇಷ ಉತ್ಸವಗಳನ್ನು ಏರ್ಪಡಿಸ್ತಾ ಬಂದಿದ್ದೇವೆ. DVಜಿಯವರು ಇದ್ದಾಗಲೇ 1947ರಲ್ಲಿ ಮೊದಲ ಸ್ವಾತಂತ್ರ್ಯೋತ್ಸವ, 1956ರಲ್ಲಿ ಲೋಕಮಾನ್ಯ ತಿಲಕರ ಜನ್ಮಶತಾಬ್ದಿ, 1965ರಲ್ಲಿ ಲಾಲಾ ಲಜಪತ್ ರಾಯ್ ಅವರ ಜನ್ಮಶತಾಬ್ದಿ, ಹೀಗೆ ಅನೇಕ ಉತ್ಸವಗಳನ್ನು ಆಚರಿಸಲಾಗಿತ್ತು. ಇತ್ತೀಚೆಗೆ 2006ರಲ್ಲಿ ಸುವರ್ಣ ಕರ್ನಾಟಕೋತ್ಸವ, 2007ರಲ್ಲಿ ಸ್ವಾತಂತ್ರ್ಯ ವಜ್ರೋತ್ಸವ, ಕಳೆದ ವರ್ಷ ಅಂದರೆ 2009ರಲ್ಲಿ ಶ್ರೀ ಕೃಷ್ಣದೇವರಾಯನ ರಾಜ್ಯಾಭಿಷೇಕದ 500ನೇ ವರ್ಷದ ನಿಮಿತ್ತ ವಿಜಯನಗರೋತ್ಸವ, ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥದ ಆವಿಷ್ಕರಣದ 100ನೇ ವರ್ಷದ ನಿಮಿತ್ತ ಕೌಟಿಲ್ಯೋತ್ಸವ, ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಭಾರತ ಸಂವಿಧಾನ ಮತ್ತು ಗಣರಾಜ್ಯದ ವಜ್ರೋತ್ಸವ, ಹೀಗೆ ಸರಣಿ ಕಾರ್ಯಕ್ರಮಗಳು ನಡೆದಿವೆ. ಇದೀಗ ಅಂಥ ಇನ್ನೊಂದು ವಿಶಿಷ್ಟ ಸಂದರ್ಭ ಒದಗಿದೆ. ಭಾರತದ ನವೋತ್ಥಾನದ ರೂವಾರಿಗಳಲ್ಲಿ ಅಗ್ರಮಾನ್ಯರಾದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ 150ನೇ ಜನ್ಮದಿನೋತ್ಸವದ ಆಚರಣೆ. ಇದು ಇವತ್ತು ಆರಂಭವಾಗಿ 7 ದಿವಸ ನಡೆಯೋದಿದೆ. ಭಾರತದ ಅದರಲ್ಲೂ ಕರ್ನಾಟಕದ ಜನತೆ ಯಾರ ಹೆಸರನ್ನಾದರೂ ಸ್ಮರಿಸಿ ದೇವರ ದೀಪ ಹಚ್ಚುವುದಾದರೆ ಅಂಥ ವ್ಯಕ್ತಿ ವಿಶ್ವೇಶ್ವರಯ್ಯ. ಅವರು ಭಾರತ ರತ್ನ ಮಾತ್ರವಲ್ಲ, ವಿಶ್ವರತ್ನವೇ ಆಗಿದ್ದಾರೆ. ವಿವಿಧ ಮುಖ ಸಾಧನೆಯಲ್ಲಿ ಅವರಿಗೆ ಹೋಲಿಸಬಹುದಾದ ಇನ್ನೊಬ್ಬ ವ್ಯಕ್ತಿಯನ್ನು ಜಗತ್ತಿನಲ್ಲೇ ನಾವು ಕಂಡಿಲ್ಲ. ಹೇಗೂ ಈ 7 ದಿವಸ ಅವರ ಜೀವನದ ಮತ್ತು ಸಾಧನೆಯ ಹಲವು ಮುಖಗಳ ಬಗ್ಗೆ ಕೇಳೋರಿದ್ದೇವೆ. ಆದ್ದರಿಂದ ಈ ಪೀಠಿಕೆಯನ್ನು ನಾನು ಬೆಳೆಸೋದಿಲ್ಲ. ಒಂದು ಸಂಗತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ 4 ವರ್ಷ ಹಿಂದಿನಷ್ಟು ಈಚೆಗೆ ಸುಮಾರು 2006ರ ಅಂತ್ಯದಲ್ಲಿ ಡಕ್ಕನ್ ಹೆರಾಲ್ಡ್ ಪತ್ರಿಕೆ ಓದುಗರ ಅಭಿಪ್ರಾಯ ಕೋರಿ ಒಂದು ಸಮೀಕ್ಷೆಯನ್ನು ನಡೆಸಿತು. ನಮ್ಮ ರಾಜ್ಯದ ಏಳಿಗೆಗೆ ತುಂಬ ದೊಡ್ಡ ಕೊಡುಗೆ ನೀಡಿ ರಾಜ್ಯಕ್ಕೆ ಹೆಚ್ಚಿನ ಕೀರ್ತಿ ತಂದುಕೊಟ್ಟಿರುವವರು ಯಾರ್ಯಾರು ಅಂಥವರಲ್ಲಿ ಮೊದಲ ಸ್ಥಾನ ಯಾರಿಗೆ ಸಲ್ಲುತ್ತೆ ಅಂತ ಅವರು ಪ್ರಶ್ನೆ ಕೇಳಿದರು. ರಾಜ್ಯದ ಎಲ್ಲ ಕಡೆಗಳಿಂದ ಸಾವಿರಾರು ಜನ ಓದುಗರು ಅಭಿಪ್ರಾಯಗಳನ್ನು ಕಳಿಸಿದರು. ಆ ಸಮೀಕ್ಷೆಯಂತೆ ಅತ್ಯಂತ ಲೋಕಪ್ರಿಯರು ಅನ್ನಿಸಿದವರು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯನವರು ರಾಜ್ಯದ ದಿವಾನರಾಗಿದ್ದದ್ದು 1912ರಿಂದ 1918ರವರೆಗಿನ 7 ವರ್ಷಗಳಲ್ಲಿ. ಅಂದರೆ ದಿವಾನ ಪದವಿಯಿಂದ ಅವರು ನಿವೃತ್ತರಾದದ್ದು ಈಗ 92 ವರ್ಷಗಳಷ್ಟು ಹಿಂದೆ. ವಿಶ್ವೇಶ್ವರಯ್ಯನವರು ನಿಧನರಾದದ್ದು 1962ರಲ್ಲಿ, ಅಂದರೆ ಈಗ 48 ವರ್ಷ ಹಿಂದೆ. ಇಷ್ಟು ದೀರ್ಘಕಾಲದ ನಂತರವೂ ನಮ್ಮ ಸಮಾಜ ವಿಶ್ವೇಶ್ವರಯ್ಯನವರ ನೆನಪನ್ನು ಹಸರಾಗಿ ಉಳಿಸಿಕೊಂಡಿರೋದು ಅತಿಶಯ ಅನಿಸೋದಿಲ್ವಾ? ವಿಶ್ವೇಶ್ವರಯ್ಯನವರ ಸಾಧನೆ ಎಷ್ಟು ಉನ್ನತ ಮಟ್ಟದ್ದು, ವ್ಯಾಪಕವಾದ್ದು ಅನ್ನೋದನ್ನು ಇದರಿಂದಲೇ ಊಹೆ ಮಾಡಬಹುದು. ಹಿಂದೆ ಮೈಸೂರು ರಾಜ್ಯ ಎನಿಸಿದ್ದ ಈಗಿನ ಕರ್ನಾಟಕದ ಔದ್ಯಮಿಕ, ಶೈಕ್ಷಣಿಕ, ಸಾರ್ವತ್ರಿಕ ಪ್ರಗತಿಗೆ ವಿಶ್ವೇಶ್ವರಯ್ಯನವರು ಹಾಕಿದ ಅಸ್ಥಿಭಾರ ಈ ರಾಜ್ಯದ ಆಧುನಿಕ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು. ಅವರ ಪ್ರಜ್ವಲ ಪ್ರಗತಿಪರ ಅಭಿಯಾನದ
ಸ್ಪರ್ಶಕ್ಕೆ ಒಳಗಾಗದ ಯಾವ ಸಾರ್ವಜನಿಕ ಜೀವನ ಕ್ಷೇತ್ರವೂ ಇಲ್ಲ. ಕೈಗಾರಿಕೆಗಳಿಂದ ಹಿಡಿದು ಶಿಕ್ಷಣದವರೆಗೆ, ಆಡಳಿತದಿಂದ ಸಾಹಿತ್ಯದವರೆಗೆ ಎಲ್ಲ ಜೀವನ ಕ್ಷೇತ್ರಗಳನ್ನು ಅವರು ಉದ್ದೀಪ್ತಗೊಳಿಸಿದರು, ಹೊಸ ಕಾಂತಿಯನ್ನು ತಂದರು. ಈ 10 ಹಲವು ಪ್ರಗತಿ ಕಾರ್ಯಗಳನ್ನು ವಿಶ್ವೇಶ್ವರಯ್ಯನವರು ಒಟ್ಟೊಟ್ಟಿಗೆ ಉನ್ಮುಖಗೊಳಿಸಿದರು ಅನ್ನೋದು ನಿಜಕ್ಕೂ ಒಂದು ಅನ್ಯಾದೃಶ್ಯವಾದ ಸಾಧನೆ ಅನ್ನಬೇಕು. ಅದೊಂದು ಪವಾಡವೇ. ಇಂಥ ಸರ್ವಸ್ಪರ್ಶಿ ಅಭಿವೃದ್ಧಿ ಅಭಿಯಾನ ಹಿಂದೆ ಎಂದೂ ಎಲ್ಲಿಯೂ ನಡೆದದ್ದಿಲ್ಲ. ಇಂದಿನವರಾದ ನಾವು ವಿಶೇಷವಾಗಿ ನೆನಪಿಸಿಕೊಳ್ಳಬೇಕಾದ ಸಂಗತಿ ಎಂದರೆ, ಎಂಥ ಪ್ರತಿಕೂಲ ಸನ್ನಿವೇಶದಲ್ಲಿ ವಿಶ್ವೇಶ್ವರಯ್ಯನವರು ಈ ಅಗಾಧವಾದ ಸಾಧನೆ ಮಾಡಿದರು ಅನ್ನೋದು. ಆಗ ಆಳ್ತಾ ಇದ್ದ ಬ್ರಿಟಿಷ್ ಸರ್ಕಾರಕ್ಕೆ ಭಾರತದ ಅಭಿವೃದ್ಧಿಯಲ್ಲಿ, ಅದರಲ್ಲೂ ಪೂರ್ಣ ಬ್ರಿಟಿಷ್ ಆಳ್ವಿಕೆ ಇರಿದಿದ್ದ ಮೈಸೂರಿನಂಥ ಸಂಸ್ಥಾನವೊಂದರ ಪ್ರಗತಿಯಲ್ಲಿ ಆಸಕ್ತಿ ಏನೂ ಇರಲಿಲ್ಲ. ಅಲ್ಲದೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಅವಧಿ ಮೊದಲನೇ ಮಹಾಯುದ್ಧದ ಕಾಲವೂ ಆಗಿತ್ತು. ವಿಪರ್ಯಾಸ ಅಂದರೆ ಸ್ಥಳೀಯ ಪ್ರಾಂತೀಯ ಮಟ್ಟದಲ್ಲೂ ಕೂಡ ವಿಶ್ವೇಶ್ವರಯ್ಯನವರು ವರ್ಷಗಳುದ್ದಕ್ಕೂ ತಮ್ಮವರಿಂದಲೇ ಆಕ್ಷೇಪವನ್ನು, ಅಸಹಕಾರವನ್ನು ಎದುರಿಸಬೇಕಾಯಿತು. ಎಷ್ಟೋ ಮಂದಿ ಸಮಾಜೋನ್ನತರು ಕೂಡ ವಿಶ್ವೇಶ್ವರಯ್ಯನವರ ದೂರದರ್ಶಿತ್ವವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ರಾಜ್ಯದ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ, ವ್ಯವಹಾರ್ಯವಲ್ಲದ ಯೋಜನೆಗಳನ್ನು, ಕಾರ್ಯವಿಧಾನಗಳನ್ನು ಜಾರಿಗೊಳಿಸ್ತಾ ಇದ್ದಾರೆ. ಇಂಥ ಟೀಕೆಗಳನ್ನು, ಕುಹಕಗಳನ್ನು ವಿಶ್ವೇಶ್ವರಯ್ಯನವರು ತಮ್ಮ ಆಡಳಿತದ ಜೀವನದುದ್ದಕ್ಕೂ ಎದುರಿಸಬೇಕಾಯಿತು. ಈ ಜಟಿಲತೆಗಳನ್ನು, ನಿರುತ್ಸಾಹಕರ ಸನ್ನಿವೇಶವನ್ನು ನೆನಪಿಗೆ ತಂದುಕೊಂಡ್ರೆ ವಿಶ್ವೇಶ್ವರಯ್ಯನವರು ಮಾಡಿದ ಸಾಧನೆಯನ್ನು ಅತ್ಯದ್ಭುತ ಅಂತ ಪರಿಗಣಿಸಬೇಕಾಗತ್ತೆ. ವಿಶ್ವೇಶ್ವರಯ್ಯನವರ ಜೀವನದ ಮತ್ತು ಅವರ ವಂಶವೃತ್ತ ಮತ್ತು ಇತರ ಕೆಲವು ಅಪರಿಚಿತ ಸಂಗತಿಗಳ ಬಗ್ಗೆ ನಮಗೆ ತಿಳಿಸುವುದಕ್ಕೋಸ್ಕರ ಮೈಸೂರಿನಿಂದ ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿಗಳು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಪ್ರೊಫೆಸರ್ ವೆಂಕಟಾಚಲ ಶಾಸ್ತ್ರಿಗಳು ಪ್ರಾಧ್ಯಾಪಕರಾಗಿ 40 ವರ್ಷ ಕಾಲ ಬೋಧಕರಾಗಿ, ಮಾನಸ ಗಂಗೋತ್ರಿಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ, ಕಲಾ ವಿಭಾಗದ ಡೀನ್ ಆಗಿ ನಿವೃತ್ತರಾಗಿದ್ದಾರೆ. ಹಂಪಿ ವಿಶ್ವವಿದ್ಯಾಲಯದ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಈವರೆಗೆ 100ಕ್ಕೂ ಹೆಚ್ಚು ಹಲವಾರು ಪ್ರಾಕಾರಗಳ ಶ್ರೇಷ್ಠ ಕೃತಿಗಳನ್ನು ರಚಿಸಿದ್ದಾರೆ. ವಿಶೇಷವಾಗಿ ಕನ್ನಡ ಲಕ್ಷಣ ಶಾಸ್ತ್ರಗಳಿಗೆ ಸಂಬಂಧಿಸಿದಂತೆ, ಅಂದರೆ ಭಾಷೆ, ವ್ಯಾಕರಣ, ಛಂದಸ್ಸು ಮೊದಲಾದವಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಅಮೂಲ್ಯ ಕೃತಿಗಳನ್ನು ಕೊಟ್ಟಿದ್ದಾರೆ. ಅವರ ಹೊಸಗನ್ನಡ ವ್ಯಾಕರಣ, ಕನ್ನಡ ಚಿತ್ರಕಾವ್ಯ, ಕನ್ನಡ ಛಂದಸ್ವರೂಪ ಈ ಗ್ರಂಥಗಳು ಶಾಸ್ತ್ರಜ್ಞರಾಗಿ ಅವರಿಗೆ ತುಂಬ ದೊಡ್ಡ ಹೆಸರನ್ನು ತಂದುಕೊಟ್ಟಿವೆ. ಅವರ ಶೋಧಲೇಖನಗಳದೇ ಹಲವಾರು ಸಂಪುಟಗಳು ಪ್ರಕಟ ಆಗಿವೆ. ಕನ್ನಡ ನೇಮಿನಾಥ ಪುರಾಣಗಳನ್ನು ಕುರಿತ ಅವರ ಅಧ್ಯಯನವಂತೂ ಒಂದು ದೊಡ್ಡ ವಿದ್ವತ್ ಸಾಧನೆ ಅಂತ ಅನ್ನಿಸ್ಕೊಂಡಿದೆ. ಕನ್ನಡ ಭಾಷೆಗೆ ಕ್ಲಾಸಿಕಲ್ ಸ್ಥಾನ ದೊರಕಿಸಿಕೊಳ್ಳುವ ಪ್ರಯತ್ನದಲ್ಲಿ ಶಾಸ್ತ್ರಿಗಳು ಕ್ರೋಢೀಕರಿಸಿರುವ ದಾಖಲೆಗಳದು ಮಹತ್ವದ ಯೋಗದಾನ ಇದೆ. ಶಾಸ್ತ್ರಿಗಳ ಉದಾರ ಚರಿತರು, ಉದಾತ್ತ ಪ್ರಸಂಗಗಳು, ಮಾರ್ಗದರ್ಶಕ ಮಹನೀಯರು ಈ ಸಂಕಲನಗಳು ನಮ್ಮ ನಾಡಿನ 20ನೇ ಶತಮಾನದ ಶ್ರೇಷ್ಠರ ಅನೇಕರ ವ್ಯಕ್ತಿತ್ವವನ್ನು ಅವಿಸ್ಮರಣೀಯವಾಗಿ ದಾಖಲೆ ಮಾಡಿವೆ. ನಾಡು ನುಡಿ ಸಂಶೋಧನೆಗೋಸ್ಕರ ಅವರು ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವಜ್ರ ಮಹೋತ್ಸವ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಶಂಭಾ ಜೋಶಿ ಪ್ರಶಸ್ತಿ, ಸೇಡಿಯಾಪು ಪ್ರಶಸ್ತಿ, ಚಿದಾನಂದ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾ ಸಮ್ಮಾನ್ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಚಾವುಂಡರಾಯ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಇವೆಲ್ಲ ಶಾಸ್ತ್ರಿಗಳಿಗೆ ಸಂದಿವೆ. ಕಳೆದ ವರ್ಷವಷ್ಟೇ ನಮ್ಮ ರಾಜ್ಯದ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿಯೂ ಅವರಿಗೆ ಲಭಿಸಿದೆ.
ಇದೇ ವೇದಿಕೆಯಲ್ಲಿ 4 ಸಂದರ್ಭಗಳಲ್ಲಿ ಇವರ ವಿದ್ವತ್ಪೂರ್ಣ ಮಂಡನೆಗಳನ್ನು ಕೇಳುವ ಸುಯೋಗ ನಮಗೆಲ್ಲ ದೊರೆತಿದೆ. ವಿಶ್ವೇಶ್ವರಯ್ಯನವರ ಜೀವನದ ಬಗ್ಗೆ, ವಂಶಾವಳಿಯ ಬಗ್ಗೆ ಶಾಸ್ತ್ರಿಗಳು ಅನೇಕ ವರ್ಷಗಳಿಂದ ಸಂಶೋಧನೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಶ್ವೇಶ್ವರಯ್ಯನವರ ಬದುಕಿನ ಸ್ಥೂಲ ಸಂಗತಿಗಳನ್ನು ಈ ಉತ್ಸವ ಸಪ್ತಾಹಕ್ಕೆ ಉದ್ಘಾಟನೆಯ ರೂಪವಾಗಿ ನಮಗೆಲ್ಲ ತಿಳಿಸಿಕೊಡಬೇಕು ಅಂತ ವೆಂಕಟಾಚಲ ಶಾಸ್ತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ. ಸಹೃದಯ ಬಂಧುಗಳೇ, ಈ ಸಂಸ್ಥೆಗೆ ಬರೋದು, ಇಲ್ಲಿಯ ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ ನಿಂತಾಗಲಿ ಸಭಾಂಗಣದಲ್ಲಿ ಕುಳಿತಾಗಲಿ ಭಾಗವಹಿಸೋದು ಒಂದು ಪೂರ್ವಜನ್ಮದ ಪುಣ್ಯ ವಿಶೇಷ. ಡಿ ವಿ ಜಿಯವರು ಕಟ್ಟಿದ ಸಂಸ್ಥೆ ಇದು. ಡಿ ವಿ ಜಿಯವರು ಎಂಥ ಮಹನೀಯ ಉದಾತ್ತ ವ್ಯಕ್ತಿತ್ವದ ಚೇತನ ಅನ್ನೋದನ್ನು ತಮಗೆ ನಾನು ಹೇಳಬೇಕಾದ್ದಿಲ್ಲ. ಅವ್ರ ಕಾಲದಲ್ಲಿ ನಾವು ಹುಟ್ಟಿದ್ವಿ, ಅವರ ಮಾತು ಕೇಳಿದ್ವಿ, ಬರವಣಿಗೆಗಳನ್ನು ಓದಿದ್ವಿ, ಅವರನ್ನು ಕಂಡ್ವಿ ಅಂತಕ್ಕಂಥದ್ದು ಇದೆಯಲ್ಲ, ಇದೇನು ಸಾಧಾರಣವಾದಂತಹ ಒಂದು ಸಂಗತಿ ಅಲ್ಲ. ಇದು ಈಚಿನ ಪೀಳಿಗೆಗಳವರಿಗೆ ಕಲ್ಪಿಸಿಕೊಳ್ಳೋದಕ್ಕೂ ಅದು ಸಾಧ್ಯವಾಗೋದಿಲ್ಲ. ಈಚಿನ ಪೀಳಿಗೆಗಳವರಿಗೆ ಕಲ್ಪಿಸ್ಕೊಳ್ಳಿ ಅಂತ ಹೇಳಿದರೆ ಅವ್ರ ಕಣ್ಣಿದ್ರೆ ಎಂತೆಂಥವ್ರು ಸುಳಿತಾರೆ ಅಂತ ಅನ್ನೋದನ್ನು ನಿಮಗೆ ನಾನೇನು ಹೇಳಬೇಕಾದ್ದಿಲ್ಲ. ನಾವು ವಯಸ್ಸಾದವರ ಸೌಭಾಗ್ಯ ಏನಪ್ಪ ಅಂದರೆ ಈ ದೊಡ್ಡ ದೊಡ್ಡ ಜನವನ್ನು ಕಂಡಿದ್ವಿ ಅಂತಕ್ಕಂಥದ್ದು. ನಾವು ಬೇಗ ಈ ಜಗತ್ತಿನಿಂದ ನಿಷ್ಕ್ರಮಣ ಹೊಂದಬಹುದು, ಆದರೆ ನಾವು ಪಡೆದ ಭಾಗ್ಯವನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಪಡೀಲಿಲ್ವಲ್ಲ ಅಂತ ಅನ್ನೋ ದುಃಖದೊಂದಿಗೆ ನಾವು ನಿಷ್ಕ್ರಮಣ ಮಾಡಬೇಕಾಗಿ ಬರ್ತದೆ. ಪ್ರಸ್ತುತ ಇದೇ ಮಾತನ್ನು ನಾವು ವಿಶ್ವೇಶ್ವರಯ್ಯನವರ ವಿಚಾರದಲ್ಲೂ ಕೂಡ ಹೇಳಬಹುದು. ವಿಶ್ವೇಶ್ವರಯ್ಯನವರು ಡಿ ವಿ ಜಿಯವರಿಗೆ, ಮಾಸ್ತಿಯವರಿಗೆ, ಇಂಥ ಆ ಕಾಲದ ಗಣ್ಯಾತಿ ಗಣ್ಯರಿಗೆ ಒಂದು ಬಗೆಯಲ್ಲಿ ಆಚಾರ್ಯ ಸ್ಥಾನದಲ್ಲಿ, ಗುರುಸ್ಥಾನದಲ್ಲಿ, ಪೂಜ್ಯ ವ್ಯಕ್ತಿಯ ಸ್ಥಾನದಲ್ಲಿ ಇದ್ದಂಥವರು. ಬಹುಶಃ ಮಾಸ್ತಿಯವರು ಅಂತ ಕಾಣ್ತದೆ. ತುಂಬ ವಯಸ್ಸಾದ ಸ್ಥಿತಿಯಲ್ಲಿ ವಿಶ್ವೇಶ್ವರಯ್ಯನವರಿದ್ದಾಗ ಅವರ ಮನೆಗೆ ಜೀವನ ಪತ್ರಿಕೆಯ ವಿಶೇಷ ಸಂಚಿಕೆಗಳನ್ನು ಅವರ ಬಗ್ಗೆ ಪ್ರಕಟಿಸಿದ್ದನ್ನು ಕೊಡೋದಕ್ಕೆ ಹೋದಾಗಲೋ ಏನೋ ಅಂತ ಕಾಣ್ತದೆ. ಅಥವಾ ಬೇರೊಂದು ಸಂದರ್ಭದಲ್ಲಿ ಅವರು ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಇಟ್ಟುಕೊಂಡು ಬೂಟ್ಸನ್ನು ಬಿಚ್ಚೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು, ತೊಂದರೆ ಪಡ್ತಾಯಿದ್ರು. ದೌರ್ಬಲ್ಯವಿತ್ತು, ದೇಹ ದೌರ್ಬಲ್ಯವಿತ್ತು. ಡಿ ವಿ ಜಿಯವರೇ ಅಂತ ಕಾಣ್ತದೆ. ಆವಾಗ ಡಿ ವಿ ಜಿಯವರು ಹೇಳಿದ್ರು, ತಾವು ಅಪ್ಪಣೆ ಆದರೆ ಕಾಲಿಗೆ ನೋವಾಗದ ಹಾಗೆ ನಾನು ಅದನ್ನು ಮೆಲ್ಲಗೆ ಬಿಚ್ತೀನಿ ಹಾಗೆ ಅಂತ ಹೇಳಿದ್ರು. ಉಂಟೆ ಸಾಧ್ಯವಿಲ್ಲ ಹಾಗೆ ಹೇಳಿದಾಗ, ಇಲ್ಲ ದೇಹ ಶಿಥಿಲವಾಗ್ತದೆ ಅಂತ ಹೇಳಿದಾಗ, ಎಂಥ ರೋಲ್ಸ್ ರಾಯ್ಸ್ ಗಾಡಿ ಆದರೂ
ಸವಿಯುತ್ತೆ ಅನ್ನೋ ಮಾತನ್ನು ಇವ್ರು ಹೇಳ್ತಾರೆ. ಅದು ರಿಪೇರಿ ಮಾಡ್ತಾ ಇರಬೇಕು. ಏನು 98-99ನೇ ವಯಸ್ಸಲ್ಲಿ ರಿಪೇರಿ ಮಾಡೋ ಯೋಚನೆ ಅವರಿಗೆ, ವಿಶ್ವೇಶ್ವರಯ್ಯನವರಿಗೆ. ಹಾಗೆ ಅಂತ ಅವರು ಹೇಳಿದ ಮಾತು ಕೇಳ್ತಾ ಇಲ್ಲ ಈ ಅಂಗಾಂಗಗಳು, ಹಾಗೆ ಅಂತ. ಇದು ಡಿ ವಿ ಗುಂಡಪ್ಪನವರು. ಬಹುಶಃ ನಾನು ನೋಡಿದ ಈಗ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನನ್ನ ಗಮನಕ್ಕೆ ಬಂದ ಹಾಗೆ ಕೆಲವು ಪುಸ್ತಕಗಳು ನಾನು ಓದಿ, ದೊಡ್ಡ ರಿಸರ್ಚ್ ಏನು ಮಾಡಿಲ್ಲ ನಾನು ವಿಶ್ವೇಶ್ವರಯ್ಯನವರ ಜೀವನ ಸಾಧನೆಗಳನ್ನು ಒಬ್ಬ ಸಾಮಾನ್ಯ ಓದುಗನಾಗಿ ಓದಿರ್ತಕ್ಕಂಥದ್ದು. ನಾನು ಸಾಹಿತ್ಯದ ವಿದ್ಯಾರ್ಥಿ. ಆದರೆ ವಿಶ್ವೇಶ್ವರಯ್ಯನವರು ಯಾರಿಗೂ ಬೇಡ, ಅವರ ಜೀವನ ಸಾಧನೆಗಳು ಯಾರಿಗೂ ಬೇಡ. ಹಾಗಾಗಿ ಆ ಒಂದು ಉತ್ಸುಕತೆಯಲ್ಲಿ, ಆ ಒಂದು ಕುತೂಹಲದಲ್ಲಿ ನಾನು ಅವರ ರಚನೆಗಳನ್ನು ಕೆಲವನ್ನು ನಾನು ಓದಿದ್ದುಂಟು. ಅವರ ಮೇಲೆ ಸುಮಾರು ಈವರೆಗೆ ನನ್ನ ಗಮನಕ್ಕೆ ಬಂದಾಗ ಸುಮಾರು 55 ಪುಸ್ತಕಗಳಾದರೂ ಬಂದಿವೆ. ಇಂಗ್ಲೀಷಲ್ಲಿ, ಕನ್ನಡದಲ್ಲಿ, ತೆಲುಗಿನಲ್ಲಿ ಕೂಡ ಪುಸ್ತಕ ಬಂದಿದೆ. ಒಂದು 55 ಪುಸ್ತಕಗಳು ನನ್ನ ಗಮನಕ್ಕೆ ಬಂದಿವೆ. ಇನ್ನೂ ಇರಬಹುದು ಪುಸ್ತಕಗಳು ಬೇಕಾದಾಗೆ. ಅಲ್ಲದೆ ಅವರ ಬಗ್ಗೆ ಎಷ್ಟು ಪುಸ್ತಕ ಬಂದರೂ ಜನ ತಗೊಂಡು ಓದ್ತಾರೆ. ಇದರಲ್ಲೇನಿದೆಯೋ ಹಾಗೆ ಅಂಥೇಳಿ ಜನ ಕುತೂಹಲದಿಂದ ಓದ್ತಾರೆ. ನಮ್ಮ SR ರಾಮಸ್ವಾಮಿಗಳು, ನಮ್ಮ ಮಾನ್ಯ ಮಿತ್ರರು, ಒಂದು ಕ್ಯಾಪ್ಸೂಲ್ ಮಾಡಿ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನಾನು ಏನು ಹೇಳ್ಬೋದು ಅದನ್ನು ಅವರು ಹೇಳಿದ್ದಾರೆ. ವಿಶ್ವೇಶ್ವರಯ್ಯನವ್ರ ಬಗ್ಗೆ ಅವರೇ ಒಂದು ಸುಂದರವಾದ ಪುಸ್ತಕವನ್ನು ಬರೆದಿದ್ದಾರೆ. ಅವರ ಪುಸ್ತಕವನ್ನು ವಿಶೇಷವಾಗಿ ನಾನು ಆಧಾರವಾಗಿ ಇಟ್ಕೊಂಡಿದ್ದೀನಿ. ಬೇರೆ ಪುಸ್ತಕಗಳು ನಾನು ನೋಡಿದ್ದೇನೆ. ಇಲ್ಲಿ ಇದ್ದಕ್ಕಿದ್ದ ಹಾಗೆ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಬಂದ ಪುಸ್ತಕಗಳ ಒಂದು ಪಟ್ಟಿಯನ್ನು ತಯಾರು ಮಾಡಬೇಕು ಅಂತ ನಾನು ಹೊರಟೆ. ಆಗಲೇ ನನಗೆ ಈ 55 ಪುಸ್ತಕಗಳು ನನ್ನ ಗಮನಕ್ಕೆ ಬಂದದ್ದು. 1981ನೇ ಇಸ್ವಿಲಿ ಕರ್ನಾಟಕ ಯೂನಿವರ್ಸಿಟಿ ಒಂದು ಪುಸ್ತಕ ಪ್ರಕಟ ಮಾಡ್ತು, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. 1981, 19 ವರ್ಷ 20 ವರ್ಷಕ್ಕೆ ಬಂತು. ಅದನ್ನು ವಿಮರ್ಶೆಗೆ ಕಳಿಸ್ಕೊಟ್ರು ಕನ್ನಡ ನುಡಿಗೆ. ಕನ್ನಡ ನುಡಿ ಆ ಸಂಚಿಕೆ ನನ್ನಲ್ಲಿತ್ತು. ಸುಮ್ಮನೆ ಕುತೂಹಲಕ್ಕೆ ತೆಗೆದು ನೋಡಿದೆ. ಅಲ್ಲಿ ಹೀಗೆ ಮಾತು ಬರ್ತದೆ. ಯಾರು ಚರಿತ್ರಕಾರ ಅನ್ನೋರು ಮಾಡಿದ್ದಾರೆ, ಯಾರು ನನಗೆ ಗೊತ್ತಿಲ್ಲ. ನವಕರ್ನಾಟಕ ನಿರ್ಮಾಪಕರಲ್ಲಿ ವಿಶ್ವೇಶ್ವರಯ್ಯನವರನ್ನ ಹೈದರಾಬಾದ್ನ ದಿವಾನು, ಆಧುನಿಕ ಹೈದರಾಬಾದ್ ನಿರ್ಮಾಪಕ ಅಂತ ಕರೆದರು. ವಿ ಸೀತಾರಾಮಯ್ಯನವರು ಮೊದಲಾದವರು ಎಲ್ಲ ಆಧುನಿಕ ನವಭಾರತ ನಿರ್ಮಾಪಕರಲ್ಲಿ ಒಬ್ಬರು ಅಂತ ಕರೆದರು. ಇನ್ನು ಫಾದರ್ ಆಫ್ ಮಾಡರ್ನ್ ಮೈಸೂರು ಸ್ಟೇಟ್, ಆ ಮೈಸೂರು ಸಂಸ್ಥಾನದ ಇದು ಎಷ್ಟು ವ್ಯಾಪಕವಾಗಿ ಈ ನಿರ್ಮಾಪಕತ್ವದ ಒಂದು ಪ್ರಭಾವಳಿ ಅವರನ್ನು ಆವರಿಸಿದೆ. ಒಂದು ಮಂಡಲದ ಒಂದು ಪ್ರಭಾವಲಯದ ಆಚೆ ಇನ್ನೊಂದು ಪ್ರಭಾವಲಯದ ಹಾಗೆ ಅವರು ವಿಸ್ತರಿಸಿದ್ದಾರೆ. ರಾಮಸ್ವಾಮಿಗಳು ಹೇಳಿದ ಹಾಗೆ ಅವರು ವಿಶ್ವಮಾನ್ಯ, ವಿಶ್ವವಂದ್ಯ, ವಿಶ್ವರತ್ನ ವಿಶ್ವೇಶ್ವರಯ್ಯನವರು. ಇದು ನೋಡಿ, ಈಗ ಅವರು ಆ ಮಾತು ಹೇಳಿದ್ರು. ಅವರೇನು ನನ್ನ ಸ್ಕ್ರಿಪ್ಟ್ ನೋಡಿಲ್ಲ, ವಿಶ್ವಮಾನ್ಯ ವಿಶ್ವೇಶ್ವರಯ್ಯನವರು ಅಂತ ನಾನು ಅದೇ ಹಾಗೆ ಹೇಳಬೇಕಾಗಿ ಬರ್ತದೆ. ಯಾಕೆಂದರೆ ಅವರ ಮಾನ್ಯತೆ ಭಾರತಕ್ಕೆ, ಮೈಸೂರಿಗೆ, ಕರ್ನಾಟಕಕ್ಕೆ, ಭಾರತಕ್ಕೆ ಸೀಮಿತವಾದವಲ್ಲ, ಈ ಭಾರತವನ್ನೆಲ್ಲ ವ್ಯಾಪಿಸಿಬಿಟ್ಟಿದ್ರು. ಭಾರತದ ದಿಗ್ದಿಗಂತಗಳನ್ನು ವ್ಯಾಪಿಸಿ ಅವರ ಕೆಲಸಗಳನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಆದರೆ ಆಚೆಗೂ ಸೀಮೋಲ್ಲಂಘನ ಮಾಡಿದೆ ಅವರ ತಾಂತ್ರಿಕ ಕೌಶಲ, ಅವರ ವ್ಯಕ್ತಿತ್ವದ ಘನತೆ. ನಾನು ಹೇಳ್ತಾ ಇದ್ದೆ, ನವಕರ್ನಾಟಕ ನಿರ್ಮಾಪಕರಲ್ಲಿ ಪ್ರಮುಖ ಶಿಲ್ಪಿ ಎಂದೇ ಖ್ಯಾತರಾಗಿರುವ ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಕೃತಿಗಳು ಕನ್ನಡದಲ್ಲೂ ಇಂಗ್ಲೀಷ್ನಲ್ಲೂ ಸಾಕಷ್ಟು ಪ್ರಕಟವಾಗಿವೆ. ಇದು 20 ವರ್ಷದ ಹಿಂದಿನ ಮಾತು. ಅವುಗಳನ್ನು ಆಧರಿಸಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಎಂಬ ಈ ಪುಸ್ತಿಕೆ ಸಿದ್ಧವಾಗಿದೆ. ಇದರಲ್ಲಿ ಹೊಸದಾಗಿ ಹೇಳುವಂತಹದು ಸಾಮಾನ್ಯವಾಗಿ ಏನೂ ಇರುವುದಿಲ್ಲ. ಆದರೆ ತಿಳಿದ ವಿಷಯವನ್ನೇ ಮತ್ತೊಮ್ಮೆ ತಿಳಿಸುವಾಗ ಲೇಖಕರು ಅನುಸರಿಸುವ ವಿಧಾನ ಹಾಗೂ ಅಳವಡಿಸುವ ಒಟ್ಟು ವಿಷಯ ಹೇಗಿರುತ್ತದೆ ಎಂಬುದರ ಮೇಲೆ ಪುಸ್ತಕದ ಯಶಸ್ಸು ಅವಲಂಬಿತವಾಗಿರುತ್ತದೆ. ಈ ದೃಷ್ಟಿಯಿಂದ ನೋಡಿದಾಗ ಇಲ್ಲಿ ಲೇಖಕರು ಸರಳವಾದ, ನೇರವಾದ ವಿಧಾನವನ್ನು ಅನುಸರಿಸಿದ್ದಾರೆ. ಜೀವನ ಸಾಧನೆ ಇವತ್ತು ನಾನು ಪ್ರಸ್ತುತಪಡಿಸಲಿರ್ತಕ್ಕಂಥ ವಿಚಾರವು ಅಷ್ಟೇ.
ನಾವೇ ಹೊಸದಾಗಿ ಸಂಶೋಧನೆ ಮಾಡೋಕ್ಕೆ ವಿಷಯಗಳು ಇಲ್ವೇ? ಇವೆ. ಏನಾಗಿದೆ ಅಂದರೆ ಅವರದೇ ಆದಂತಹ ಬರವಣಿಗೆಗಳು ಏನಿವೆ, ಬೇರೆ ಬೇರೆ ಯೋಜನೆಗಳ ವರದಿಗಳು, ಟಿಪ್ಪಣಿಗಳು, ವಿಶೇಷವಾಗಿ ಅವರ ಭಾಷಣಗಳು, ಉಪನ್ಯಾಸಗಳಲ್ಲಿ ಮುಖ್ಯವಾಗಿ ಬಿಡಿಯಾದ್ದು ಮತ್ತು ವಸ್ತು ಸಂಬಂಧವಾದಂಥದ್ದು, ಇವುಗಳನ್ನು ಕುರಿತು ಜಿಜ್ಞಾಸೆಗೆ ಅವಕಾಶವಿದ್ದರೆ ಮಾಡ್ತಕ್ಕಂಥ ಕೆಲಸಗಳಿವೆ. ಆದರೆ ಅವರು ಈ ಏನೇನು ಕೆಲಸಗಳನ್ನು ಶೈಕ್ಷಣಿಕ, ಔದ್ಯಮಿಕ ಮೊದಲಾದ ಸಾರ್ವಜನಿಕ ಮೊದಲಾದ ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ, ಇದೆಲ್ಲ ಸಾಕಷ್ಟು ಈಗಾಗಲೇ ದಾಖಲೆಯಾಗಿವೆ. ಅನೇಕ ವಿವರಗಳು ಸೇರೋದಕ್ಕೆ ಇರ್ತದೆ. ಈಗ ಸಂದರ್ಭ ಬಂದಾಗ ಹೇಳಬಹುದು ಅಂತ ಅನ್ನಿಸ್ತದೆ. ಆದರೂ ತಮಗೆ ಗೊತ್ತಿದೆ, ಈಗ ಕೃಷ್ಣರಾಜ ಸಾಗರದ ಅಣೆಕಟ್ಟಿನ ನಿರ್ಮಾಣದ ಸಾಹಸ ವೃತ್ತಾಂತದ ಬಗ್ಗೆ ಬರವಣಿಗೆಗಳು ಬೇಕಾದ ಹಾಗಿವೆ. ಅವರದೇನೆ ಮೆಮೋರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್, ನಾನು BA ಆನರ್ಸ್ 2ನೇ ಆನರ್ಸಲ್ಲಿದ್ದಾಗ ಆ ಪುಸ್ತಕ ಪ್ರಕಟವಾಯಿತು. ನಮ್ಮ ಹತ್ರ ದುಡ್ಡಿಲ್ಲ ತಗೊಳ್ಳೋದಕ್ಕೆ, ಪ್ರತಿನಿತ್ಯ ನೋಡ್ತಾ ಇದ್ದೆ. ಹಂಗೆ ಪುಸ್ತಕದ ಅಂಗಡಿ ಒಳಗೆ ವಿಶ್ವೇಶ್ವರಯ್ಯನವರ ಇದು ಮೆಮೋರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ ಹಾಕಿ ಪ್ರಚಾರ ಮಾಡೋರು. ಅದರಲ್ಲಿ ಅವರು ಹೇಳ್ತಾರೆ, ವಿಶ್ವೇಶ್ವರಯ್ಯನವರು ತಾವೇ ತಮ್ಮ ಬರೆದಿರ್ತಕ್ಕ ಭಾಳ ಸಂಕ್ಷೇಪವಾದ್ದು, ಅಂಥ ಮಹನೀಯರ ವ್ಯಕ್ತಿತ್ವದಲ್ಲಿ ಹಲವು ಸಂಪುಟಗಳಾಗುವಷ್ಟು ಜೀವನ ಚರಿತ್ರೆ ಸಾಧ್ಯ, ಹಲವು ಸಂಪುಟಗಳಾಗಬಹುದು ಒಂದೊಂದು. ಅವರಿಗೆ ಸಾರವತ್ತಾಗಿ ಕೆಲವು ವಿಚಾರಗಳನ್ನು ಅವರು ಬರೆದಿದ್ದಾರೆ. ಒಂಥರ ದಿನಚರಿ ಇದ್ದ ಹಾಗೆ ಭಾಳ ಸಂಕ್ಷೇಪವಾಗಿ ಬರೆದಿದ್ದಾರೆ. ತಮ್ಮ ವೈಯಕ್ತಿಕವಾದ ವಿಚಾರಗಳಲ್ಲಿ ಅವರು ಯಾವತ್ತೂ ಆಸಕ್ತಿ, ತಮ್ಮನ್ನು ಯಾವತ್ತೂ ಹಿಂದಕ್ಕಿಟ್ಕೊಂಡೇ ಅವರು ಕೆಲಸವನ್ನು ಮುಂದೆ ಮಾಡ್ತಾ ಇದ್ರು. ಅವರು ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. DV ಗುಂಡಪ್ಪನವರು ಅವರ ವಿಶ್ವೇಶ್ವರಯ್ಯನವ್ರಿಗೆ ಬರೆದ ಮೈಸೂರಿನ ದಿವಾನರು ವೃತ್ತಾಂತದಲ್ಲಿ ಬರುವಂಥ ಅತ್ಯಂತ ಮಧುರವಾದ, ಅನೇಕ ಆತ್ಮೀಯವಾದ, ಮಾನವೀಯ ಸ್ಪರ್ಶತೆಯ ಅನೇಕ ಅವರ ಸೊಗಸಾದ ವೃತ್ತಾಂತಗಳನ್ನು ಬರೀತಾರೆ. ದಿ ಬೆಸ್ಟ್ ಅಂತ ಹೇಳಬಹುದಾದ್ದು ಅವರ ಬರವಣಿಗೆಗಳಲ್ಲಿ. ಅವರ 2-3 ಸಂದರ್ಭ ಅವ್ರ ಭಾವಚಿತ್ರಕ್ಕೆ ಸಂಬಂಧಪಟ್ಟಿದ ವಿಚಾರ ಹೇಳಬೇಕು. ಈಗ ಎಷ್ಟೋ ಅವರ ಭಾವಚಿತ್ರಗಳು ಪ್ರಚಲಿತವಿವೆ ಬೇರೆ ಬೇರೆ ಭಾವಭಂಗಿಗಳಲ್ಲಿ. ಇವ್ಯಾವುದು ಅವರು ಭಾವಚಿತ್ರಕ್ಕಾಗಿ ತಾವು ನಿಂತು ತೆಗೆಸ್ಕೊಂಡಿದ್ದಲ್ಲ, ಫೋಟೋಗೆ ನಿಂತು ಇದು ಮಾಡಿದ್ದಲ್ಲ, ಅವ್ರಿಗೆ ಗೊತ್ತಿಲ್ಲದೆ ತೆಗೆದಿದ್ದು. ಒಂದು ಸಲ ನಂಜನಗೂಡು ಪುರಸಭೆಗೆ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ನನಗೆ ಬಾಲಸುಬ್ರಹ್ಮಣ್ಯಂ ಅಲ್ಲಿಯ ಇವರು ಹೇಳಿದ್ದು, ಸದ್ವೈದ್ಯ ಅದರ ಮುಖ್ಯಸ್ಥರಾಗಿದ್ದವರು, ಏನು ಅಂದರೆ ಸಾರ್ವಜನಿಕರು ಯಾರು ಇವರ ಭಾವಚಿತ್ರವನ್ನು ತೆಗೆಯಬಾರದು ಅಂತ ಒಂದು ಫರ್ಮಾನೇ ಹೊರಡಿಸಿದ್ರು. ಆತ ಹೇಳ್ತಾರೆ, ಬಾಲಸುಬ್ರಹ್ಮಣ್ಯಂ BV ಪಂಡಿತರ ಮಗ, ನಾನು ಯಾವುದೋ ಮನೆ ಮಾಡಿ ಮೇಲೆ ಹತ್ತಿ ಆ ಕಿಟಕಿಯಿಂದ ಭಾಳ ಕಷ್ಟಪಟ್ಟು ಫೋಕಸ್ ಮಾಡಿ ಅವರ ಚಿತ್ರ ತೆಗೆದೆ. ನಾನು ಅಲ್ಲಿ ನಮಗೆ ಪರ್ಮಿಟ್ ಮಾಡ್ತಾ ಇರಲಿಲ್ಲ, ಫೋಟೋ ತೆಗಿಬಾರ್ದು ಅಂತ ದಿವಾನರ ಕಚೇರಿಯಿಂದ ನಮಗೆ ಆರ್ಡರ್ ಬಂದಿತ್ತು. ಆವಾಗ ಅವ್ರು ದಿವಾನರಾಗಿರಲಿಲ್ಲ ಅಂತ ಕಾಣ್ತದೆ, ಬಟ್ ಅವರು ಬಂದಾಗ ಅದೊಂದು ಸೂಚನೆ ಕೊಟ್ಟಿದ್ರು. ಅನಾ ಕೃಷ್ಣರಾಯರು ಅವರ ವಿಶ್ವವಾಣಿ ಪತ್ರಿಕೆಯನ್ನು ಆರಂಭ ಮಾಡಿದಾಗ ತಮ್ಮದೊಂದು ಕನ್ನಡದಲ್ಲಿ ಸಹಿ ಮಾಡಿರೋ ಭಾವಚಿತ್ರ ಬೇಕು ಅಂತ ಹೋಗಿ ಹೇಳ್ತಾರೆ. ನೋ. M. ಶಾಮರಾಯರು ಯಾವುದೋ ಒಂದು ವರದಿ ಸಿದ್ಧ ಮಾಡಿ ಅವರು ನಮ್ಮ ಮಿಥಿಕ್ಸ್ ಸೊಸೈಟಿಯ ಮುಖ್ಯಸ್ಥರಾಗಿ ಇದ್ದರು ಬಹಳ ಕಾಲ, ಅವರ ಜೀವಿತಾಂತ್ಯದವರೆಗೆ. ಅವರು ಹೀಗೊಂದೇನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪುಸ್ತಕ ಇದು ಮಾಡ್ತಾ ಇದ್ದೀವಿ, ತಮ್ಮದೊಂದು ಭಾವಚಿತ್ರ ಇದರಲ್ಲಿ ಹಾಕಿ, ದೊಡ್ಡವರ ಹೆಸರಿನೊಂದಿಗೆ ನನ್ನ ಭಾವಚಿತ್ರವನ್ನು ದಯವಿಟ್ಟು ಸೇರಿಸಬೇಡಿ. ದೊಡ್ಡವರ ಭಾವಚಿತ್ರ, ಹಿರಿಗಿನ ದೊಡ್ಡವ್ರನ್ನ ಎಲ್ಲಿಂದ ತರೋಣ ನಾವು? ದೊಡ್ಡವರ ಭಾವಚಿತ್ರದೊಂದಿಗೆ ನನ್ನ ಭಾವಚಿತ್ರವನ್ನು ದಯವಿಟ್ಟು ಸೇರಿಸಬೇಕು. ಹೀಗೆ ನಾ ಹೇಳಿದ್ರೆ ತಾವು ಅನ್ಯಥಾ ತಿಳಿಯಬಾರದು ಅಂತ ಬರೀತಾರೆ. ಅಲ್ಲ, ಇಷ್ಟು ತನ್ನನ್ನು ಸಣ್ಣವನು ಅಂತ ತಿಳ್ಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದ್ರಲ್ಲ, ಏನು ಪವಾಡ ಇದು. ಆಮೇಲೆ ಭಾಳ ನನಗೆ ಆಕರ್ಷಿಸಿದ ಸಂಗತಿ ಅಂದರೆ, ನಮ್ಮ ರಾಮಸ್ವಾಮಿಗಳು ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಮಹಾದೇವ ಗೋವಿಂದ ರಾನಡೆ ಭಾಳ ಪೂಜ್ಯ ವ್ಯಕ್ತಿ, ಪುಣೆಯಲ್ಲಿದ್ದವರು. ಅವರಿಂದ
ವಿಶ್ವೇಶ್ವರಯ್ಯನವರಿಗೆ ಅವರ ಬಗ್ಗೆ ಬಹಳ ಇತ್ತು, ಮತ್ತು ಅವರ ಶಕ್ತಿಯ ಬಗ್ಗೆ, ಸಾಮರ್ಥ್ಯದ ಬಗ್ಗೆ ಬಹಳ ನಂಬಿಕೆ ಇದ್ದವರು. ಅಲ್ಲಿ ಡೆಕ್ಕನ್ ಕ್ಲಬ್ ಸ್ಥಾಪನೆ ಮೊದಲಾದ ಎಲ್ಲ ಸಂದರ್ಭಗಳಲ್ಲೂ ಅವರ ಸಹಚರ್ಯವಿತ್ತು. ಅವರೊಡನೆ ನಿಂತ ಭಾವಚಿತ್ರವನ್ನು ಪುಸ್ತಕಕ್ಕೆ ಸೇರಿಸಬೇಕು ಅವರು ಗುಂಡಪ್ಪನವರು ಅದನ್ನು ಅಪೇಕ್ಷಿಸಿದಾಗ ಸಾಧ್ಯವಿಲ್ಲ ಅಂತಾರೆ. ಆಗ ಅವರು ಆಡಿದ ಮಾತಿದೆಯಲ್ಲ, ಏನು ನಮಗೆ ಗಾಬರಿ ಆಗ್ತದೆ. ಅವ್ರು ಏನು ಹೇಳ್ತಾರೆ ಅಂದರೆ, ಮನುಷ್ಯ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಬೇಕು, ಆಗಂತುಕವಾಗಿ ಬಂದ ಪ್ರಖ್ಯಾತಿಗಳಿಂದ ತಾನು ದೊಡ್ಡವನಾದೆ ಎಂದು ತಿಳಿಯಬಾರದು, ತಾನು ಎಷ್ಟು ಎತ್ತರವಿದ್ದೇನೆಯೋ ಅಷ್ಟೇ, 1 ಇಂಚು ತನ್ನನ್ನು ದೊಡ್ಡವನಾಗಿ ತಿಳಿಯಬಾರದು. ನನ್ನ ಕಾಲ ಮೇಲೆ ನಾನು ಈಗ ನನ್ನ ಖ್ಯಾತಿ ನನ್ನ ಕೆಲಸಗಳಿಂದ ನನಗೆ ಹೆಸರು ಬರಬೇಕೇ ಹೊರತು, ನಾನು ಜವಾಹರ್ಲಾಲ್ ನೆಹರು ಪಕ್ಕದಲ್ಲಿ ನಿಂತ್ಕೊಂಡಿದ್ದೀನಿ, ಇವರು ಗಾಂಧೀಜಿಯವ್ರನ್ನ ಮಾತಾಡಿಸ್ದೆ ಅಥವಾ ವಿಶ್ವೇಶ್ವರಯ್ಯನವ್ರ ಜೊತೆಗೆ ನಾನು ಇದರಿಂದೆಲ್ಲ ಬರುವಂಥದ್ದಲ್ಲ. ಅದು ಆಗಂತುಕವಾಗಿ ಬಂದ ಪ್ರಖ್ಯಾತಗಳಿಂದ ತಾನು ದೊಡ್ಡವನಾದೆ ಎಂದು ಭಾವಿಸಬಾರದು. ಎಷ್ಟೋ ಜನ 2 ಚಿತ್ರಗಳನ್ನು ಜಂಟಿ ಹಾಕಿ ಎಲ್ಲ ಇದು ಮಾಡಿಸಿ ಆಮೇಲೆ ಇಂಥವ್ರ ಜೊತೆಯಲ್ಲಿ ತಾವು ನಿಂತ್ಕೊಂಡೆ, ನನಗೆ ಹಾಗೆ ತೋರಿಸಿರೋರು ಇದ್ದಾರೆ ನೋಡ್ರಿ, ರಾಧಾಕೃಷ್ಣನ್ ಅವ್ರ ಪಕ್ಕದಲ್ಲಿ ನಾನು ನಿಂತ್ಕೊಂಡಿದ್ದೀನಿ ನೋಡ್ರಿ, ಆಮೇಲೆ ಕೇಳಿದೆ, ಇಲ್ಲ ಆ ಚಿತ್ರ ಈ ಚಿತ್ರ 2 ಒಟ್ಟಿಗೆ ಮಾಡಿ ನಿಲ್ಲಿಸಿದ್ದು ಆಗುತ್ತೆ. ಇದು ನಾವು ಎಷ್ಟು ಕುಬ್ಜರಾಗಿದ್ದೇವೆ, ಅವರು ಎಷ್ಟು ಎತ್ತರದಲ್ಲಿದ್ದಾರೆ, ಕಾಂಟ್ರಾಸ್ಟ್ ನೀವು ನೋಡಿ ಸ್ನೇಹಿತರೆ. ಈಗ ಇನ್ನು ಒಂದು 50-60 ನಿಮಿಷದಲ್ಲಿ ಕೆಲವು ಸಂಗತಿಗಳು ನಾನು ಹೇಳ್ತೇನೆ. ವಿಶ್ವೇಶ್ವರಯ್ಯನವರ ಹೆಸರಿನ ವಿಚಾರದಲ್ಲಿ ಅನೇಕರು ನನ್ನನ್ನು ಕೇಳಿದ್ದಾರೆ, ರಾಮಸ್ವಾಮಿಗಳನ್ನು ಕೇಳಿ. ಅವರ ಇಂಗ್ಲೀಷ್ ಸ್ಪೆಲ್ಲಿಂಗಲ್ಲಿ RAYA ಇದೆ ಕೊನೆಗೆ. ಅದನ್ನು ವಿಶ್ವೇಶ್ವರಾಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತಲೂ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇದು ವಿಶ್ವೇಶ್ವರಾಯ, ಅದು ಏನಾಗಿದೆ, ಇಂಗ್ಲೀಷ್ನ ಕಾಗುಣಿತ ಇದೆಯಲ್ಲ, ಅದು ಎರ್ರಾಬಿರ್ರಿ, ಅದು ಒಂದು ಬರವಣಿಗೆ. ಈಗ ಅಯ್ಯ ಅಂಬೋದೇ IAH ಬರೆಯೋರಿದ್ದಾರೆ, YYA ಬರೆಯೋರಿದ್ದಾರೆ, IA ಬರೆಯೋರಿದ್ದಾರೆ. ಅವರು RAYAನ ಯಾರೋ ಹಿರಿಯರು ಇದಕ್ಕೆ ಇದು ಅವ್ರಿಗೆ ಸ್ಕೂಲ್ ಇದಕ್ಕೆ ಸೇರಿಸೋವಾಗಲೂ ಮಾಡಿ ಒಂದು ದಾಖಲಾಯ್ತಪ್ಪ, ಅದನ್ನು ರೀಟೈನ್ ಮಾಡಿದ್ರು ಅವರು. ಅದರ ಅರ್ಥ ವಿಶ್ವೇಶ್ವರಾಯ ಅಲ್ಲ, ವಿಶ್ವೇಶ್ವರ ಪ್ಲಸ್ ರಾಯ, ವಿಶ್ವೇಶ್ವರಾಯ ಆಯಿತು ಅಂತ ಹೇಳಿ ಬರೆಯೋದಲ್ಲ. ಅದು ಏನಾಗಿದೆ, ಕನ್ನಡದಲ್ಲಿ ಎಲ್ಲರೂ ಒಂದು ಕಡೆ ಅವರು ಸಿಗ್ನೇಚರ್ ಮಾಡಿ ವಿಶ್ವೇಶ್ವರಯ್ಯ ಅಂತ ಇದ್ದುಬಿಟ್ಟಿದ್ದಿದ್ರೆ ನಮಗೆ ಯೋಚನೆ ಇರ್ತಿರಲಿಲ್ಲ. ಇದ್ರ ಬಗ್ಗೆ ಚರ್ಚೆಗಳು ನಡೆದಿರೋದಲ್ಲದೆ ಒಂದು ಪುಸ್ತಕದಲ್ಲಿ ಒಂದು ಅಧ್ಯಾಯವನ್ನೇ ಒಬ್ಬರು ಪುಣ್ಯಾತ್ಮರು ಬರೆದಿದ್ದಾರೆ, ವಿಶ್ವೇಶ್ವರಯ್ಯ ಎಂಬ ಹೆಸರು ಅಂತ. ಇದು ಯಾವ ಇದಿಲ್ಲದೆ ಆಮೇಲೆ ಅವರು ಒಂದು ಮಾತು ಹೇಳಿದ್ರು, ಏನು ಮೂರ್ತಿರಾಯರು ತಮ್ಮ ಪುಸ್ತಕದಲ್ಲಿ ಚಿತ್ರಗಳು ಪತ್ರಗಳಲ್ಲಿ ಅಂತ ಕಾಣ್ತದೆ, ಅಥವಾ ಅವರು ಚಿತ್ರಗಳು ಪತ್ರಗಳಲ್ಲಿ ಅದರಲ್ಲಿ ಅವರು ವಿಶ್ವೇಶ್ವರಾಯ ಎಂದೇ ಹೇಳಿದ್ದಾರೆ. ನನಗೆ ಗಾಬರಿ ಆಯಿತು, ಇದ್ಯಾಕೆ ಮೂರ್ತಿರಾಯರಿಗೆ ಈ ಭ್ರಮೆ ಬರೋಕ್ಕೆ ಸಾಧ್ಯವೇ ಅಂತ ಹುಡುಕದೆ ಎಲ್ಲೂ ಕಾಣಿಸ್ಲಿಲ್ಲ ನನಗೆ. ಇದು ಪ್ರಸಂಗಾಂತರವಾಗ್ತಾ ಇರ್ತದೆ, ನಾನು ಅದನ್ನು ಅಲ್ಲಿ ಹೋಗೋದಿಲ್ಲ. ಆಮೇಲೆ ಅವರು ಬರ್ತ್ ಡೇಟ್ ವಿಚಾರದಲ್ಲೂ ಹೀಗೆ ಅನುಮಾನಗಳಿದೆ. ಅದು ಜಾತಕದ್ದೊಂದು ಡೇಟ್ ಇದೆ, ಅದರ ಪ್ರಕಾರ 1860 ಆಗಸ್ಟ್ 27, ನಾನು ಆಗಸ್ಟ್ 26, ಅವರು ಆಗಸ್ಟ್ 27, 33ನೇ ಇಸ್ವಿ, ನಾನು ಅವರು 1860ನೇ ಇಸ್ವಿ. 60ನೇ ಇಸ್ವಿ ಅಂತ ಇಟ್ಕೊಂಡ್ರೆ HV ನಂಜುಂಡಯ್ಯನವರು, R ನರಸಿಂಹಾಚಾರ್, M ಶಾಮರಾವ್ ಇವರೆಲ್ಲ 60ನೇ ಇಸ್ವಿಯಲ್ಲಿ ಹುಟ್ಟಿದವರು. 61 ಸೆಪ್ಟೆಂಬರ್ ಅಂತ ಹೇಳಿ ಸರ್ಕಾರಿ ದಾಖಲೆಗಳ ಪ್ರಕಾರ ಇಟ್ಕೊಂಡ್ರೆ ಬಹುಶಃ 100ನೇ ವರ್ಷದ ವರ್ಧಂತಿ ಆವಾಗಲೇ ಇದಾಯಿತು. ರವೀಂದ್ರನಾಥ್ ಠಾಕೂರರು, ಮೋತಿಲಾಲ್ ನೆಹರು, ಪಂಡಿತ್ ಮದನ್ ಮೋಹನ್ ಮಾಲ್ವೀಯ, ಉತ್ತರ ಕರ್ನಾಟಕದಲ್ಲಿ ಕನ್ನಡವನ್ನು ಉದ್ಧರಿಸಿದ ಪುಣ್ಯಪುರುಷ ರಾಹ ದೇಶಪಾಂಡೆ ಇವರೆಲ್ಲ 1861ರಲ್ಲಿ ಹುಟ್ಟಿದವರು. 101 ವರ್ಷ 6 ತಿಂಗಳು 14 ದಿವಸ ಬದುಕಿದ್ರು ವಿಶ್ವೇಶ್ವರ. ಪೂರ್ಣ ಶತಾಯುಗಳಾಗಿ ಬದುಕಿದವರು. ಅವರ ಪೂರ್ವಿಕರು ಸ್ಮಾರ್ತ ಬ್ರಾಹ್ಮಣರಲ್ಲಿ ತೆಲುಗು ಮನೆ ಮಾತಿನ ಮುಲಕನಾಡ್ ಪಂಗಡಕ್ಕೆ ಸೇರಿದವರು. ಮೋಕ್ಷಗುಂಡಂ ಸ್ಥಳ ಪ್ರಕಾಶಂ ಜಿಲ್ಲೆಯ ಬೆಸ್ತವಾರಪೇಟ ಮಂಡಲದ ಗ್ರಾಮ. ಹಿಂದೆ ಅದು ಗಿದ್ಲೂರು ತಾಲೂಕಿಗೆ ಸೇರಿತ್ತು, ಈಗ ಮಂಡಲ ಅಂತ ಮಾಡಿ ಬೇಸ್ತವಾರಪೇಟೆ ಮಂಡಲ ಅಂತಾರೆ. 300 ವರ್ಷಗಳ ಹಿಂದೆ ಅವರ ಹಿರಿಯರು ಇಲ್ಲಿಗೆ ವಲಸೆ ಬಂದರು. ಆವತಿ ನಾಡಿನ ಪಾಳೆಗಾರರನ್ನು ಆಶ್ರಯಿಸಿದರು.
ಇದು ಮನೆತನದ ದಾಖಲೆಗಳಿಂದ. ನಮ್ಮ ಪುಣ್ಯ ಮನೆತನದ ಒಂದು ದಾಖಲೆಯನ್ನು ಒಬ್ಬರು ಉಳಿಸೋದ್ರು. ತಾವೇನು ಹೆಚ್ಚು ಪ್ರಸಿದ್ಧರಾಗಲಿಲ್ಲ, ಅವರು ಆಗಬಹುದಾಗಿತ್ತು, ಆಗಲಿಲ್ಲ. ವಿ ಲಕ್ಷ್ಮೀಪತಯ್ಯ ಅಂತ ಇದೇ ಮನೆತನಕ್ಕೆ ಸೇನ ಮೋಕ್ಷಗುಂಡಂ ವಿ ಲಕ್ಷ್ಮೀಪತಯ್ಯ ಅವರ ಸಂತತಿಯವರಿದ್ದಾರೆ. ವಿಶ್ವೇಶ್ವರಯ್ಯನವರ ಮೂಲ ಪುರುಷರು ಲಕ್ಷ್ಮೀಪತಿ ಭಟ್ರು, ಅವರಿಗೆ 5 ಜನ ಮಕ್ಕಳು. ಅದರಲ್ಲಿ ಹಿರಿಯ ಸಂತತಿಯಲ್ಲಿ ವಿಶ್ವೇಶ್ವರಯ್ಯನವರು ಬರ್ತಾರೆ. ತೀರಾ 5ನೇ ಮಗ ಹಿರಿಯ ಸಂತತಿ ವೆಂಕಟೇಶಯ್ಯರ ಸಂತತಿಯಲ್ಲಿ ಈ ವಿ ಲಕ್ಷ್ಮೀಪತಯ್ಯನವರು ಬರ್ತಾರೆ. ಅವ್ರಿಗೂ ವಿಶ್ವೇಶ್ವರಯ್ಯನವ್ರಿಗೂ 6 ವರ್ಷ ವ್ಯತ್ಯಾಸ. ವಿಶ್ವೇಶ್ವರಯ್ಯನ 6 ವರ್ಷ ದೊಡ್ಡವರು, ಈತ 6 ವರ್ಷ. ವರಸೆಯಲ್ಲಿ ವಿಶ್ವೇಶ್ವರಯ್ಯನವರು ನನಗೆ ಚಿಕ್ಕಪ್ಪನಾಗಬೇಕು ಅಂತ ಹೇಳ್ತಾರೆ. 1865ರಲ್ಲಿ ಹುಟ್ಟಿದರು ಅವರು. 1865, ಇವರು 1800. ಅವರು ತಮ್ಮದೊಂದು ಆಟೋಬಯೋಗ್ರಫಿ ಬರೆದಿದ್ದಾರೆ. ಅದು ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ. BA ಗ್ರ್ಯಾಜುಯೇಟ್ ಅವರು, ಮಡ್ರಾಸ್ ಯೂನಿವರ್ಸಿಟಿ BA ಗ್ರ್ಯಾಜುಯೇಟು. MA ಓದ್ತಿದ್ರು, ಅದು ಮುಂದುವರಿಸಲಿಲ್ಲ ಅವರು. ಅದ್ಭುತ ಪ್ರತಿಭಾವಂತ. ಹೈಸ್ಕೂಲಲ್ಲಿದ್ದರು, ಸಂಸ್ಕೃತ ಪಾಠಶಾಲೆ ಪ್ರಿನ್ಸಿಪಲ್ ಆಗಿದ್ದರು. ಅವರ ಆತ್ಮಕಥೆಯ ಮೊದಲ 50-60 ಪುಟಗಳಲ್ಲಿ ವಿಶ್ವೇಶ್ವರಯ್ಯನವರ ಪೂರ್ವಿಕರ ವಿಚಾರ ಬರ್ತದೆ. ಅದನ್ನು ಅವರ ತಂದೆಯವರು ಹೇಳಿದ್ದು. ಆಮೇಲೆ ಯಾವುದೋ ಒಂದು ಕ್ಲೈಮ್ಗೋಸ್ಕರ 1870ರಲ್ಲಿ ವಂಶವೃಕ್ಷಗಳು ಸಿದ್ಧ ಮಾಡಿದ್ದು. ಆಗ ವಿಶ್ವೇಶ್ವರಯ್ಯನವ್ರಿಗೆ 10 ವರ್ಷ. ಅವ್ರ ಹೆಸರು ಇದೆ ಅದರಲ್ಲಿ. ವಿಶ್ವೇಶ್ವರಯ್ಯನವರ ತಮ್ಮಂದರಲ್ಲಿ ರಾಮಚಂದ್ರಾಯರ ಹೆಸರಿಲ್ಲ ಅಲ್ಲಿ, ಅದು ಬರೀತಾರೆ ಅವರು. ಆಗಿನ ಕಾಲಕ್ಕೆ ಅವರು ಇನ್ನೂ ಹುಟ್ಟಿರಲಿಲ್ಲ, ಅದರಿಂದ ಇಲ್ಲಿ ಸೇರಿಲ್ಲ ಹಾಗೆ ಅಂತ ಬರೀತಾರೆ. ಅದು ಭಾಳ ಅದ್ಭುತವಾಗಿದೆ. ಆ ಮೋಕ್ಷಗುಂಡಂ ಲಕ್ಷ್ಮೀಪತಿ ಭಟ್ಟ ಮೂಲ ಪುರುಷ, ಆವತಿ ನಾಡಿನ ಪ್ರಭು ದೊಡ್ಡಭೈರಪ್ಪ ಗೌಡನ ಆಶ್ರಿತರಾಗಿ ಅಲ್ಲಿ ಸೇರ್ತಾರೆ. ಅವರಿಗೆ ಸರ್ವಮಾನ್ಯ ಅಗ್ರಹಾರವಾಗಿ ಬಂಡಹಳ್ಳಿ ಮುದ್ದೇನಹಳ್ಳಿ ಆತ ಕೊಡ್ತಾನೆ. ಅದು ಭಾಳ ಸ್ವಾರಸ್ಯವಾಗಿದೆ. ಆ ಪುಸ್ತಕ ಸಿಗ್ತದೆ ಅಥವಾ ಎಲ್ಲಿಯಾದರೂ ಲೈಬ್ರರಿಯಲ್ಲಿ ಸಿಗ್ತದೆ. ವಿಶ್ವೇಶ್ವರಯ್ಯನವರ ಪೂರ್ವಜರು ಅಂತ ನಾನೊಂದು ಪುಸ್ತಕ ಬರೆದಿದ್ದೀನಿ, ಅದರಲ್ಲಿ ಇದನ್ನೆಲ್ಲ ಅಡಕ ಮಾಡಿದ್ದೀನಿ ನಾನು ಹೇಳಿದೆ. ಲಕ್ಷ್ಮೀಪತಿ ಭಟ್ರ 5 ಗಂಡು ಮಕ್ಕಳಲ್ಲಿ ಮೊದಲ ಮಗ ತಿಪ್ಪಾಶಾಸ್ತ್ರಿಗಳ ಸಂತತಿಯಲ್ಲಿ ಮುದ್ದೇನಹಳ್ಳಿ ಶಾಖೆ, ಒಂದು 3-4 ಶಾಖೆ ಇದೆ. ಮುದ್ದೇನಹಳ್ಳಿ ಶಾಖೆಯವರಲ್ಲಿ ತಿಪ್ಪಾಶಾಸ್ತ್ರಿಗಳ 3ನೇ ಮಗ ತಿಮ್ಮಪ್ಪ ಶಾಸ್ತ್ರಿ, ಅವರ ಮಗ ಮತ್ತೆ ತಿಪ್ಪಾಶಾಸ್ತ್ರಿ, ಅವರ 2ನೇ ಮಗ ಶ್ರೀನಿವಾಸ ಶಾಸ್ತ್ರಿ. ಶ್ರೀನಿವಾಸ ಶಾಸ್ತ್ರಿಗಳ ಮೊದಲ ಪತ್ನಿಯಲ್ಲಿ ತಿಮ್ಮಪ್ಪ ಶಾಸ್ತ್ರಿ ಮತ್ತು 2ನೇ ಪತ್ನಿ ವೆಂಕಟಲಕ್ಷ್ಮಮ್ಮನವರಲ್ಲಿ 2ನೇ ಮಗನಾಗಿ ವಿಶ್ವೇಶ್ವರಯ್ಯನವರು ಜನಿಸಿದರು. ಈ ವಿವರಗಳು ತಗೊಂಡು ಏನಾಗಬೇಕು ಅನ್ನೋ ಮಾತು ಬೇರೆ. ವಿಶ್ವೇಶ್ವರಯ್ಯನವ್ರಿಗೆ ಇವರುಗಳು ಬೇಕಾಗಿರಲಿಲ್ಲ. ಅವರಿಗೆ ನೆವರ್ ಕೇರ್ಡ್ ಫಾರ್ ದಿಸ್. ಅದು ನಾನು ನನ್ನ ಸ್ವಶಕ್ತಿಯಿಂದ ಬೆಳೀಬೇಕು ಹಾಗೆ ಅಂತ. ಉಳಿದದ್ದನ್ನು ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ ಅನ್ನೋಂಥದ್ದು. ಅವ್ರ ತಂದೆಯವ್ರ ವಿಚಾರವನ್ನು ಗುಂಡಪ್ಪನವ್ರು ಅವ್ರು ಜ್ಞಾಪಿಸ್ತಾರೆ. ಅವರಷ್ಟೆಲ್ಲ ಯೋಗ ಸಾಧನೆ ಮಾಡ್ತಿದ್ರು, ಇಷ್ಟೆಲ್ಲ ವಿದ್ವಾಂಸರಾಗಿದ್ದರು, ಆತ್ಮಚಿಂತನೆ ಮಾಡ್ತಾಯಿದ್ರು. ಅದರ ಫಲವೇ ಈಗ ನೀವು ಅಂತ ಹೇಳಿ ಅವರು ತೋರಿಸ್ತಾರೆ. ಅದೆಲ್ಲ ಸರಿ ಕಣಯ್ಯ, ಈಗ ನಾವೇನಾಗಿದ್ದೀವಿ ಹೇಳೋ, ಈಗ ನಾವೇನಾಗಿದ್ದೀವಿ, ನಾವು ಏನಾಗಬೇಕು, ಹೇಗೆ ಬೆಳೀಬೇಕು, ನಮ್ಮ ಕೆಲಸ ಇದು. ಆಮೇಲೆ ನಾ ಹೇಳಿದೆ ಈ ಮನೆತನದ ಇದರಲ್ಲಿ ಅವ್ರಿಗೆ. ಆಮೇಲೆ ಅವ್ರ ಜೊತೆಯಲ್ಲಿ ಯಾರು ಹುಟ್ಟಿದ್ರು, ಏನು ಎತ್ತ ಹಾಗೆ ಅಂಥೇಳಿ ಒಬ್ಬ ತಮ್ಮನನ್ನು ಕೋಲಾರದ ಸೂತ್ರಮ್ಮನತನಕ್ಕೆ ದತ್ತುವಾಗಿ ಕೊಡಲಾಯಿತು ಅಂತ ಬರ್ತದೆ. ಆದರೆ ಆ ಫ್ಯಾಮಿಲಿನವ್ರು ಕೆಲವರು ನನಗೆ ಗೊತ್ತು, ಒಬ್ರಿಗೂ ಈ ವಿಚಾರ ಗೊತ್ತಿಲ್ಲ. ಅದು ಹೋಗಲಿ. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಅವರ ಪೂರ್ವಿಕರು ತುಂಬ ಶ್ರೀಮಂತರಾಗಿದ್ದಂತ. ಅವರ ಮನೆಯಲ್ಲಿ 5 ಕೊಳಗದಷ್ಟು ರಂಧ್ರ ಕೊರಿಯದ ಶುದ್ಧವಾದ ಮುತ್ತುಗಳು ಇದ್ವು ಹಾಗೆ ಅಂಥೇಳಿ ವಂಶವೃಕ್ಷದಲ್ಲಿ ಬರ್ತದೆ, ಆ ವಂಶದ ವಿವರಗಳಲ್ಲಿ ಬರ್ತದೆ. ಈ ಹೈದರ್ ಟಿಪ್ಪು ಗಲಾಟೆ ಒಳಗೆ ಲಕ್ಷ್ಮೀಪತಿ ಭಟ್ರ 3 ಮಕ್ಕಳು, ಮಧ್ಯದವ್ರ 3 ಮಕ್ಕಳು ವಾಸುದೇವಯ್ಯ, ಕಿಚ್ಚಯ್ಯ, ರಾಮಭದ್ರಯ್ಯ ಅಂತ. ಅವರು 3 ಜನವೂ ಸಿರಾದ ಯುದ್ಧದಲ್ಲಿ 1761 ಅಲ್ಲಿ ಸಿಪಾಯಿಗಳಾಗಿ ಮರಾಠರ ಪರವಾಗಿ ಹೋರಾಟ ಮಾಡಿ ಈ ಹೈದರಿನ ಜೊತೆಗೆ ನಿಜಾಮನ ಅವನ ಕಡೆಯಿಂದ ಬಂದಿರ್ತಾರೆ, ಈ ಹೈದರ್ ಈ ಕಡೆಯಿಂದ ಹೋಗಿರ್ತಾನೆ. ಹೈದರಿನ ಜೊತೆಯಲ್ಲಿ ಯುದ್ಧ ಮಾಡುವಾಗ ಯುದ್ಧ ಭೂಮಿಯಲ್ಲಿ ಸತ್ತು ಹೋಗ್ತಾರೆ. ಅದರಿಂದಾಗಿ ಆವಾಗ ಎಲ್ಲ ಸಂಸಾರಗಳೆಲ್ಲ ಅರೋಡಾಗ್ತದೆ. ಆಗ ಮನೆಯಲ್ಲಿ ಇದ್ದಂಥ ಎಲ್ಲಿ ಎಲ್ಲ ಇವರೆಲ್ಲ ಬಂದು ಜಫ್ತ್ ಮಾಡ್ತಾರೋ ಹಾಗೆ ಅಂಥೇಳಿ ಮನೆಯಲ್ಲಿದ್ದ ಐಶ್ವರ್ಯನೆಲ್ಲ ಎಲ್ಲೋ ತೊಗೊಂಡು ಹೋಗಿಡ್ತಾರೆ. ಆ ತೊಗೊಂಡು ಹೋಗಿಟ್ಟ ಮೇಲೆ ಅದು ಯಾರ ಮನೆಗೆ ಹೋಗ್ತದೋ ಅವನು ತಾನು ಸ್ವಾಧೀನ ಮಾಡ್ಕೋತಾನೆ. ಅವನು ರೆಡ್ಡಿ ಒಬ್ಬ ಮನೆಯಲ್ಲಿ ಭತ್ತ ಕುಟ್ಟೋದಕ್ಕಿದ್ದವನು ಅದನ್ನು ನಿಮ್ಮ ಮನೇಲಿ ಇಟ್ಕೋ, ಬಚ್ಚಲ ಇದರಲ್ಲಿ ಇಟ್ಕೋ, ಯಾಕೆಂದ್ರೆ ಇವರು ಯಾರೂ ಇಲ್ಲ ಮನೇಲಿ ಗಂಡು ದಿಕ್ಕಿಲ್ಲ ಅಂತ ಇವ್ರು ಹೇಳಿದ್ರೆ ತೊಗೊಂಡು ಹೋಗ್ತಾನೆ. ತೊಗೊಂಡೋಗಿ ನೀವೇನು ಕೊಟ್ಟಿಲ್ಲ ಮಾಡಿಲ್ಲ ಅಂತ ಮಾಡಿಯೋ ಅವನು ಸ್ವಾಧೀನ ಮಾಡ್ಕೋತಾನೆ. ಈ ವಿವರಗಳೆಲ್ಲ ಭಾಳ ಕುತೂಹಲಕರವಾದ ವಿವರಗಳು.
ಇದರಲ್ಲಿ ಎಷ್ಟೋ ವಿಚಾರ ವಿಶ್ವೇಶ್ವರಯ್ಯನವ್ರು ಗೊತ್ತಿಲ್ಲದೆ ಇಲ್ಲ, ಗೊತ್ತಿರ್ತದೆ. ಆದರೆ ಅವರು ಆ ಹಿಂದಿನ ಕಥೆಗೆಲ್ಲ ಹೋಗೋದಿಲ್ಲ. ಅವರ ಬಾಲ್ಯ ವಿದ್ಯಾಭ್ಯಾಸದ ಬಗ್ಗೆ ಸರಿಯಾಗಿ ತಿಳಿತಾ ಇಲ್ಲ. ದೊಡ್ಡ ಕುಟುಂಬದ ನಿರ್ವಹಣೆ ಸಣ್ಣದೊಂದು ಗ್ರಾಮದಲ್ಲಿ ಸಾಧ್ಯವಿಲ್ಲ ಅಂತ ಹೇಳಿ ಮುದ್ದೇನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ. ಮಾಧ್ಯಮಿಕ ಶಾಲೆಯ ಶಿಕ್ಷಣ ಅಲ್ಲಿ ನಡೆಯುತ್ತೆ. ಸುಮಾರು 15 ವರ್ಷ ವಯಸ್ಸಿರುವಾಗ ಸುಮಾರು 1875-76 ಅವರ ತಂದೆ ತೀರ್ಕೊಳ್ತಾರೆ. ತಮ್ಮ ಸೋದರ ಮಾವ ರಾಮಯ್ಯನವರ ಜೊತೆಯಲ್ಲಿ, ಈ ರಾಮಯ್ಯನವರ ವಿಚಾರ ಸಂಗ್ರಹ ಮಾಡೋಕ್ಕೆ ನಾನು ತುಂಬ ಪ್ರಯತ್ನ ಮಾಡಿದೆ, ಒಂದು ವಾಕ್ಯದ ಮೇಲೆ ಸಿಕ್ಕೋದಿಲ್ಲ. ಅವ್ರ ಸಂತತಿಯವರು ಇಲ್ಲಿದ್ದಾರೆ, ನಾನು ಹೇಳಿ ಕಳಿಸ್ದೆ. ನಾನು ಏನಾದರೂ ಇಲ್ಲ, ಈಗ ರಾಮೇಶ್ವರ ದೇವಸ್ಥಾನಕ್ಕೆ ಅವ್ರ ಸಂಬಂಧ ಇತ್ತು, ಸೆಕ್ರೆಟೇರಿಯೇಟಲ್ಲಿ ಒಂದು ಕೆಲಸದಲ್ಲಿದ್ದರು, ಯಾವ ಕೆಲಸದಲ್ಲಿದ್ದರು ಈ ವಿವರಗಳು ಸಿಕ್ಕೋದಿಲ್ಲ. ಆದರೆ ಆತ ಪುಣ್ಯಪುರುಷ. ಅವರು ಆಗಿನ ನಾಗರಿಕ ಜೀವನವನ್ನು ಕಂಡವರು, ಬೆಂಗಳೂರಿನಲ್ಲಿದ್ದವರು. ಅವರ ಸೋದರಿಯ ಮಗ, ಈ ಹುಡುಗ ಇವನನ್ನು ಮುಂದೆ ಬರಬೇಕು ಅಂತನ್ನುವಂಥ ಒಂದು ಆಲೋಚನೆ ಅವರ ಮನಸ್ಸಿಗೆ ಬಂತಲ್ಲ, ಅದೊಂದು ಪುಣ್ಯ ಮುಹೂರ್ತ ಹಾಗೆ ಅಂತ ಹೇಳ್ಬೋದು. ಇವರು ವೆಸ್ಲಿಯನ್ ಮಿಷನ್ ಪ್ರೌಢಶಾಲೆಗೆ ಬಂದು ಸೇರ್ತಾರೆ. ಮುಂದಿನ ವ್ಯಾಸಂಗ ಸೆಂಟ್ರಲ್ ಕಾಲೇಜಲ್ಲಾಗ್ತದೆ. 1881ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯ BA ಪರೀಕ್ಷೆಯನ್ನು ಉನ್ನತ ಶ್ರೇಣಿಯಲ್ಲಿ. ಅವರ ಮೇಷ್ಟ್ರು ಚಾರ್ಲ್ಸ್ ವಾಟರ್ಸ್. ಎಂಥ ಒಳ್ಳೆಯ ಗುರು ಹಾಗೆ ಅಂದರೆ, ಚೆನ್ನಾಗಿ ಪಾಸ್ ಮಾಡ್ತಾರೆ ಇವರು. ಪಾಸ್ ಮಾಡಿದಾಗ ವೆಬ್ಸ್ಟರ್ ಡಿಕ್ಷನರಿನ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾರೆ. ಅದಾದಮೇಲೆ ನೋಡಿ, ಅವ್ರು ತೀರ್ಕೊಳ್ಳೋ ಕಾಲಕ್ಕೆ ಲಂಡನ್ನಲ್ಲೋ ಎಲ್ಲೋ ಇದ್ದವರು ಅವ್ರು ಹಾಕೋತಾ ಇದ್ದ ಬಂಗಾರದ ಕಫ್ ಲಿಂಕ್ಸ್ನ ಹೆಂಡ್ತಿಗೆ ಹೇಳಿ, ಇದನ್ನು ಬೊಂಬಾಯಲ್ಲಿ ಜೂನಿಯರ್ ಇಂಜಿನಿಯರ್ ಇದ್ದಾನೆ, ಅವನಿಗೆ ಇದನ್ನು ತಲುಪಿಸ್ಬಿಡು, ಅವನು ನಮಗೆ ಒಳ್ಳೆ ಹುಡುಗ, ನಮ್ಮ ಒಳ್ಳೆ ವಿದ್ಯಾರ್ಥಿ. ಯಾವ ಮೇಷ್ಟ್ರು ಹುಡುಗರಿಗೆ ಮೇಷ್ಟ್ರ ವಿಚಾರಕ್ಕಿದ್ದಿರೋದಿಲ್ಲ, ಇನ್ನು ಮೇಷ್ಟ್ರಿಗೆ ಹುಡುಗರ ವಿಚಾರದಲ್ಲಿ ಇಷ್ಟೊಂದು ಪ್ರೀತಿ. ಅವರು ತಾವು ಜೀವಮಾನ ಪರ್ಯಂತ ಅದನ್ನು ಬಳಸ್ತಾ ಇದ್ದರು. ಹಾಗೆ ತಮ್ಮ ಗುರುಗಳ ಬಗ್ಗೆ ಅವರಿಗೆ ಶ್ರದ್ಧೆ ಇತ್ತು. ಆಮೇಲೆ ಒಂದು ಕಾಗದ ಬರೆದು, ದಿವಾನ್ ರಂಗಾಚಾರ್ಲು ಅವರಿಗೆ ಕಾಗದ ಬರೆದು, BE ವ್ಯಾಸಂಗಕ್ಕೆ, ಆ ಕಾಲದಲ್ಲಿ ಬೇರೆ ಅದಕ್ಕೆ ಹೆಸರಿತ್ತು, LCE ಇನ್ಯಾವುದೋ ಒಂದು, ಆ ವ್ಯಾಸಂಗಕ್ಕೆ ಆವಾಗ ಪೂನಾದಲ್ಲಿ ಮಾತ್ರವೇ ಇದ್ದದ್ದು. ಆ ವಿ ಲಕ್ಷ್ಮೀಪತಯ್ಯನವ್ರ ಜೀವನದಲ್ಲಿ ಬರುತ್ತೆ. ವಿಶ್ವೇಶ್ವರಯ್ಯನವರು ಅಲ್ಲಿ ಹೋಗಿ ಓದಿದ್ರು, ನಾನು ಹಾಗೆ ಓದ್ತೀನಿ, ನನಗೂ ಅವಕಾಶ ಕೊಡು ಅಂತ ಹೇಳಿ ಅವರ ಅಣ್ಣನ ಕೇಳ್ತಾರಂತೆ. ಅಪ್ಪ, ಅದು ದೂರದೇಶ, ವಿಶ್ವೇಶ್ವರಯ್ಯ ಹಾಗೆ ಮಾಡ್ದ ಅಂತ ನೀ ಮಾಡೋಕ್ಕಾಗತ್ಯೆ, ನಿನ್ನ ಕೈಲಾಗತ್ತೆ, ಅದು ನಮಗೆ ಆಗೋದಿಲ್ಲಪ್ಪ ಅದೆಲ್ಲ ಅಂತ ಹೇಳಿದ ಮೇಲೆ ಆ ಪ್ರಯತ್ನನ ಕೈ ಬಿಟ್ಟೆ ಹಾಗೆ ಅಂತ ಬರ್ತದೆ. ಅದು ಇರಲಿ. ಆಮೇಲೆ ಆ ಪರೀಕ್ಷೆಗಳನ್ನ ಹೇಗೆ ಪಾಸ್ ಮಾಡ್ತಾರೆ ವಿಶ್ವೇಶ್ವರಯ್ಯನವರು? 1883ರಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿದಲ್ಲದೆ ಮುಂಬೈ ಪ್ರಾಂತ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದರು. ಏನು ಮರಾಠಿ ಬ್ರಾಹ್ಮಣರೇನು ಕಡಿಮೆ ಅಲ್ಲ ಆ ಕಾಲದಲ್ಲಿ, ಅದ್ಭುತವಾದಂತಹ ವರ್ಚಸ್ವಿ ಇದು. ಅಂಥವರಲ್ಲಿ ಇಲ್ಲಿಂದ ಹೋಗಿರೋ ಹುಡುಗ ಅದು ಫಸ್ಟ್ ಪ್ಲೇಸಲ್ಲಿ ಪಾಸ್ ಆದರು. ಜೇಮ್ಸ್ ಬರ್ಕ್ಲೆ ಬಂಗಾರದ ಪದಕ ಪಡೆದರು. ಮುಂಬೈ ಸರ್ಕಾರದಲ್ಲಿ ಅಧಿಕಾರಕ್ಕೆ ಸೇರ್ಪಡೆಯಾದರು. 1884 ಮಾರ್ಚ್ ತಿಂಗಳ ಅಸಿಸ್ಟೆಂಟ್ ಇಂಜಿನಿಯರ್. ಆಮೇಲೆ ಅವರ ವೃತ್ತಿ ಜೀವನ ಸಾರ್ವಜನಿಕ ಏರ್ಮುಗದಲ್ಲೇ ಹೋಯಿತು. ಅವರ ಶ್ರಮ ಸಹಿಷ್ಣುತೆ, ಕರ್ತವ್ಯ ನಿಷ್ಠೆಗೆ ಆರಂಭದಲ್ಲೇ ಆ ಧೋಲಿಯ ಯೋಜನೆ, ಪಾಂಜ್ರಾ ನದಿಗೆ ಸೈಫನ್ ಕೊಳವೆ ಹಾಕಿ ದತಾರಿ ಹಳ್ಳಿಗೆ ನೀರು ಒದಗಿಸೋ ಕೆಲಸ, ನೀರಾವರಿ ಕೆಲಸಗಳು ತುಂಬ ನಮ್ಮ ಭರತಖಂಡದ ನೀರಾವರಿ ಯೋಜನೆಗೆ ಅವರು ಕೊಟ್ಟಿರುವಂಥ ಒಂದು ಯೋಗದಾನ ಇದೆಯಲ್ಲ, ಅದು ಕೊಡುಗೆಗಳಿದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂಥದ್ದು. ಆ ಸ್ಥಳಕ್ಕೆ ಹೋಗೋದಕ್ಕೇ ಅದು ಮಳೆಗಾಲ, ಅದನ್ನು ಈಜ್ಕೊಂಡು ಹೋಗಬೇಕಾಗೋದು, ತೆಪ್ಪಗಳಲ್ಲಿ ಹೋಗಬೇಕಾಗೋದು. ಖರ್ಚು ವೆಚ್ಚ ದೃಷ್ಟಿಯಿಂದ ಈ ಯೋಜನೆ ಈಗ ಬೇಡ, ಮುಂದಕ್ಕೆ ಹಾಕೋದು ವಾಸಿಯಿಂದಾಗ ಅವನು ಗಲಾಟೆ ಮಾಡ್ತಾನೆ, ಅವನು ಹೈಯರ್ ಆಫೀಸರು. ಅದನ್ನು ಚಾಲೆಂಜಾಗಿ ತಗೊಳ್ತಾರೆ ಇವರು. ಆಮೇಲೆ ನಿಗದಿತ ಸಮಯಕ್ಕೆ ಕೆಲಸ ಮುಗಿಸಿ ಆಗಿನ ಜಿಲ್ಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫಾಲಿಸರ್, ಬರೀ ಯುರೋಪಿಯನ್ ಹೆಸರುಗಳೇ ನುಸುಳ್ಕೊಂಬಂದರೆ ಈ ವಿಶ್ವೇಶ್ವರಯ್ಯನವ್ರ ಹೆಸರು ಮಾತ್ರವೇ ಅಲ್ಲಿ ಬರೋದು, ಬರೀ ಯುರೋಪಿಯನ್ ನೇಮ್ಸೇನೆ ಅವ್ರುಗಳೇ ಅಧಿಕಾರ ಆ ಕಾಲಕ್ಕೆ. ಆಮೇಲೆ ಅವ್ರು ಹೇಗೆ ಅಧಿಕಾರದಲ್ಲಿ ಮುಂದುವರಿತಾರೆ ಅಂದರೆ 18 ಸ್ತರಗಳ ಮೇಲ್ದರ್ಜೆಗೆ ಹೊರಟೋಗ್ತಾರೆ ಇವರು ತಮ್ಮ ಕೆಲಸದ ಇದರಿಂದ. ಆಮೇಲೆ ಅವರು ಸರ್ಕಾರದವರು ಇಲ್ಲ ಇವರೆಲ್ಲ ಸೀನಿಯರ್ಸ್ ಇದ್ದಾರಪ್ಪ, ಇವರು ಕೊಡಲೇಬೇಕಪ್ಪ ಹಾಗೆ ಅಂತ ಹೇಳಿ ಮಾಡಿದಾಗ ಇವ್ರಿಗೂ ಕನ್ವಿನ್ಸ್ ಆಗ್ತದೆ, ಆಯಿತು ಅಂತ ಹೇಳಿದಾಗ. ಆದರೂ ಚೀಫ್ ಎಂಜಿನಿಯರ್ ಕೆಲಸ ಕೊಡುವಾಗ ಸ್ವಲ್ಪ ಹಿಂದೂ ಮುಂದೆ ನೋಡಿದ ಹಾಗೆ ಕಾಣಿಸ್ತದೆ. ಇವರು ರಾಜೀನಾಮೆ ಕೊಡೋದಕ್ಕೆ ಅವಾಗ ಇನ್ನೂ 43 ವರ್ಷ ಇವರಿಗಷ್ಟೇ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟರು ಅವರು ಪೂರ್ತಿ ಇವರಿಗೆ ನಿವೃತ್ತಿ ವೇತನ ಕೊಡ್ತಾರೆ. ಅದು ಬೇರೆ. ಪುಣೆ ವಿಭಾಗಕ್ಕೆ ವರ್ಗವಾದ ಮೇಲೆ ಅಲ್ಲಿ
ಬಾಂಬೆ ಪ್ರೆಸಿಡೆನ್ಸಿಯ ಭಾಗವಾಗಿ ಸಿಂಧ್ ಪ್ರಾಂತದ ಸುಕ್ಕೂರ್ ನಗರಕ್ಕೆ ಸಿಂಧೂ ನದಿಯಿಂದ ಕುಡಿಯುವ ನೀರನ್ನ ಒದಗಿಸುವ ಯೋಜನೆ ಕೈಗೆ ತಗೊಳ್ತಾರೆ. ವೆಚ್ಚ ತಗ್ಗಿಸುವ ಸಲುವಾಗಿ ನದಿ ದಂಡೆಗಳ ದೊಡ್ಡ ಇವೆಲ್ಲ ಸ್ವತಂತ್ರವಾಗಿ ಯೋಚನೆ ಮಾಡಿದ್ದು. ಕಾಪಿಡ್ ಫ್ರಮ್ ಬುಕ್ಸ್ ಆರ್ ಟಾಟ್ ಬೈ ಟೀಚರ್ಸ್ ಅಲ್ಲ. ವಿಶ್ವೇಶ್ವರಯ್ಯನವರ ಅನೇಕ ಯೋಜನೆಗಳು ಸ್ವತಂತ್ರವಾದಂತಹ ಒಂದು ಧೀಶಕ್ತಿಯಿಂದ. ಅದಕ್ಕೆ ಒಬ್ಬ ಪೆರಿನ್ ಅಂತ ಅನ್ನೋನೊಬ್ಬ ಬರಿತಾನೆ, ನೀವು ಅಪಾರವಾದ ನೈತಿಕ ಸಂಪತ್ತಿಯನ್ನು ನಾನೇನು ಮೆಚ್ಚಿಕೊಳ್ಳೋದಿಲ್ಲ, ನಿಮ್ಮ ಅಸೀಮ ರಾಷ್ಟ್ರ ಪ್ರೇಮವನ್ನು ನಾನು ಮೆಚ್ಚಿಕೊಳ್ಳೋದಿಲ್ಲ, ಇದರ ಜೊತೆಗೇನೆ ಅಗಾಧವಾದ ತಾಂತ್ರಿಕ ಕೌಶಲವನ್ನು ನೀವು ಪ್ರಕಟಿಸಿದ್ರಲ್ಲ, ಇದು ನನಗೆ ಬಹಳ, ಅದರ ಜೊತೆಗೇನೆ ಇದನ್ನು ಮೆರೆದ್ರಿ ನೀವು ಹಾಗೆ ಅಂತಂತಾನೆ. ಆಮೇಲೆ ಇದ್ರದ್ದು ಖಡಕ್ವಾಸ್ಲ ಪೈಪ್ ಸರೋವರಕ್ಕೆ ಸ್ಥಾಪಿಸಿದ್ದು ಆ ಸ್ವಯಂಚಾಲಿತ ತೂಬಿನ ಬಾಗಿಲುಗಳಿದೆಯಲ್ಲ, ಮುಂದೆ ಅದನ್ನೇನೆ ಟೆಗ್ರಾ ಅಣೆಕಟ್ಟು, ಕನ್ನಂಬಾಡಿ ಅಣೆಕಟ್ಟುಗಳ ನಿರ್ಮಾಣದಲ್ಲಿ ಉಪಯೋಗಿಸಿದ್ದು. ಪುಣೆ ಮತ್ತು ಕರ್ಕಿ ಮುಂತಾದ ಪಟ್ಟಣಗಳ ನೀರು ಸರಬರಾಜಿನ ವ್ಯವಸ್ಥೆ. ಆಮೇಲೆ ನೀರಿನ ಸರದಿ ಬಳಕೆ. ಈ ವಿಚಾರದಲ್ಲಿ ಆಗ ಬೇಕಾದಷ್ಟು ರೈತರುಗಳು ಗಲಾಟೆ ಮಾಡ್ತಾರೆ. ಕೇಸರಿ ಪತ್ರಿಕೆಯಲ್ಲಿ ಲೇಖನಗಳು ಬರ್ತವೆ. ಆಗ ಇವರು ರೈತರನ್ನೆಲ್ಲ ಕೂರಿಸ್ಕೊಂಡು ಅವರಿಗೆ ಇದು ಒಪ್ಪಿಸಿ ಇದರಿಂದಿರೋ ಅನುಕೂಲಗಳನ್ನೆಲ್ಲ ವಿವರಿಸಿದ ಮೇಲೆ ಅವರಿಗೆ ಮನವರಿಕೆ ಆಗ್ತದೆ, ಅದರಿಂದ ಅನುಕೂಲಗಳಾಗ್ತದೆ. ವಿಶ್ವೇಶ್ವರಯ್ಯನವರ ಸಲಹೆಯನ್ನು ಭಾರತ ಸರ್ಕಾರ ನೇಮಿಸಿದ ನೀರಾವರಿ ಆಯೋಗ ಕೂಡ ಸ್ವೀಕಾರ ಮಾಡುತ್ತೆ. ಆಮೇಲೆ ಮುಂಬೈ ಸರ್ಕಾರದ ಶಾಸನ ಪರಿಷತ್ತಿನಲ್ಲಿ ಸಚಿವ ಸರ್ ಮೆಕಿನ್ಸೆ ಮುಕ್ತಕಂಠವಾಗಿ ಪ್ರಶಂಸೆ ಮಾಡ್ತಾರೆ. ಲಂಡನ್ನಲ್ಲಿ ಪ್ರಕಟವಾದ ಬರ್ಕ್ಲಿ ಅವರು ಬರೆದ ಇರಿಗೇಷನ್ ಇನ್ ಇಂಡಿಯಾ ಮೊದಲಾದ ಪುಸ್ತಕಗಳಲ್ಲಿ MV ಅವರ ಸಾಧನೆ ಉಲ್ಲೇಖಗೊಳ್ಳುತ್ತದೆ. ಇವುಗಳ ವಿಚಾರವೆಲ್ಲ ಬಹಳ ಆಯಕಟ್ಟಾದ ಪ್ರಮುಖವಾದಂಥ ಇಂಥ ಸಾಧನೆಗಳನ್ನು ವಿಶ್ವೇಶ್ವರಯ್ಯನವರು ತಮ್ಮ ಜೀವನ ಚರಿತ್ರೆಯಲ್ಲಿ ಹೇಳ್ಕೊಂಡಿದ್ದಾರೆ. ಅದನ್ನು ಹೇಳುವಾಗ ಬಹಳ ನಿರ್ಮಲವಾದ ಮತ್ತು ನಿಷ್ಪಕ್ಷಪಾತವಾದ ಮನಸ್ಸಿನಿಂದ ಹೇಳ್ತಾರೆ. ಬಹಳ ದೊಡ್ಡದು ಮಾತ್ರ ಹೇಳ್ತಾರೆ, ಸಾಧಾರಣವಾದ ವಿಚಾರಕ್ಕೆ ಅವರು ಹೋಗೋದಿಲ್ಲ. ಸಣ್ಣ ಸಣ್ಣ ಕಾರ್ಯಕ್ರಮಗಳು ಸಾಧನೆಗಳನ್ನು ಹೇಳೋದಿಲ್ಲ ಅವರು. ವಿಶ್ವೇಶ್ವರಯ್ಯನವರು ಸರ್ಕಾರಿ ಸೇವೆಯ ಕೇಂದ್ರ ಸ್ಥಾನವಾಗಿ ಪೂನಾ ಸಾಕಷ್ಟು ದೀರ್ಘಕಾಲ ಅವರಿಗೆ ಅದೊಂದು ಸುಸಂಸ್ಕೃತ ವಿದ್ಯಾವಂತ ನಾಗರಿಕರ ಬೌದ್ಧಿಕ ಚಟುವಟಿಕೆಗಳ ಬೀಡದು. ಶೈಕ್ಷಣಿಕ ಸಾಂಸ್ಕೃತಿಕ ಕ್ಷೇತ್ರ ಅನೇಕ ಗಣ್ಯರ ಸಂಪರ್ಕ ಅವರು ಒದಗುತ್ತೆ. ಇದರ ಆತ್ಮೀಯವಾದ ಕೆಲವು ಇದನ್ನು ಸನ್ನಿವೇಶಗಳನ್ನು ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ. ವಿಶ್ವೇಶ್ವರಯ್ಯನವರ ಗೌರವಾದರಗಳಿಗೆ ಪಾತ್ರರಾದ ಪ್ರಮುಖರು ಅಂದರೆ ಮಹಾದೇವ ಗೋವಿಂದ ರಾನಡೆ. ಅವರ ವ್ಯಕ್ತಿತ್ವದ ಹೊಳಹುಗಳನ್ನು ವಿಶ್ವೇಶ್ವರಯ್ಯನವರು ಕೊಡುವಾಗ ಮಹಾನ್ ವ್ಯಕ್ತಿಯ ದೇಶಪ್ರೇಮ, ಬೌದ್ಧಿಕ ಸಾಮರ್ಥ್ಯ ಕಣ್ಣೆದುರು ಕಟ್ಟಿ ನಿಲ್ತವೆ. ಆಮೇಲೆ ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ ತಿಲಕ್, ಬಾಲಕೃಷ್ಣ ಅಗರ್ಕರ್. ಆಮೇಲೆ ಅಲ್ಲಿ ಡೆಕ್ಕನ್ ಕ್ಲಬ್ ಸ್ಥಾಪನೆ ಆಗ್ತದೆ. 1891ರಲ್ಲಿ ಸ್ಥಾಪನೆ ಆಗ್ತದೆ. ಆ ವಿಚಾರದಲ್ಲಿ ರಾನಡೆಯವರೆಷ್ಟು ಸಹಾಯ ಮಾಡಿದ್ರು ಇದೆಲ್ಲ. ದೇಶದ ಉನ್ನತಿ ಕುರಿತು ಚಿಂತನದ ಮೊದಲ ಲೇಖನ 1893ರಲ್ಲಿ ಅವರು ಬರೀತಾರೆ. ಅದು ಆ ಪತ್ರಿಕೆಯ ಒತ್ತಾಯ ಮಾಡ್ತಾರೆ, ನೀವು ಬರೀಬೇಕು ಅಂತ ಹೇಳಿ ಅದರಿಂದ ಬರೀತಾರೆ. 1894ರಲ್ಲಿ ಸುಕ್ಕೂರ್ಗೆ ವರ್ಗ ಆಗ್ತದೆ. ಗವರ್ನರ್ ಮಹಾಶಯರ ಪ್ರಶಂಸೆಯೊಂದಿಗೆ ಆ ಜಿಲ್ಲೆಗೆ ಅವರು ಅಲ್ಲಿಯ ಕೆಲಸಗಳನ್ನು ಮುಗಿಸ್ತಾರೆ. ಮತ್ತೆ ಪೂನಾಕ್ಕೆ ವಾಪಸ್ಸಾಗ್ತಾರೆ. ವಿದೇಶ ಪ್ರಯಾಣವನ್ನು ಜಪಾನ್ ದೇಶಕ್ಕೆ 3 ತಿಂಗಳ ಮಟ್ಟಿಗೆ 1898ರಲ್ಲಿ ಕೈಕೊಳ್ತಾರೆ. ಅವರು ಮೊದಲನೇ ಪ್ರಯಾಣ. ಅವರು ನೋಡಿ 6 ಸರಿ ಅಥವಾ 7 ಸಾರಿ ವಿಶ್ವೇಶ್ವರಯ್ಯನವರು ಏನು ಧಾರಾಳವಾಗಿ ಹೋಗಿ ಬಂದಿದ್ದಾರೆ. ಆ ಕಾಲದಲ್ಲಿ ಅಲ್ಲ ಬಹಿಷ್ಕಾರ ಹಾಕಿತ್ತೇ ಬಿಡುತ್ತೆ, ಆವಾಗ ಅದೆಲ್ಲ ಬೇಡ, ಆ ವಿಚಾರ ಬೇಡ. ಆದರೆ ಎಷ್ಟು ಸಾರಿ ಅವರು ಹಿ ವಾಸ್ ಅಹೆಡ್ ಆಫ್ ಹಿಸ್ ಟೈಮ್ಸ್. ಒಂದು 100-150 ವರ್ಷ ಆದರೂ ಮುಂದಿದ್ರು ಅವರು. ಅವರು ಆ 1898ರಲ್ಲಿ ಜಪಾನಿನ ಕೌಶಲ ಅದನ್ನು ತಿಳಿದಿತ್ತು, ಅಲ್ಲಿ ಹೋಗಿ ಬಂದರು ಅವರು. ಆಮೇಲೆ ಟಿಪ್ಪಣಿ ಮಾಡ್ಕೊಂಡು ಒಂದು ಪುಸ್ತಕ ಬರೆದ್ರು. ಆ ಪುಸ್ತಕ ಪಬ್ಲಿಷ್ ಮಾಡಲಿಲ್ಲ ಇಮಿಡಿಯೇಟಾಗಿ. ಯಾಕೆ ಅಂದರೆ ಕಂಪ್ಯಾರಿಟಿವ್ ಇದು ಎಸ್ಟಿಮೇಟ್ಗಳು ಕೊಡಬೇಕಾಗಿ ಬರ್ತದೆ. ಅಲ್ಲಿ ಹೇಗೆ ನಡೆದಿದೆ, ಇಲ್ಲಿ ಹೇಗೆ ನಡೆದಿದೆ, ಇಲ್ಲಿ ಏನು ಕೊರತೆ ಇದೆ, ಇದು ಹೇಳಿದಾಗ ಆ ಮುಂಬೈ ಸರ್ಕಾರವೋ ಇವೇನು ಮಾಡುತ್ತೆ, ಈ ಅಧಿಕಾರದಲ್ಲಿ ಇದ್ದುಕೊಂಡೇನೆ ನಮ್ಮ ಕೊರತೆಗಳು ನೀನೇ ಇದೆಯಲ್ಲ ಅಧಿಕಾರದಲ್ಲಿ, ನೀನು ಯಾಕೆ ಇದು ಮಾಡಲಿಲ್ಲ, ಇತ್ಯಾದಿ ಇವೆಲ್ಲ ಪ್ರಶ್ನೆ ಬರ್ತದೆ. ಪಬ್ಲಿಷೇ ಮಾಡಲಿಲ್ಲ ಆ ಪುಸ್ತಕ. 1899ರಲ್ಲಿ ಮತ್ತೆ ಪುಣೆಗೆ ಬಂದು ನೀರಾವರಿ ಇಂಜಿನಿಯರ್ ಹುದ್ದೆ ತಗೊಳ್ತಾರೆ. ಬ್ಲಾಕ್ ಸಿಸ್ಟಮ್ನ ಯೋಜನೆಯನ್ನು ಆರಂಭ ಮಾಡ್ತಾರೆ. ಆಮೇಲೆ ಪುಣೆಯ ಒಳಚರಂಡಿ ವ್ಯವಸ್ಥೆ 1901ರಲ್ಲಿ ರೂಪಿಸ್ತಾರೆ. 1904ರಲ್ಲಿ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕವಾಗ್ತಾರೆ. ಇದು ಉನ್ನತವಾದ ಸ್ಥಾನ. ಇದು ಆ ಸ್ಥಾನಕ್ಕೆ ಏರಿದ ಭಾರತೀಯರಲ್ಲಿ ಇವರೇ ಮೊದಲಿಗರು. ಇದೇ ಕಾಲದಲ್ಲಿ ಲಂಡನ್ನಿನ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಆಫ್ ಸಿವಿಲ್ ಇಂಜಿನಿಯರ್ ಸಂಸ್ಥೆ ಅವರನ್ನು ಸದಸ್ಯತ್ವಕ್ಕೆ ಆಯ್ಕೆ ಮಾಡ್ತದೆ. 4 ಪ್ರೌಢ ಪ್ರಬಂಧಗಳನ್ನು ಅವರು ಒಪ್ಪಿಸಿದ್ದಾರೆ. ನಾವು ಒಂದೊಂದು ಒಪ್ಪಿಸೋದಕ್ಕೆ ತಿಣಕಬೇಕಾಗಿ ಬರುತ್ತೆ. ಇವರು 4 ಪ್ರಬಂಧಗಳನ್ನು ಅಲ್ಲಿಗೆ ಒಪ್ಪಿಸಿದ್ರೆ 4 ಆಮೇಲೆ ಪ್ರಕಟವಾಗುತ್ತೆ ಅಂತ ಬರ್ತದೆ. ಆ ವರ್ಷವೇ ಸರ್ಕಾರದಿಂದ ಮುಂಬೈ ವಿಶ್ವವಿದ್ಯಾಲಯದ ನಿಯಮಾವಳಿ ರೂಪಿಸುವ ಮಂಡಳಿಗೆ
ಇವರನ್ನು ಸದಸ್ಯರನ್ನಾಗಿ ನೇಮಿಸಿತು. ಬಾಂಬೆ ಯೂನಿವರ್ಸಿಟಿ ಒನ್ ಆಫ್ ದಿ ಅರ್ಲಿಯೆಸ್ಟ್. ಅದಕ್ಕೆ ಆ ನಿಯಮಾವಳಿ ರೂಪಿಸೋದಕ್ಕೆ ಸದಸ್ಯರನ್ನ ನೇಮಿಸಿತು. ಲಾರ್ಡ್ ಕಿಚನರ್ಗೆ ತಾವು ಸ್ವಯಂಚಾಲಿತ ಕವಾಟಗಳ ತಂತ್ರವನ್ನು ಏನು ಕಂಡುಹಿಡಿದಿದ್ರು ಅದನ್ನು ವಿವರಿಸ್ತಾರೆ. ಅದರ ಪೇಟೆಂಟ್ ಅವ್ರಿಗೆ ಹೇಳ್ತಾರೆ ಆಫೀಸರ್ಸ್, ಬ್ರಿಟಿಷ್ ಆಫೀಸರ್ಸು, ಇದರ ಪೇಟೆಂಟ್ ಇದಕ್ಕೆ ನೀವು ತಗೊಳ್ಳಿ, ಇದರಿಂದ ಜೀವನವಿಡೀ ನಿಮಗೆ ರಾಯಲ್ಟಿ ಬರ್ತದೆ ಹಾಗೆ ಅಂತ. ಅವ್ರು ಹಿ ರೆಫ್ಯೂಸಸ್. ಅದು ಬೇಕಾಗಿಲ್ಲ, ಇದು ಸಾರ್ವಜನಿಕವಾಗಿ ಇದನ್ನು ಒಪ್ಪಿಸಬೇಕಾದ ಕೆಲಸ. ತಾನು ಅಧಿಕಾರದಲ್ಲಿದ್ದಾಗ ಮಾಡಿದ ಯಾವ ಕೆಲಸಕ್ಕೂ ಅವರು ಯಾವ ಹಣವನ್ನು ಅವರು ತಗೊಳ್ತಾ ಇರಲಿಲ್ಲ. ಭದ್ರಾವತಿ ಕಾರ್ಖಾನೆ ನಿಮಗೆ ಗೊತ್ತಿದೆ. ಅದು ಕಟ್ಟಿದ ಮೇಲೆ ಒಂದು 6 ವರ್ಷ ಅದರ ನಿರ್ವಾಹಕ ಅಧ್ಯಕ್ಷರಾಗಿದ್ದಾಗ ಒಂದು ಸುಮಾರು 2 ಲಕ್ಷ ರೂಪಾಯಿ, 3 ತಿಂಗಳಿಗೆ 5,000 ರೂಪಾಯಿನಂತ ಲೆಕ್ಕ ಹಾಕಿ 2 ಲಕ್ಷ ರೂಪಾಯಿ ಅವರಿಗೆ ಹಣ ಕೊಡ್ತದೆ ಸರ್ಕಾರ. ಅದು ಆದರೆ ಅಷ್ಟೂ ಹಣವನ್ನು ಅವರು ಈ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಅವರ ಹೆಸರೇ ಇಡಬೇಕು ಅಂತ ಮಹಾರಾಜರು ಸೂಚನೆ ಮಾಡ್ತಾರೆ. ಇಲ್ಲ ದೊರೆಗಳ ಹೆಸರು ಇಡಬೇಕು. ಇಲ್ಲಿ ಚಾಮರಾಜ ಪಾಲಿಟೆಕ್ನಿಕ್ ಇದರಲ್ಲಿ ಮೈಸೂರಲ್ಲಿ, ಇದು ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇಲ್ಲಿ, ಆಯಿತು. ಅವರು ಅದಕ್ಕೆ ಕೊಡ್ತಾರೆ. ಆಮೇಲೆ ಈ ಕಬ್ಬಿಣದ ಕಾರ್ಖಾನೆಯ ಆ ಪದಾರ್ಥಗಳು ಸಪ್ಲೈ ಆಗ್ತಾವಲ್ಲ ಬೇರೆ ಬೇರೆ ಕಂಪನಿಗಳಿಂದ, ಅವರೊಂದು ಕಮಿಷನ್ ಅದಕ್ಕೆ ಸೇರಿಸಿ ಕೊಡ್ತಾರೆ. ಅವ್ರು ಹೇಳ್ತಾರೆ, ಈ ಕಮಿಷನ್ ಹೊಡೆದಾಕಿ ಇದರದ್ದೇನು ಖರ್ಚು ವೆಚ್ಚಗಳದ್ದು ಏನಿದೆಯೋ ಅದಷ್ಟೇನು ಮಾಡಿ, ಈ ಕಮಿಷನ್ ನನಗೆ ಸೇರ್ತಕ್ಕದ್ದಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಹಾಗಾದ್ದರಿಂದಲೇ ಎಲ್ಲ ಆಗಿ ಅವ್ರು ರಿಟೈರ್ ಆಗಿ ಮಾಡಿದ ಮೇಲೆ 150 ರೂಪಾಯಿ ಮೇಲೆ ನನಗೆ ಮನೆಗೆ ಬಾಡಿಗೆ ಕೊಡೋಕ್ಕಾಗೋದಿಲ್ಲ, 150 ರೂಪಾಯಿನ ಮನೆಗೆ ಮಾತ್ರ ಹೇಳಿ ಬಾಲಬ್ರೂಯಿಗೆ ಹೋಗಿ ಅನುಕೂಲವಾಗಿದೆಯಲ್ಲ ಹಿಂದೆ ಅಲ್ಲಿ ಇದ್ರಿಂದ DVG ಹೇಳಿದ್ರೆ ಅದು 250 ರೂಪಾಯಿ ಬಾಳತ್ತಪ್ಪ, ಆ ಮನೆಗೆ ಹೋಗೋಕುಂಟೆ. ಇಲ್ಲ, ನೀವು ಅದನ್ನು ಮೇಂಟೈನ್ ಮಾಡೋದ್ರಲ್ಲಿ ಆ ಖರ್ಚು ವೆಚ್ಚ ಬರುತ್ತೆ. ಇಲ್ಲ ಅದರ ಕಥೆ ನಮ್ಮ ಗುಂಡಪ್ಪನವರ ಇದರಲ್ಲಿ ವೃತ್ತಾಂತದಲ್ಲಿ ತುಂಬ ಬರ್ತದೆ. ಅನೇಕ ಎಪಿಸೋಡ್ಸ್ ಇದೆ. ಒಂದೊಂದು ಎಪಿಸೋಡ್ ಅಷ್ಟೇ ಅದು ನಮ್ಮ ಜೀವನಕ್ಕೆ ಅಮೃತ ಬಿಂದುಗಳ ಹಾಗೆ ಸಂಕ್ರಮಿಸುವಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು. ಆಮೇಲೆ ಸರಂಬಿಯವರು ಏಡನ್ ಪಟ್ಟಣ ಇದನ್ನು ಬಂದರು. ಅಲ್ಲಿ ನೀರು ಸರಬರಾಜು, ಕೊಳಚೆ ನೀರು ವಿಲೇವಾರಿ ಇವುಗಳನ್ನು ರೂಪಿಸ್ತಾರೆ. ಅದು ಬ್ರಿಟಿಷ್ ಸರ್ಕಾರಕ್ಕೆ ಆ ಕಾಲಕ್ಕೆ ಸೇರಿರ್ತದೆ. ಆಮೇಲೆ ಏನೇನೋ ತಾಂತ್ರಿಕ ಸಮಸ್ಯೆಗಳು, ಕಡಿಮೆ ವೆಚ್ಚದ ಯೋಜನೆ ಕೈಗೂಡೋ ಹಾಗೆ ಮಾಡಿದ ವಿಶೇಷ. ಈ ಸೇವೆಯನ್ನು ಲಕ್ಷಿಸಿ ವಿಶ್ವೇಶ್ವರಯ್ಯನವರಿಗೆ ಕೈಸರಿ ಹಿಂದ್ ಪ್ರಶಸ್ತಿ ಪದಕ 1906ರಲ್ಲಿ ಬ್ರಿಟಿಷ್ ಸರ್ಕಾರ ಕೊಡ್ತದೆ. ಕೊಲ್ಲಾಪುರದ ಮಹಾರಾಜರ ಕೋರಿಕೆಯಂತೆ ಅಲ್ಲಿಯ ಕೆರೆ ದುರಸ್ತಿ ಮಾಡಿಸಿ ನೀರು ಸರಬರಾಜು ವ್ಯವಸ್ಥೆ ಮಾಡ್ತಾರೆ. ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಪದವಿಗೆ ಅವರು ಏರಿದ 1907ರಲ್ಲಿ. ಮುಂಬಯಿ ಪ್ರಾಂತದ ಭಾಗಗಳಾದ ಧಾರವಾಡ, ಬಿಜಾಪುರ ಮೊದಲಾದ ಊರುಗಳಿಗೆ ನೀರು ಸರಬರಾಜು ಯೋಜನೆ. ಮುಂಬೈ ನಗರದ ಆರೋಗ್ಯ ಸಮಿತಿ, ಕಾಲೇಜ್ ಆಫ್ ಸೈನ್ಸ್ ಸುಧಾರಣಾ ಸಮಿತಿ ಸದಸ್ಯರಾಗಿ ಆವುದಾಗುವಡ ಮಲ್ಲಿ ನಿನ್ನ ಕಣ್ ಆವುದೆಸಗುವಡ ಮಲ್ಲಿ ನಿನ್ನ ಕೈ ಅನ್ನೋ ಮಾತು BM ಶ್ರೀಕಂಠಯ್ಯನವರ ಒಂದು ನಾಟಕದಲ್ಲಿ ಬರ್ತದೆ. ಆವುದಾಗುವಡ ಮಲ್ಲಿ ನಿನ್ನ ಕಣ್ ಆವುದೆಸಗುವಡ ಮಲ್ಲಿ ನಿನ್ನ ಕೈ ಅನ್ನೋ ಹಾಗೆ ವಿಶ್ವೇಶ್ವರಯ್ಯನವರು ನಮ್ಮ ಭಾರತ ದೇಶದ ಶೈಕ್ಷಣಿಕ, ಔದ್ಯೋಗಿಕ, ಸಾರ್ವಜನಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಬಹಳ ಬೆಲೆ ಬಾಳತಕ್ಕಂಥ ಶಾಶ್ವತವಾದ ಯೋಜನೆಗಳಿಗೆ ಹರಿಕಾರರಾದರು. ಅದಕ್ಕೆ ಚಾಲನೆಯನ್ನು ಕೊಟ್ಟರು ಅಂತ ಹೇಳ್ಬೋದು ನಾವು. ಈ ವೃತ್ತಿ ಪ್ರಗತಿಯ ಹಂತಗಳಲ್ಲಿ ಐರೋಪ್ಯ ಅಧಿಕಾರಿಗಳನ್ನು ಅವರು ಹಿಂದಿಕ್ಕಿದರು ಅಂತ ಹೇಳಿದೆ. ಮುಖ್ಯ ಪದವಿ ಇಂಜಿನಿಯರ್ ಪದವಿಯಿಂದ ಅವರು ವಂಚಿತರಾಗಿದ್ದರು ಹಾಗೆ ಅಂತ ಹೇಳಿದೆ. ನಿವೃತ್ತಿ ಆದರೆ 2 ವರ್ಷ ಮೊದಲೇ ಅಲ್ಲಿಗೆ 23 ವರ್ಷ ಅವರು ಸರ್ವಿಸ್ ಹಾಕಿದ್ರು. ಆಮೇಲೆ ಆದರೆ ಸರ್ಕಾರ ಪೂರ್ತಿ ಮಂಜೂರು ಮಾಡಿತು. ಈ ನಿವೃತ್ತಿಯ ವಿಷಯ ತೇಲಿ ಬರ್ತಾ ಇದ್ದ ಹಾಗೆ 2 ದೊಡ್ಡ ದೇಶೀಯ ಸಂಸ್ಥಾನಗಳು ಇವರನ್ನು ಹುದ್ದೆಗೆ ಎಲ್ಲ ಆ ರಾಜ್ಯಗಳ ಸ್ವಾರ್ಥ ಅಂತಲೇ ಇಟ್ಕೊಳ್ಳಿ, ಅವ್ರನ್ನ ತಮ್ಮ ಕಡೆ ಮೈಸೂರು ಪ್ರಯತ್ನ ಮಾಡ್ತಾ ಇತ್ತು. ಮಾಧವರಾಯರ ಕಾಲದಿಂದ ಈ ಪ್ರಯತ್ನ ನಡೀತಾ ಇತ್ತು. ಅಲ್ಲಿ ಹೈದರಾಬಾದ್ನವ್ರು ಕರೀತಾ ಇದ್ರು, ಬೇರೆ ಕಡೆಯವರು ಕರೀತಾ ಇದ್ರು. ಗೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ವಿದ್ಯೆ ಮೊದಲಾದ ಕ್ಷೇತ್ರಗಳ ಮುಂದೆ ಯುರೋಪ್ ಮತ್ತು ಅಮೆರಿಕಾ ದೇಶಗಳಿಗೆ ಹೋಗಿ ಬರೋಣ ಅಂತ ಅಲ್ಲಿಂದ ನಿವೃತ್ತಿ ತಗೊಂಡು ಕೂಡಲೇ ಮತ್ತೆ ವಿದೇಶಕ್ಕೆ ಹೊರಟರು. ನೋಡಿ ಹೇಗಿದೆ. ಅವ್ರನ್ನ ಯಾರೋ ಇದು ಬರೆದಾಗ ಜ್ಞಾಪಕ, ಮೈಸೂರನ್ನ ಲಂಡನ್ ಮಾಡಿಬಿಡ್ಬೇಕು ಆದಷ್ಟು ಬೇಗ ಅಂತ ವಿಶ್ವೇಶ್ವರಯ್ಯನವ್ರಿಗೆ ಆಸೆ ಇತ್ತು ಅಂತ. ಮೈಸೂರನ್ನ ಲಂಡನ್ ಮಾಡಿಬಿಡ್ಬೇಕು ಆದಷ್ಟು ಬೇಗ ಹಾಗೆ. ಹೌದು, ಆಸೆ ಇತ್ತು ಅವರಿಗೆ. ನಮ್ಮ ರಾಮಸ್ವಾಮಿಗಳು ಸ್ಪಷ್ಟವಾಗಿ ಹೇಳಿದರು. ಅದು ಭಾಳ ನಾನು ಅದನ್ನು ಮುಂದೆ ಬರೆದಿದ್ದೀನಿ. ಭೀಕರವಾದ ಬರಗಾಲ 1876-78, ಮೊದಲನೇ ಮಹಾಯುದ್ಧ, ಇನ್ಫ್ಲೂಯೆನ್ಸಾ,
ಹೇಗೆ ಸಾಯ್ತಾ ಇದ್ರು ಅಂದರೆ ನಮ್ಮ ಹಿರಿಯರು ಅನೇಕರು ಅದರಲ್ಲಿ ಹೋದರು. 1918, 16, 18 ಈ ಸುಮಾರಲ್ಲಿ ಮಹಾಯುದ್ಧ ಇವುಗಳ ನಡುವೆ ಅದು ಹ್ಯಾಕೆ ಕೆಲಸ ಮಾಡಿದ್ರು ಇವರು, ಏನೇ ನಡಿಸಿ. ಆಮೇಲೆ ಬ್ರಿಟಿಷ್ ಸರ್ಕಾರದವ್ರು ಯಾವುದಕ್ಕೂ ಮುಂದೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಇಲ್ಲದೆ ಅವರು ಆಟೋಮೊಬೈಲ್ ಇಂಡಸ್ಟ್ರಿ ಇಲ್ಲಿ ಬಂದ್ಬಿಡ್ಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಅವರು ತುಂಬ ಶ್ರಮ ವಹಿಸಿ ಅಲ್ಲಿ 2 ತಿಂಗಳು ಅಲ್ಲೇ ಇದ್ದು ಇಡೀ ಎಲ್ಲ ಕಾರು ನಿರ್ಮಾಪಕ ಇದನ್ನೆಲ್ಲ ಸುತ್ತಾಡಿಕೊಂಡು ವಿಷಯಗಳು ಸಂಗ್ರಹ ಮಾಡ್ಕೊಂಡ್ಬಂದಿದ್ರು ಅವರು. ಅದ್ರ ಬಗ್ಗೆ ಪುಸ್ತಕ ಬರೆದ್ರು, ಟಿಪ್ಪಣಿ ವರದಿ ಮಾಡಿದ್ರು, ಅದೆಲ್ಲ ನಿಜ. ಆದರೆ ಈ ಅವಕಾಶ ಕೊಡಲಿಲ್ಲ. ಯಾಕೆಂದರೆ ಅವರಿಗೆ ಇದು ಬೇಕಾಗಿಲ್ಲ, ಇದು ಮುಂದುವರಿಯೋದು ಬೇಕಾಗಿಲ್ಲ, ಅದು ವಿಷಯ. ಆಮೇಲೆ ಎಲ್ಲಿ ಇಟಲಿಯ ಮಿಲಾನ್, ಸ್ವೀಡನ್, ಡೆನ್ಮಾರ್ಕ್, ಹಾಲೆಂಡ್, ಕೆನಡಾದ ಒಟಾವಾ, ಟೊರೆಂಟೊ, ನ್ಯೂಯಾರ್ಕ್, ಫ್ರಾನ್ಸಿನ ಮಾರ್ಸೇಲ್ಸ್, ಪೀಟರ್ಸ್ಬರ್ಗ್, ಮಾಸ್ಕೋ, ಡೆಟ್ರಾಯ್ಟ್, ಎಲ್ಲೆಲ್ಲಿಗೆಲ್ಲ ಹೋಗಿ ಬಂದರು. ಎಲ್ಲ ಭಾಳ 100 ವರ್ಷದಿಂದನೇ. ಆಮೇಲೆ ನೋಡಿ, ಇಟಲಿಯ ಮಿಲಾನ್ ನಗರದ ಒಳಚರಂಡಿ ವ್ಯವಸ್ಥೆಯ ಯೋಜನೆಯನ್ನು ತಿಳಿಯೋದಕ್ಕೆ ಅಲ್ಲಿಯ ಚರಂಡಿಯ ಒಳಗೆ ಇಳಿದು ನಡೆದರು. ಯಾಕೆ ಈ ಮನುಷ್ಯನಿಗೆ ಹುಚ್ಚು ಅಂತ ಅಲ್ಲಿ ಕೇಳಿದ್ರು, ಇದು ಯಾಕೆ ಹೀಗೆ ಮಾಡ್ತೀರಿ ಹಾಗೆ ನೋಡಬೇಕಿದೆಲ್ಲ. ಚರಂಡಿಯ ಒಳಗೆ ಇಳಿದು ನಡೆದ್ರಂತೆ. ನ್ಯೂಯಾರ್ಕ್ ನಗರಕ್ಕೆ ನೀರಿಳಿಸುವ ಕ್ರಮದ ಪರಿಚಯಕ್ಕೆ ಗ್ರೋಟನ್ ಅಣೆಕಟ್ಟನ್ನು ನೋಡಿ ಬಂದರು. ಡೆಟ್ರಾಯ್ಟ್ನ ಫೋರ್ಡ್ ಮೋಟಾರ್ ಕಂಪನಿ ಕೆಲಸಗಳನ್ನು ಸ್ಪಷ್ಟ ಮಾಡಿ 2 ತಿಂಗಳಲ್ಲಿದ್ದರು. 1908ರಲ್ಲಿ ಇಟಲಿಯ ಪ್ರವಾಸದಲ್ಲಿದ್ದಾಗಲೇ ಹೈದರಾಬಾದ್ ನಿಜಾಂ ಸರ್ಕಾರ ಸೇವೆ. ಹೈದರಾಬಾದ್ನವ್ರಿಗೆ ಅದು ಬಡ್ಕೊಳ್ಳೋ ಹಾಗಿತ್ತು ಸ್ಥಿತಿ. ಒಂದು ಕಡೆ ಇಯಾಸಿ ನದಿ, ಒಂದು ಕಡೆ ಮೂಸಿ ನದಿ. ನಾನು 10 ವರ್ಷ ಇದ್ದೆ ಹೈದರಾಬಾದಲ್ಲಿ, ಅದರಿಂದ ನನಗೆ ಗೊತ್ತಿದ್ದು. ಈ ಅಲ್ಲಿಂದ 2 ನದಿಗಳು ಅವು ಈ ಸಮತಟ್ಟಿನ ಇದರಲ್ಲಿ ಒಂದು ಊರೇ ಕೊಚ್ಚಿ ಹೋಗ್ತಿತ್ತು. ಅವರು ಏನು ಮಾಡೋದು ನೋಡಿ, ಎಲ್ಲಿ ವಿಶ್ವೇಶ್ವರಯ್ಯನವರು, ಎಲ್ಲಿ ಹೈದರಾಬಾದು. ಅವರು ಬನ್ನಿಪ್ಪ ಅವರು ಇದು ಮುಂಬೈ ಸರ್ಕಾರಕ್ಕೆ ಇಲ್ಲಿಂದ ಅಹವಾಲು ಸಲ್ಲಿಸಿದ್ರು, ಆ ಮನುಷ್ಯನ ಕಳಿಸ್ಕೊಡಿ ದಯವಿಟ್ಟು, ಸ್ವಲ್ಪ ಇದೆಲ್ಲ ಆಗಬೇಕಾಗಿದೆ, ಇಲ್ಲಿ ಯಾರಿಗೂ ಹೊಳಿತಾ ಇಲ್ಲ ನಮಗೆ ಅಂತ ಹೇಳಿ. ಅವ್ರು ಒಪ್ಪಿದ್ರೆ ಕರ್ಕೊಂಡು ಹೋಗಿದ್ರು. ಅವ್ರು ಒಪ್ಪಿದ್ರೆ ನೀವು ಈಗ, ಯಾಕಂದ್ರೆ ಅವ್ರು ವಿದೇಶ, ಅವ್ರು ಹೇಳಿದ್ರು 5 ತಿಂಗಳು ನಾನು ಇಲ್ಲೇ ಇರಬೇಕು, ಆದಮೇಲೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ನನಗೆ ಇಷ್ಟು ಸಂಬಳ, ಈ ರೀತಿ ರೆವಿನ್ಯೂ ಕಮಿಷನರ್ಗೋ ಏನು ನೀವು ಸಂಬಳ ಕೊಡ್ತೀರಿ, ಆ ಸ್ಥಾನದಲ್ಲಿ ಇಟ್ಟು ನನಗೆ ಸಂಬಳ ಕೊಡಬೇಕು ಅಂತ. ಇದು ಆತ್ಮಾಭಿಮಾನದ ಪ್ರಶ್ನೆ, ಸಂಬಳ ತಗೊಳ್ಳೋದು ಅಂತಲ್ಲ ಅದು. ನೀವು ಯುರೋಪಿಯನ್ರಿಗೆ ಒಂದು ನೀತಿ, ಇಂಡಿಯನ್ಸ್ಗೆ ಒಂದು ರೀತಿ ಮಾಡ್ತೀರಿ, ನೀವು ಆಗೋದಿಲ್ಲ. ಅವ್ರಿಗೆ ಹಾಕಿ ಕೊಡ್ತೀರೋ ಹಾಕಿ ಕೊಡೋ ಹಾಗಿದ್ರೆ ಬರ್ತೀನಿ. ಎಲ್ಲಕ್ಕೂ ಒಪ್ಕೊಂಡ್ರು, ಅದನ್ನು ಸಾಧಿಸಿದರು. ಆಮೇಲೆ ನಿಮಗೆ ಗೊತ್ತಿದೆ, ಸಾವಿರದ 1909 ನವೆಂಬರ್ ತಿಂಗಳಲ್ಲಿ ಹೈದರಾಬಾದ್ ನಗರದ 100 ವರ್ಷದ ಹಿಂದಿನ ಮಾತು, ಪ್ರವಾಹ ನಿಯಂತ್ರಣ, ಒಳಚರಂಡಿ ವ್ಯವಸ್ಥೆಯ ಸಂಬಂಧದ ಸಮಗ್ರ ವರದಿ ಸಿದ್ಧಪಡಿಸಿದ್ದು. ಭಾಳ ಆವಾಗ ದೊಡ್ಡ ಕೆರೆಗಳೆಲ್ಲ ಒಡೆದು ಹೋಗಿದ್ದು, ಸೇತುವೆ ಕುಸಿದು ಬಿದ್ದಿದ್ದು, ವಸತಿಗಳು ವಿಧ್ವಸ್ತವಾಗಿದ್ದು, ಜನ ನಿರ್ವಸಿತರಾಗಿದ್ದರು. ವಿಶ್ವೇಶ್ವರ ವಿದೇಶದಿಂದ ಮರಳಿ ಬರುತ್ತಿದ್ದ ಹಾಗೆ ಹೋಗಿ ಸ್ಥಳ ಆಗಲೇ ಇಲ್ಲಿಂದ ಆಹ್ವಾನ ಬಂತು. ಅದು ಮುಗಿಸೋವರೆಗೆ ಇದು ಬರೋಲ್ಲ ಅಂದರು ಅವರು. ಮೈಸೂರಿಂದ ಆಹ್ವಾನ ಬಂದಿತ್ತು, ಆಗ ಅವ್ರು ಸಾಧ್ಯವಿಲ್ಲ ಅಂತ ಹೇಳಿ ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದರು. ಆಮೇಲೂ 1930ರಲ್ಲಿ ನಗರ ವಿನ್ಯಾಸದ ಸುಧಾರಣೆಗೆ ಸಮಗ್ರ ಯೋಜನೆ ಹಾಕಿಕೊಟ್ರು. ಅದು ಮಿರ್ಜಾ ಇಸ್ಮಾಯಿಲ್ ಇಲ್ಲಿ ದಿವಾನರಾಗಿ ನಿವೃತ್ತರಾಗಿ ಅಲ್ಲಿಗೆ ಹೋದ ಮೇಲೆ ಅದನ್ನು ಕಾರ್ಯಗತಗೊಳಿಸಿದ್ರು ಅಂತನ್ನೋ ವಿಚಾರ ನಮಗೆ ತಿಳಿಯುತ್ತೆ. ಹೈದರಾಬಾದಿನ ನವಾಬ್ ಜೈನ್-ಯಾರ್ ಜಂಗ್ ಬಹದ್ದೂರ್ ವಿಶ್ವೇಶ್ವರಯ್ಯನವರ ಸಾಧನೆಗಳನ್ನು ಗುರುತಿಸುತ್ತಾ ಅವರನ್ನು ಆಧುನಿಕ ಹೈದರಾಬಾದ್ ನಿರ್ಮಾಪಕ ಅಂತ ಕರೆದರು. ಆಧುನಿಕ ಒಬ್ಬ ಮಹಮ್ಮದೀಯ ಹಿರಿಯ ಅಧಿಕಾರಿ ಇಲ್ಲಿಯ ಒಬ್ಬ ಈ ಸ್ಮಾರ್ತ ಬ್ರಾಹ್ಮಣನನ್ನು ಇದು ಹೈದರಾಬಾದ್ ನಿರ್ಮಾಪಕ ಅಂತ ಎಷ್ಟು ಉದಾರವಾಗಿ ಕರೆದರು. ಮೈಸೂರಿನ ದಿವಾನರಾಗಿದ್ದ VP, ಅದು ನೋಡಿ ಎಷ್ಟು ಸೊಗಸಾಗಿ ಅದನ್ನು ಅಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಅದೊಂದು ದೊಡ್ಡ ರೋಚಕವಾದಂಥ ವೃತ್ತಾಂತ. 2 ನದಿಗಳಿಗೂ 2 ಸರೋವರಗಳು ನಿರ್ಮಾಣ ಮಾಡಿ, ಆ ಜಲಾಶಯ ಅಲ್ಲೆಲ್ಲ ಬಂದು ನೀರೆಲ್ಲ ಹೆಚ್ಚು ಶೇಖರ ಆಗೋ ಹಾಗೆ ಮಾಡಿ, ಊರು ಅದು ಯಾವ ರೀತಿ ತೊಂದರೆ ಆಗದೆ ಇರೋ ಹಾಗೆ ಮಾಡೋದು. ಆಮೇಲೆ ಇಲ್ಲಿ ಮುಖ್ಯ ಇಂಜಿನಿಯರ್ ಹುದ್ದೆಗೆ ಇವರು ಬಂದರು. ಟಿ ಆನಂದರಾಯರ ಆಹ್ವಾನ ನೀಡಿ, ಮೊದಲು ಮಾಧವರಾಯರಿಂದ ಪತ್ರವ್ಯವಹಾರ ನಡೀತಾ ಇತ್ತು, ಆಮೇಲೆ ಇಲ್ಲಿಂದ ಆಹ್ವಾನ ಬಂತು. ಇವರು ಅದಕ್ಕೆ ಉತ್ತರ ಬರೆದರು. ತಾಂತ್ರಿಕ ಶಿಕ್ಷಣ, ಉದ್ಯಮಗಳ ಅಭಿವೃದ್ಧಿ ಮೊದಲಾದ ದಿಕ್ಕುಗಳಲ್ಲಿ ತಮ್ಮ ಆಲೋಚನೆಯಂತೆ ಕೆಲಸ ಮಾಡ್ತಾ ಮುಕ್ತ ಅವಕಾಶ ಬೇಕು. ಗುಂಡಪ್ಪನವ್ರು ಬರೀತಾರೆ ಏನಂದರೆ, ಅವರಿಗೆ ನೌಕರಿಯಲ್ಲ, ಸಂಬಳವಲ್ಲ, ಸೇವೆಯ ಅವಕಾಶ ಬೇಕು. ಅವರು ಹೇಳ್ತಾರೆ, ನನಗೆ ವೈಯಕ್ತಿಕವಾಗಿ ಆಗಬೇಕಾದ್ದೇನೂ ಇಲ್ಲ ಅಂತ ವಿಶ್ವೇಶ್ವರಯ್ಯನವರು ತಮ್ಮ ಆತ್ಮಕಥೆಗಳು ಬರ್ಕೊಂಡಿದ್ದಾರೆ. ವೈಯಕ್ತಿಕವಾಗಿ ನನಗೆ ಆಗಬೇಕಾದ್ದೇನೂ ಇಲ್ಲ. 2 ಸಾರಿ ಅವರ ಸಂಬಳವನ್ನು ಹೆಚ್ಚು ಮಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರನ್ನ ಕೇಳ್ತಾರೆ, ನಿಮ್ಮ ಸಂಬಳ ಹೆಚ್ಚು ಮಾಡ್ತಾ ಇದ್ದೀವಿ, ದಯವಿಟ್ಟು ಒಪ್ಕೋಬೇಕು ಅಂತ. ಅವ್ರು 2 ಸಾರಿ ರೆಫ್ಯೂಸ್, ನಾನು ಹೋದ ಸರಿ ರೆಫ್ಯೂಸ್ ಮಾಡಿದ್ನಲ್ಲ, ಈ ಸರಿ ಯಾಕೆ ಮತ್ತೆ ಬಲವಂತ ಮಾಡ್ತೀರಿ ಅಂತ ಕೇಳಿದರು. ಹಣಕಾಸಿನ ವಿಚಾರದಲ್ಲಿ ಅವರು ಯಾವತ್ತೂ ಅದನ್ನು ಲಕ್ಷ್ಯಕ್ಕೆ ತಗೊಳ್ಳಿಲ್ಲ. ಆಮೇಲೆ ಇದಕ್ಕೆ ಅವಕಾಶ ಕೊಡಿ ಹಾಗೆ ಅಂತ ಕೇಳಿದ್ರು.
ಅಲ್ಲಿಂದ ತೃಪ್ತಿಕರವಾಗಿ ಉತ್ತರ ಬಂದ ಮೇಲೆ ಅದು ಈಗ ನಾಲ್ವಡಿ ಕೃಷ್ಣರಾಜೊಳಗೆ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ, ನಾವು ತುದಿಗಾಲಲ್ಲಿ ನಿಂತಿರ್ತೀವಿ, ಭಾರತ ಪ್ರಶಸ್ತಿ ಬೇಡ, ಇನ್ಯಾವುದಾದ್ರು ಸಣ್ಣದೊಂದು ಇಲ್ಲಿ ಪ್ರಶಸ್ತಿ ಇದ್ರೂ ಕೂಡ ಕೊಟ್ಟಾರೆ ಅಂತ ಕಾಯ್ತಾ ಇರ್ತೀವಿ. ಮತ್ತೆ ಕೊಡೋಕೆ ಸಾಧ್ಯವೇ, ಯಾರಿಗೆ ಹೇಳೋಣ ಅಂತ ಯೋಚನೆ ಮಾಡ್ತೀವಿ. ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಾಗ ಅವ್ರು ಹೇಳಿದ್ರು, ನೀವೇನೋ ಪ್ರಶಸ್ತಿ ಕೊಡ್ತೀರಿ, ಇದನ್ನು ನಾನು ಒಪ್ಕೋಬೇಕಾದ್ರೆ ನಂದೊಂದು ಕಂಡೀಷನ್ ಇದೆ. ಸರ್ಕಾರದ ಯಾವುದಾದ್ರೂ ಆರ್ಥಿಕ ನೀತಿಯನ್ನು, ಉದ್ಯೋಗ ನೀತಿಯನ್ನು ನಾನು ಕುರಿತು ಟೀಕೆ ಮಾಡೋ ಹಕ್ಕು ನಾನು ಕಳ್ಕೊಳ್ಳೋಕೆ ಸಿದ್ಧವಾಗಿಲ್ಲ. ನಾನು ಈ ಸ್ವಾತಂತ್ರ್ಯ ನನಗಿದೆ ಅಂತ ನೀವು ಹೇಳೋದಾದ್ರೆ ನಾನು ಒಪ್ಕೊಳ್ತೀನಿ. ನಿಮ್ಗೆ ಆ ಸ್ವಾತಂತ್ರ್ಯ ಪೂರ್ಣವಾಗಿದೆ, ಇಂಥ ಸ್ವಾತಂತ್ರ್ಯವಿರೋದ್ರಿಂದ ನಿಮಗೆ ಈ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ ಹಾಗೆ ಅಂತ ನೆಹರು ಅವರು ಹೇಳಿದ್ರು. ಬಿಹಾರ್ ಇದು ಗಂಗಾ ನದಿಗೆ ಅಣೆಕಟ್ಟು ಕಟ್ಟೋ ಸಂದರ್ಭದಲ್ಲೂ ಅದೊಂದು ಭಾಳ ಸಂಕೀರ್ಣವಾದಂಥ ಕೆಲಸ. ಅದು ವಿಚಿತ್ರವಾದ ಅದು ತಾಂತ್ರಿಕ ಕೌಶಲ್ಯವನ್ನು ನಿರೀಕ್ಷೆ ಮಾಡ್ತಾ ಇದ್ದದ್ದು. ಆಗ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ರಂತೆ, ವಿಶ್ವೇಶ್ವರಯ್ಯನವ್ರನ್ನ ಕೇಳೋಣ ಈ ವಿಚಾರದಲ್ಲಿ ಏನು ಹೇಳ್ತಾರೆ ಅಂಥೇಳಿ ಅವರ ಅಭಿಪ್ರಾಯ ತಗೊಂಡ್ರು ಹಾಗೆ ಅಂಥೇಳಿ. ಆದ್ದರಿಂದ ಮೈಸೂರು ಸಂಸ್ಥಾನವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಲು ರಾಜ್ಯದ ಪರಿಸ್ಥಿತಿಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದರು. ಜಲಾಶಯ, ರೈಲು ಮಾರ್ಗ ಬರ್ತಿದ್ದ ಹಾಗೇ ರೈಲ್ವೆ ಕಾರ್ಯದರ್ಶಿಯಾಗಿ ರೈಲು ಮಾರ್ಗಗಳ ಯೋಜನೆ ಹಾಕಿ ಮೈಸೂರು ಸಂಸ್ಥಾನಕ್ಕೆ ಕೆಲವು ಮಾರ್ಗಗಳು ಇವರ ಆಡಳಿತಕ್ಕೆ ಬರೋ ಹಾಗೆ ಮಾಡಿದ್ರು. ಆಮೇಲೆ ಅಪಾರವಾದ ಖ್ಯಾತಿಯನ್ನು ತಂದುಕೊಟ್ಟು ಯೋಜನೆ ಕನ್ನಂಬಾಡಿ ಅಣೆಕಟ್ಟೆನ ಹೇಳಿದೆ. 1870 ಹಿಂದಿಂದು ಯೋಜನೆ. 1909 ಮುಖ್ಯ ಇಂಜಿನಿಯರ್ ಆಗಿ ಇದು ಮಾಡಿದ್ರು. ಕಲ್ಲು ಗಾರೆ ಕಟ್ಟಿ ಜಲಾಶಯ ದೊಡ್ಡ ವಿಸ್ತಾರವಾಗಿ ಇರೋ ವಿಚಾರ ಅದು. ಕೋಲಾರದ ಚಿನ್ನದ ಗಣಿಗಳಿಗೆ ವಿದ್ಯುತ್ತನ್ನು, ಮಂಡ್ಯ ಮತ್ತು ಮಳವಳ್ಳಿಯ ಬೆಂಗಾಡು ಭೂಮಿಗೆ ಕೃಷಿಗೆ ಬೇಕಾದ ನೀರನ್ನು ಒದಗಿಸುವುದಕ್ಕೆ 1911 89 ಲಕ್ಷ ರೂಪಾಯಿಗಳ ಒಂದು ಯೋಜನೆಯನ್ನು ತಯಾರಿಸಿದರು. ಕೇಂದ್ರ ಸರ್ಕಾರದಿಂದ ದೊರೆತಿದ್ದು 80 ಅಡಿಗಳಿಗೆ, ತಳಪಾಯ ಹಾಕಿಸಿದ 124 ಅಡಿಗಳಿಗೆ. 1915 ಹೊತ್ತಿಗೆ ಇದ್ರ ವಿವರಗಳೆಲ್ಲ ಬರ್ತವೆ. ಇದರಿಂದ ಮಂಡ್ಯ ನೀರಾವರಿಯ ಕ್ಷೇತ್ರವಾಯಿತು. ಇದೆಲ್ಲ ಶಿವನ ಸಮುದ್ರ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಾಗಿ ಬಂತು. ಈ ಸಂದರ್ಭದಲ್ಲಿ ಒಂದು ನನಗೊಬ್ಬರು ನೋಡಿ, ಅವ್ರ ಹತ್ರ ಕೆಲಸ ಮಾಡಿದವರು, ಇದನ್ನು ನಾನು ಎಲ್ಲಿ ಬರೆದಿದ್ದೇನೋ ಗೊತ್ತಿಲ್ಲ ನನಗೆ, ಒಂದು ಕಾಗದ ನನಗೆ 2005 ಒಬ್ಬರು ಅಮಲ್ದಾರ್ ತೋಗರೆ ನರಸಿಂಹಶಾಸ್ತ್ರಿಗಳ ಮಗ ಎನ್ ನಂಜುಂಡಶಾಸ್ತ್ರಿ, ಈಗ ಅವರು 90 ವರ್ಷ ಬೆಂಗಳೂರಲ್ಲೇ ಇದ್ದಾರೆ, ಈಗ 90 ವರ್ಷ ಅವರಿಗೆ. ನಮ್ಮ ತಂದೆ ಹೇಳ್ತಿದ್ರು ಈ ವಿಚಾರ ಅಂತ ಹೇಳ್ತಾರೆ. ಜಲಾಶಯದ ಯೋಜನೆ ಹಾಕಿದ ಮೇಲೆ ಈಗ ಅದು ಏನಾಯಿತು, ಭೂಸ್ವಾಧೀನಾಧಿಕಾರಿಯ ಸಹಾಯಕರಾಗಿ ಅಮಲ್ದಾರ್ ತೋಗರೆ ನರಸಿಂಹಶಾಸ್ತ್ರಿಗಳು ಕೆಲಸ ಮಾಡ್ತಾಯಿದ್ರು. ತಮ್ಮ ಮಗನಿಗೆ ಹೇಳಿದ್ರಂತೆ. ಏನು ಅಂತ ಹೇಳಿದ್ರೆ, ಅವರು ಅನೇಕ ಪ್ರಸಂಗಗಳು ಹೇಳಿದ್ರಂತೆ. ಜಲಾಶಯದ ಯೋಜನೆಯನ್ನು ಸಿದ್ಧಪಡಿಸಿ ಬ್ರಿಟಿಷ್ ಸಾಮ್ರಾಜ್ಯದ ಭಾರತ ಪ್ರತಿನಿಧಿ ವೈಸ್ರಾಯರಿಗೆ ಸಲ್ಲಿಸಲಾಯಿತು. ಸರ್ ಎಂ ವಿ ಅವಾಗ ವೈಸ್ರಾಯ್ ಪುರಸ್ಕರಿಸಲಿಲ್ಲ, ಆ ಯೋಜನೆಯನ್ನು ಒಪ್ಪಲಿಲ್ಲ. ಆವಾಗ ಕೋಲಾರದ ಚಿನ್ನದ ಗಣಿಯನ್ನು ನಿರ್ವಹಿಸುತ್ತಿದ್ದವರು ಲಂಡನ್ನಿನ ಮೆಸರ್ಸ್ ಜಾನ್ ಟೈಲರ್ ಆ್ಯಂಡ್ ಸನ್ಸ್ ಅವರಿಗೆ ಮೈಸೂರು ಸರ್ಕಾರ ಒಂದು ನೋಟಿಸ್ ಕಳಿಸ್ತು. ಅಂದರೆ ವಿಶ್ವೇಶ್ವರಯ್ಯನವರು ನೋಟಿಸ್ ಕಳಿಸ್ತು. ಏನು ಅಂತ ಹೇಳಿದರೆ, ಇನ್ನು 3 ತಿಂಗಳ ಮೇಲೆ ನಿಮ್ಮ ಈ ಗಣಿಗಳಿಗೆ, ಕೋಲಾರ ಚಿನ್ನದ ಗಣಿಗಳಿಗೆ ನಾವು ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಿಲ್ಲ ಹಾಗೆ ಅಂಥೇಳಿ. ಅವ್ರು ಇದನ್ನು ಪುರಸ್ಕರಿಸಲಿಲ್ಲ. ಇವರು ಈ ನೋಟಿಸ್ ಕಳಿಸೋರು, ಇನ್ನು ಕಳಿಸೋಕ್ಕಾಗೋಲ್ಲ ನಿಮಗೆ ಅಂದರು. ಅಲ್ಲಿ ಅದರ ಷೇರುದಾರರು, ಪಾಲ್ದಾರರು ಹೌಸ್ ಆಫ್ ಕಾಮನ್ಸಲ್ಲಿ ಲಂಡನ್ನಲ್ಲಿ ಅನೇಕರಿದ್ದರಂತೆ. ಅವರಿಗೆ ರೇಗಿತು ಅವರು ಈ ನೋಟಿಸು. ಆಮೇಲೆ ಮೈಸೂರು ದಿವಾನರು ಮಾಡಿದ ಕೆಲಸ. ಅವ್ರು ಕೇಳಿದ್ರಂತೆ, ಹೌ ಡೇರ್ ದಿ ಪೆಟಿ ದಿವಾನ್ ಆಫ್ ಎ ನೇಟಿವ್ ಸ್ಟೇಟ್ ಇಶ್ಯೂ ಸಚ್ ಎನ್ ಅಟ್ರಾಷಿಯಸ್ ನೋಟಿಸ್ ಟು ಒನ್ ಆಫ್ ಹಿಸ್ ಇಂಪೀರಿಯಲ್ ಮೆಜೆಸ್ಟೀಸ್ ಪ್ರೆಸ್ಟೀಜಿಯಸ್ ಕಂಪನೀಸ್. ಹೌ ಡೇರ್ ದಿ ಪೆಟಿ ದಿವಾನ್ ಆಫ್ ಎ ನೇಟಿವ್ ಸ್ಟೇಟ್ issue such an atrocious notice to one of his imperial majesty's prestigious companies ಅಂತ ಹಾರಾಡಿದ್ರಂತೆ. ಆವಾಗ ಸರಿ, ಇಂಡಿಯಾದ ಸೆಕ್ರೆಟರಿ ಆಫ್ ಸ್ಟೇಟು ಭಾರತ ವೈಸ್ರಾಯರಿಗೆ ತುರ್ತು ಸಂದೇಶ ಗಳಿಸಿದ್ರು. ಬ್ರಿಟಿಷ್ ರೆಸಿಡೆಂಟ್ರು ಈಗ ಬೆಂಗಳೂರಲ್ಲಿದ್ದವ್ರು ದಿವಾನರನ್ನು ಭೇಟಿ ಮಾಡಿ ಮುಂದೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಸ್ವಲ್ಪ ಹೇಳಿ. ಇವರು ಸಿದ್ಧವಾಗಿದ್ದರು. ಇವರು ಅದ್ರ ನೀರು ಎಷ್ಟು ತಗೊಳ್ತದೆ, ಅದ್ರ ವಿದ್ಯುತ್ ಶಕ್ತಿ ಎಷ್ಟು ಉತ್ಪಾದನೆ ಆಗುತ್ತೆ, ಅದನ್ನು ಎಷ್ಟು ಸಪ್ಲೈ ಮಾಡಬಹುದು, ಆ ನೀರಿನ ಹರಿವಿಗೆ ಈ ಕನ್ನಂಬಾಡಿ ಅಣೆಕಟ್ಟು ಕಟ್ಟೋದ್ರಿಂದ ಎಷ್ಟು ಪ್ರಯೋಜನವಿದೆ ಇತ್ಯಾದಿಗಳದೆಲ್ಲ ಅಂಕಿಅಂಶಗಳು, ನೀರಿನ ಎಲ್ಲ ರೆಡಿ. ಬಂದ ಕೂಡಲೇ ಇದೆ ಒಂದೊಂದಾಗಿ ಪೊಸಿಷನ್ ಹೇಳೋದು. ನೋಡಿ, ನಿಮಗೆ ಸಪ್ಲೈ ಮಾಡೋದಕ್ಕೆ ಇಲ್ಲಿ ಸಾಧ್ಯವಿಲ್ವಲ್ಲ, ನಾವೇನು ಮಾಡೋಣ, ಆದ್ದರಿಂದ ನಾವು ಕಳಿಸಿದ್ವಿ. ಇದಕ್ಕೆ ನೀವು ಅಲೋ ಮಾಡಿದರೆ, ಈ ಅಣೆಕಟ್ಟು ಕಟ್ಟೋದಕ್ಕೆ ಅವಕಾಶ ಕೊಟ್ಟರೆ ಆವಾಗ ನೀರಿನ ಹರಿವು ಆಗ್ತದೆ, ಅಲ್ಲಿ ಫೋರ್ಬ್ಸ್ ಜಲಾಶಯ ತುಂಬಿಕೊಳ್ತದೆ, ನಿಮ್ಗೆ ಅನುಕೂಲ ಆಗ್ತದೆ. ಎಸ್ ಯು ಆರ್ ಕರೆಕ್ಟ್ ಅಂದರು. ಎಸ್ ಅಂದರು. ಇದು ನಾಲ್ವಡಿಯವರು ಅನೇಕ ಸಂದರ್ಭ ಬರೀತಾರೆ. ನೀವು ಏನು ವಾದ ಮಾಡ್ತೀರಿ, ವಾದ ಮಾಡೋದು ಹೇಗೆ ಒಪ್ಪಿಸ್ತೀರಿ ನೀವು, ಆ ಮಾತುಗಳು ಬರ್ತವೆ. ಹಾಗಾಗಿ
ಇದು ನಡೀತು. ಹಾಗೆ ಇದು ಎಲ್ಲರೂ ದಾಖಲಾಗಿದೆಯೋ ನಂಗೆ ತಿಳಿಯುದು. ಇದು ಅವರು ತೊಗರೆ ನರಸಿಂಹಶಾಸ್ತ್ರಿಗಳು ಮಗನಿಗೆ ಅವ್ರು ಹೇಳಿದ ವಿಚಾರ ಇದು. ಆಮೇಲೆ ರಾಜ್ಯದ ಜನ ವಿದ್ಯಾವಂತರಾಗಬೇಕು, ಕೈ ತುಂಬ ಕೆಲಸವಿರುವ ಉದ್ಯೋಗಿಗಳಾಗಬೇಕು, ಕುಶಲ ಕಸುಬುದಾರರಾಗಬೇಕು, ನೆಮ್ಮದಿಯ ಕೃಷಿಕರಾಗಬೇಕು, ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ದೃಢಕಾಯರಾಗಿ ಶುಚಿರ್ಭೂತರಾಗಿ ತೇಜಸ್ವಿಗಳಾಗಿರಬೇಕು. ಈ ಆಶಯಗಳನ್ನು ಇಟ್ಟುಕೊಂಡು ಅವರು ಕೆಲಸ ಮಾಡಿದರು. ಸಕಲೇಶ್ಪುರ ಶ್ರೀಕಂಠಯ್ಯನವರು ಹೇಳ್ತಾರೆ, ಎಲ್ಲರೂ ಶೇವ್ ಮಾಡಿಕೊಂಡು 10 ಕಡೆಗೆ ಹಾಕ್ಕೊಂಡ್ರು, 10 ಕಡೆಗೆ ಹಾಕೊಳ್ಳೋದು ಸುಖವಿಲ್ಲ, ಅದೆಲ್ಲ ಹಳೆ ಕಾಲದಾಯಿತು ಹಾಗೆ ಅಂಥೇಳಿ ಸೂಟ್ ಹಾಕ್ಕೊಂಡು ಇದು ಮಾಡೋದು, ಇವೆಲ್ಲ ಒಂದು ರೀತಿಯ ಮಾಡರ್ನೈಸ್ ಆಯಿತು. ಆಮೇಲೆ ಸಮಯ ನಿಷ್ಠೆ, ಇನ್ನೊಂದು ಮತ್ತೊಂದು ಕೆಲಸ ಕಾರ್ಯಗಳಲ್ಲಿ ಒಂದು ಐರೋಪ್ಯವಾದ ಒಂದು ದಕ್ಷತೆಯನ್ನು ತರುವ ವಿಚಾರದಲ್ಲಿ ತುಂಬ ಕೆಲಸ ಮಾಡೋದು. ಇದರಲ್ಲಿ 1911ರಲ್ಲಿ ಎಕನಾಮಿಕ್ ಕಾನ್ಫರೆನ್ಸ್ ಸಂಪದಭ್ಯುದಯ, ಇದು ವಿಶ್ವೇಶ್ವರಯ್ಯನವರು ಇದು ನಮ್ಮ ಗುಂಡಪ್ಪನವರು ಬರೀತಾರೆ. ಏನು ಅಂದರೆ ಇದೆಲ್ಲ TADAಗಳು ಹೊಡ್ಕೊಂಡು ಇವರೆಲ್ಲ ಮಜಾ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಮಜಾ ಮಾಡಿರಬೇಕು. ಈಗ ಹೆಚ್ಚಾಗಿ ಮಾಡ್ತಾ ಇದ್ರು, ಸ್ವಲ್ಪ ಮಾಡ್ತಾ ಇರ್ಬೋದು, ಅಷ್ಟೇ ವ್ಯತ್ಯಾಸ. ಈಗ ಹೆಚ್ಚೆಚ್ಚಾಗಿ ಮಾಡ್ತಾರೆ, ಆಯಿತಾ. ಆಮೇಲೆ ಇದು 2 ಮೀಟಿಂಗ್ನ ಒಂದೇ ದಿವಸ ಅಟೆಂಡ್ ಮಾಡಿ ಅಲ್ಲೂ TADA ತಗೊಂಡು ಇಲ್ಲೂ TADA ತಗೊಂಡು ಇವೆಲ್ಲ ಇವಾಗ ಕಾಮನ್ ಈಗ. ಅದು ಆವಾಗ ಹಾಗಿರಲಿಲ್ಲ. ಆದರೂ ಕೂಡ ಅವರು ಅದರ ಅಂಗವಾಗಿ ನೋಡಿ ವಿಶೇಷ ಮಕ್ಕಳಿಗೆ, ಪರಿಶಿಷ್ಟ ವರ್ಗದ ಮಕ್ಕಳು ವಿಶೇಷ ಶಾಲೆಗಳು, ಹಿಂದುಳಿದ ವರ್ಗ ಶಿಕ್ಷಣ, ಬಾಲ್ಯ ವಿವಾಹದ ಹಾನಿ ಬಗ್ಗೆ ತಿಳುವಳಿಕೆ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಹೋಟೆಲ್ ಉದ್ಯಮಕ್ಕೆ ಉತ್ತೇಜನ, ಎಲ್ಲದರಲ್ಲೂ. ಆಮೇಲೆ ಸಿವಿಕ್ ಆ್ಯಂಡ್ ಸೋಷಿಯಲ್ ಪ್ರೋಗ್ರೆಸ್ ಅಸೋಸಿಯೇಷನ್ ಮಾಡಿ ಗ್ರಾಮಗಳ ಪುನರುಜ್ಜೀವನ ಕಾರ್ಯ ಇಲ್ಲಿಯಂತೆ ಎಲ್ಲಿಯೂ ರೂಪುಗೊಂಡಿಲ್ಲ ಎನ್ನುವ ಹಾಗೆ ಸರ್ವ ಪ್ರಯತ್ನಗಳನ್ನು ಅವರು ಮಾಡಿದರು. ರೈತರಿಗೆ ಕನ್ನಡ ಭಾಷೆ ಮತ್ತಿತರ ವಿಷಯಗಳಲ್ಲಿ ಬೋಧಿಸುವ ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿದರು. 1900 ದಿವಾನರಾದ ಮೇಲೆ ಅವಾಗ ನೋಡಿ ಇಂಪಾರ್ಟೆಂಟ್ ಆದ ಇದು ಅಂದರೆ ಬ್ರಿಟಿಷ್ ಸರ್ಕಾರದ ನೇರ ಆಡಳಿತದಿಂದ ಚಾಮರಾಜ ಒಡೆಯರಿಗೆ ಅಧಿಕಾರದ ಹಸ್ತಾಂತರ, ಇನ್ಸ್ಟ್ರೂಮೆಂಟ್ ಆಫ್ ಟ್ರಾನ್ಸ್ಫರ್ ಅಂತ ಏನಾಯಿತು, ಭಾಳ ಉಸಿರು ಕಟ್ಟುವಂಥ ಕೆಲವು ನಿಯಮಗಳಿದ್ವು. ಅದನ್ನೆಲ್ಲ ಇದು ಮಾಡಿ ಮೈಸೂರು ಕೌಲು ಅಂತನ್ನೋ ಹೆಸರಿನಲ್ಲಿ ಗೌರವಯುತವಾದ ಇನ್ನೊಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಆ ಕಮಿಟಿ ಒಳಗೆ 4 ಜನ ಇದ್ದರಂತೆ. ಒಂದು ಮಾಂಟೆಗೋ, ಭಾರತದ ವಿದೇಶಾಂಗ ಕಾರ್ಯದರ್ಶಿ ವೈಸ್ರಾಯ್, ಆಮೇಲೆ ಬ್ರಿಟಿಷ್ ರೆಸಿಡೆಂಟ್ ಒಬ್ಬ ವಿಶ್ವೇಶ್ವರಯ್ಯನೊಬ್ಬರು, 3 ಜನ ಐರೋಪ್ಯ ಅಧಿಕಾರಿಗಳು ಬ್ರಿಟಿಷರು. ಅದರಲ್ಲಿ ಬಹಳ ಸೊಗಸಾಗಿ ವಾದ ಮಾಡಿ ಅದು ಎಲ್ಲಿ ಹೆಗ್ಗಡದೇವನ ಕೋಟೆ ಖೆಡ್ಡಾಯ ಆಪರೇಷನ್ಸ್ಗೆ ಬಂದಾಗ ಅವ್ರು ನೋಡೋದಕ್ಕೆ ಬಂದರಂತೆ. ಅವ್ರ ಜೊತೆಗೆ ಇವರು ಇದ್ದರು. ಕಾಶಿ ನೋಡೋದಕ್ಕೆ ಇಲ್ಲಿಂದ ಒಬ್ಬ ಸಾಮಾನ್ಯ ಪ್ರಜೆ ಸುಖವಾಗಿ ಪ್ರಯಾಣ ಮಾಡ್ಬೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೋಗಬೇಕಾದ್ರೆ ಆಯಾ ಸ್ಟೇಟಲ್ಲಿ ಅವ್ರವ್ರು ಪರ್ಮಿಟ್ ಮಾಡಿ ಲೈಸೆನ್ಸ್ ತಗೊಂಡು ಹೋಗಬೇಕಾಗಿತ್ತು. ಇದು ಯಾವ ಸೀಮೆ ವ್ಯವಹಾರ ಅಂತ ವಿಶ್ವೇಶ್ವರಯ್ಯನವ್ರು ಹೇಳಿದ್ರು. ನೀವು ಹೇಳೋದು ನಿಜ, ಅದು ತೆಗೆದಾಕ್ತೀವಿ ಇನ್ಮೇಲೆ ಹಾಗೆ ಅಂತ ಹೇಳಿದ್ರು. ಆದ್ದರಿಂದ ಪ್ರಜೆಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ಬರೋ ಹಾಗೆ, ದೇಶದ ಆಡಳಿತದಲ್ಲಿ ರಾಜರಿಗೆ ಹೆಚ್ಚಿನ ಸೌಕರ್ಯ ಆಗೋ ಹಾಗೆ ಮಾಡಿದ್ರು. ಅದರಿಂದ ಇದು ಇನ್ನೊಂದೇನೆಂದರೆ, ವೈಸ್ರಾಯರಿಗೆ ನಾವು ಮಾಡಿಕೊಂಡ ವಿಜ್ಞಾಪನೆ ಯಶಸ್ವಿಯಾಗುವಲ್ಲಿ ನೀವು ಅವರಿಗೆ ಮಂದಟ್ಟಾಗುವಂತೆ ವಿಷಯವನ್ನು ಮಂಡಿಸಿದ ವೈಖರಿಯೇ ಕಾರಣ ಎಂಬ ಸತ್ಯ ನಮಗೆ ಮನವರಿಕೆಯಾಗಿದೆ. ನಾಲ್ವಡಿಯವರು ಹೇಳ್ತಾರೆ, ವೈಸ್ರಾಯರಿಗೆ ನಾವು ಮಾಡಿಕೊಂಡ ವಿಜ್ಞಾಪನೆ ಯಶಸ್ವಿಯಾಗುವಲ್ಲಿ ನೀವು ಅವರಿಗೆ ಮಂದಟ್ಟಾಗುವಂತೆ ವಿಷಯವನ್ನು ಮಂಡಿಸಿದ ವೈಖರಿಯೇ ಕಾರಣ ಎಂಬ ಸತ್ಯ ನಿಮಗೆ ಅಲ್ಲ, ನೀವು ನಮಗೆ ಮತ್ತು ಸಂಸ್ಥಾನಕ್ಕೆ ಸಲ್ಲಿಸಿದ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಿದ್ರೂ ಕಡಿಮೆ. ಯಾವ ದೊರೆಯಾದರೂ ಈಗ ಹೇಳೋಕ್ಕಾಗಿತ್ಯೆ? ಪ್ರಜೆಗೆ ಎಷ್ಟು ಅಧಿಕಾರಿ ಆದರೂ ಅವನು ಪ್ರಜೆ, ತಾನು ದೊರೆ. ಆದರೆ ನಾಲ್ವಡಿಯವರು ಹಾಗೆ ಹೇಳ್ತಾರೆ. ಹೇಳೋ ಸ್ಥಿತಿಯಲ್ಲಿ ಅಂಥ ವರ್ಚಸ್ಸನ್ನು ಇವರು ಬೀರಿದರು. ನೀವು ನಮಗೆ ಮತ್ತು ಸಂಸ್ಥಾನಕ್ಕೆ ಸಲ್ಲಿಸಿದಾಗ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಲು ಕಡಿಮೆ. ತಮ್ಮ ಈ ಸೇವೆಯನ್ನು ಅಭಿಮಾನ, ಕೃತಜ್ಞತೆಯೊಂದಿಗೆ ನಿರಂತರವಾಗಿ ಸ್ಮರಿಸುತ್ತೇವೆ. ಅಷ್ಟು ಮಾತ್ರವಲ್ಲ, ಅವರು ಇದನ್ನು ಮೈಸೂರು ಯೂನಿವರ್ಸಿಟಿ ಸ್ಟಾರ್ಟ್ ಆಗ್ತದಲ್ಲ, ಆಗ ಐ ಫೀಲ್ ಇದು ಕಾನ್ವೊಕೇಶನ್ ಅಡ್ರೆಸ್, ಇದು ಫಸ್ಟ್ ಕಾನ್ವೊಕೇಶನ್ ಅಡ್ರೆಸ್ ಇಂಗ್ಲೀಷಲ್ಲೇ ಇರೋದನ್ನು ಓದ್ತೀನಿ ನಾನು. ಐ ಫೀಲ್ ದಟ್ ಐ ಶುಡ್ ಅಕ್ನಾಲೆಡ್ಜ್ ಆನ್ ದಿಸ್ ಪಬ್ಲಿಕ್ ಅಕೇಶನ್ ಎ ಡೆಟ್ ಆಫ್ ಗ್ರ್ಯಾಟಿಟ್ಯೂಡ್ ಫ್ರಮ್ ಮೈ ಸೆಲ್ಫ್ and my people to Sir M. Vishweshwarayya, the Diwan of my state. It was chiefly his patriotism, his enthusiasm and his unflinching advocacy which converted what was once little more than a dream of the future into a living creation, and his name will always be remembered above all others as the man to whom our university owes its being. ಇಲ್ಲೊಂದು ವಿಶ್ವವಿದ್ಯಾನಿಲಯ ಅನ್ನೋದು ಹುಟ್ಟುತ್ತಲ್ಲ, ಅವರಿಂದ ಹುಟ್ಟಿತು. ಈ ಬೇರೆ ಯಾರ ಹೆಸರಿಗಿಂತ ಈ ಹೆಸರು ಬಹಳ ಮುಖ್ಯವಾದ್ದು. ಏನು ಮುಕ್ತ ಇದು. ಅವರು ನಾಲ್ವಡಿ ಕೃಷ್ಣರಾಜ ಹತ್ರ ವಿಶ್ವೇಶ್ವರಯ್ಯನವರು ಚಾಕರಿಗಿದ್ದರು. ಅವ್ರು ಹೇಳಿದ ಕೆಲಸನ ಇವರು ಮಾಡ್ತಾಯಿದ್ರು.
ಅವರೇ ದೊರೆಗಳ ಮುಖ್ಯ, ದೊರೆಗಳ ಮಾತಿನಂತೆ ನಡೀತಿದ್ದು ಅಂತ ಹೇಳೋ ಜನ ಇವಾಗಿದ್ದಾರೆ. ಭಾಳ ಇದು ವಿಷಯ ತಿಳಿಯಿದೆ ಮತ್ತು ವ್ಯಾಪಕವಾಗಿ ಇದನ್ನೆಲ್ಲ ಈ ಹಿನ್ನೆಲೆಯಲ್ಲಿ ಓದಿ ದೊರೆ ಏನು ಹೇಳ್ತಾರೆ, ದೊರೆ ಏನು ಈ ವ್ಯಕ್ತಿ ಹೇಗೆ ಹೇಳ್ತಾರೆ ಇವ್ರ ಬಗ್ಗೆ ಅದನ್ನು ಗಮನಿಸಿದರೆ ಇದೆಲ್ಲ ತಿಳಿಯುತ್ತೆ. ಆಮೇಲೆ ಅವರು ಯಾವುದೋ ಈ ಮೀಸಲಾತಿ ವಿರೋಧ ಇತ್ಯಾದಿಗಳು ಬಂದು ಮಾಡಿ ಅವ್ರು 1916 ಈ 18ನೇ ಇಸ್ವಿನಲ್ಲಿ ಅವರು ರಿಟೈರ್ ಆಗುವಾಗ ಈ ಅಭಿಪ್ರಾಯ ಬಂತು. ಅದು ಒಂದು ಅಪ್ಸರ್ಜ್. ಮಡ್ರಾಸಲ್ಲಿ ಬಂತೆ, ಇನ್ನೊಂದು ಬಂತೆ, ಹಿಂದುಳಿದವರಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾವ ರೀತಿ, ಆ ವಿಚಾರದಲ್ಲಿ ಕೆಲವು ಬೇರೆ ಬೇರೆ ಮಾತುಗಳು. ನಾಲ್ವಡಿಯವರೆಗೂ ವಿಶ್ವೇಶ್ವರಯ್ಯನೂ ನಡೆದ ವಿಸ್ತೃತವಾದ ಸಂವಾದ ದಾಖಲಾಗಿದೆ. ಅದನ್ನು ನೋಡಬೇಕು. ಆ ಮಿಲ್ಲರ್ಸ್ ಕಮಿಟಿ ಅದು ಬಂದು ಅದರ ಪೂರ್ವಭಾವಿ ಹಿನ್ನೆಲೆ ಅದನ್ನು ನೋಡಬೇಕು. ಆಮೇಲೆ ಅದು ಇವರು ಸ್ವಲ್ಪ ಬೇಜಾರಾಯಿತು, ರಿಟೈರ್ ಆದರು. ಗವರ್ನಮೆಂಟ್ ಗೆಜೆಟ್ ಎಕ್ಸ್ಟ್ರಾರ್ಡಿನರಿ ಹೊರಡಿಸಿದ್ರು. ಅಷ್ಟಾದರೂ ಕೂಡ ಪ್ರತ್ಯೇಕವಾಗಿ ಒಂದು ಅದು ಮಾಡಿ ಅವರನ್ನ ಅದರಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. 1913ರಲ್ಲಿ ಈ ಬ್ಯಾಂಕಿಂಗ್ ಕ್ಷೇತ್ರದ ದಿಗ್ಗಜ ಮೈಸೂರು ಬ್ಯಾಂಕ್ ಇದಾಯಿತು. ಆಮೇಲೆ ಹೆಬ್ಬಾಳದ ವ್ಯವಸಾಯ, ಆಮೇಲೆ ಯೂನಿವರ್ಸಿಟಿಯಾಗಿ ಬೆಳೀತದು. ವೃತ್ತಿ ಶಿಕ್ಷಣದ್ದು ಆಮೇಲೆ ಆಯಿತು. ಬೆಂಗಳೂರಲ್ಲಿ ಈ ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಬೇರೆ ಬೇರೆ ಸಣ್ಣ ಸಣ್ಣ ಇದಿತ್ತು, ಅದನ್ನೆಲ್ಲ ಕ್ಲಬ್ ಮಾಡಿ ಒಂದು ಮಾಡಿದ್ರು. ಆಮೇಲೆ ಭಾಳ ಹಿಂದೆಯೇ ವಿಜ್ಞಾನ ತಂತ್ರಜ್ಞಾನಗಳ ಅಡಿಪಾಯದ ಮೇಲೆ ಭಾರತ ಹೇಗೆ ಬೆಳಿಬೇಕು ಅಂತ ಅನ್ನೋದನ್ನು ಮಾಡಿಸಿ ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರ್ ಬೈ ಮೈಸೂರಿಯನ್, ಭಾಳ ಹಿಂದೆಯೇ ಅವರು ಬರೆದಿದ್ದರು ಅದನ್ನು, 1902 ಹಿಂದೆಯೇ ಆಯಿತೆ. ಅದರಲ್ಲಿ ಅವರು ಹೇಗೆ ಇದು ಬೆಳಿಬೇಕು ಅನ್ನೋದನ್ನು ಅವರು ಇದು ಮಾಡಿದರು. ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇಲ್ಲಿ ಬೆಂಗಳೂರಲ್ಲೇ ಸ್ಥಾಪನೆ ಆಗೋ ಹಾಗೆ ಮಾಡಬೇಕು ಅಂತ ಹೇಳಿ ಅವರು PN ಕೃಷ್ಣಮೂರ್ತಿಗಳಿಗೆ ಸೂಚನೆ ಮಾಡಿದ್ರಂತೆ. ತಾತ ಅವರು ಸಂಕಲ್ಪಿಸಿರುವಂಥದ್ದು ಇಲ್ಲೇ ಆಗಬೇಕು ಹಾಗೆ ಅಂತ ಹೇಳಿ. ಆಮೇಲೆ ವಯಸ್ಕರ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ, ಸ್ತ್ರೀ ಶಿಕ್ಷಣ, ಹಿಂದುಳಿದ ವರ್ಗಗಳ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಕೈಗಾರಿಕಾ ತರಬೇತಿ ಸಂಸ್ಥೆ, ಕೃಷಿ ವಿಶ್ವವಿದ್ಯಾಲಯ, ಮೆಕ್ಯಾನಿಕಲ್ ಇಂಜಿನಿಯರ್, ಇವೆಲ್ಲ ಬೇಕಾದಷ್ಟು ಆ ಕಾಲದಲ್ಲಿ ಬಂದು. ನನ್ನ ಅದೃಷ್ಟ ಶಾಮರಾಯರಿಗೆ ಆ ಕಾಲದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಎಜುಕೇಷನ್ ಶಾಮರಾಯರಿಗೆ ವಿಶ್ವೇಶ್ವರಯ್ಯನವರು ಹ್ಯಾಂಡ್ ರಿಟನ್ ಲೆಟರ್ಸ್ ಕೆಲವು ಬರೆದಿದ್ರು. ಎಲ್ಲ ಇಷ್ಟಾಗಲ್ಲ ಇದರಲ್ಲಿ. ಅವ್ರದ್ದು ಒಂದು ಲೆಟರ್ ಹೆಡ್ ಮೊನ್ನೆ ಯಾರೋ ನನ್ನ ಗಮನಕ್ಕೆ ತಂದರು. ಹೇಗಿದೆ ಲೆಟರ್ ಹೆಡ್ ಗೊತ್ತಾ? ವಿಶ್ವೇಶ್ವರಯ್ಯ ಅಂತ ಅಷ್ಟೇ ಇರೋದು, ಅದ್ರಲ್ಲಿ ಇನ್ನೇನೂ ಇಲ್ಲ. ಅದರಲ್ಲಿ ಬೆಂಗಳೂರಂತಿಲ್ಲ, ಸರ್ ಅಂತಿಲ್ಲ, ವಿಶ್ವೇಶ್ವರಯ್ಯ ಅಂತಿದೆ. ಅದು ಸಾಕಾಗಿತ್ತು. ಅದು ಹಾಗೆ ಅವರು ಶಾಮರಾಯರು ಬರೆದ ಕಾಗದಗಳಲ್ಲಿ ಅದು ನಾನು ಪುಸ್ತಕದಲ್ಲಿ ಹೇಳಿದ್ದೀನಿ, ದಿವಾನರೊಂದಿಗೆ ಶಾಮರಾಯರು ಹಾಗೆ ಅಂತ ಹೇಳಿದ್ದೀನಿ. ಅವರು ಇನ್ಸ್ಪೆಕ್ಟರ್ ಅದು 1860 ಜೊತೆಯವರು ಅವರು 1913ರಲ್ಲಿ ಒಂದು 12ರಿಂದ 31 ಪತ್ರಗಳು. ಅದರಲ್ಲಿ ಅವರು ಹೇಳ್ತಾರೆ, ನೋಡಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕಾಗಿದೆ, ಈ ಸಂಬಂಧದಲ್ಲಿ ನಿಮ್ಮ ಹತ್ರ ಎಲ್ಲ ಚರ್ಚೆ ಮಾಡಬೇಕು, 7:15 ಗಂಟೆಗೆ ನೀವೆಲ್ಲ ಬರಬೇಕು ಬೆಳಗ್ಗೆ. ಇದಕ್ಕೆ ನಾನು ಇನ್ನೂ ಕೆಲವರನ್ನು ಕರೆದಿದ್ದೀನಿ, H. ವಿ. ನಂಜುಂಡಯ್ಯ, ಕಾಂತರಾಜ್ ಅರಸು, ಸುಬ್ರಹ್ಮಣ್ಯರು, ರೆವರೆಂಡ್ ರೈಸು, C. ಕೃಷ್ಣರಾವ್, M. ಶಾಮರಾವ್, K. H. ರಾಮಯ್ಯ, K. P. ಪುಟ್ಟಣಿಚೆಟ್ಟಿ, ಡಾಕ್ಟರ್ ಟ್ರಾವರ್ಸ್, ಟ್ರೈಟ್, ಎಲ್ಲ ದೊಡ್ಡ ದೊಡ್ಡ ಹೆಸರುಗಳು. ಇವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ ಇದನ್ನು ವ್ಯವಸ್ಥೆಗೊಳಿಸಬೇಕು ಹಾಗೆ ಅಂತ ಹೇಳಿ. ಆಮೇಲೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ವಿಚಾರ ಹೇಳಿದೆ. ಆಮೇಲೆ ಎಷ್ಟು ಉದ್ದೇಶ ನೋಡಿ, ಎಲ್ಲಿಂದಲೋ ಕಲ್ಕತ್ತಾದಿಂದ ಕರೆಸ್ತಾರೆ ಬ್ರಜೇಂದ್ರನಾಥ್ ಶೀಲ್. ಅಲ್ಲಿ ಅಫ್ಕೋರ್ಸ್ ಮೊದಲು ನಂಜುಂಡಯ್ಯನವರು ಅದಕ್ಕೆ ಆಗ್ತಾರೆ, ಆಮೇಲೆ ಅವರು ಬರ್ತಾರೆ. ಬಟ್ ಒಂದು ಕಡೆ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ನ ಶಾಮರಾಯರಿಗೆ ಮತ್ತು ಈ ಕಾಲೇಜ್ ಎಜುಕೇಷನ್ನ ನಂಜುಂಡಯ್ಯನವ್ರಿಗೆ ಒಪ್ಪಿಸಿ ಅದು ಭಾಳ ಚೆನ್ನಾಗಿ ಬೆಳೆಯೋ ಹಾಗೆ ಅವರು ಏರ್ಪಾటు ಮಾಡ್ತಾರೆ. ಸಾಹಿತ್ಯ ಪರಿಷತ್ತು, ಪಬ್ಲಿಕ್ ಲೈಬ್ರರೀಸು 1915-14ರಲ್ಲಿ ಶುರುವಾಗ್ತದೆ. ಅದೆಲ್ಲ ಅವರು ಮಾಡಿದ್ದು. ಆಮೇಲೆ ಚೇಂಬರ್ ಆಫ್ ಕಾಮರ್ಸ್ ಅವರು 12ರಿಂದ 16 ಆ ವರ್ಷಗಳಿಗೆ ಚೇಂಬರ್ ಆಫ್ ಕಾಮರ್ಸ್, ಸೆಂಚುರಿ ಕ್ಲಬ್, ಆಮೇಲೆ ಸರ್ಕಾರಿ ಸಾಬೂನು ಕಾರ್ಖಾನೆ, ಚರ್ಮಹದ ಮಾಡೋ ಕಾರ್ಖಾನೆ, ಲೋಹೋದ್ಯಮ, ಗಣಿಗಾರಿಕೆ, ರೇಷ್ಮೆ ಉದ್ಯಮದ ನವೀಕರಣ, ಗಂಧದ ಎಣ್ಣೆ ಕಾರ್ಖಾನೆ, ಕೈಮಗ್ಗದ ಎಷ್ಟು ಎಲ್ಲದರಲ್ಲೂ ಅದು ಎಲ್ಲಿ ಟೈಮ್ ಇತ್ತು, ಅದು ಹೇಗೆ ಅವರು ಅದನ್ನು ಮ್ಯಾನೇಜ್ ಮಾಡಿದ್ರು, ಆಶ್ಚರ್ಯ ಆಯಿತು. KR ಮಿಲ್ಸ್ ಬಟ್ಟೆ ತಯಾರಿಕೆ ಇದ್ರದ್ದು. ಆಮೇಲೆ ಕಬ್ಬಿಣ ಉಕ್ಕಿನ ಕಾರ್ಖಾನೆದ ವಿಚಾರ ಅದು ನಿಮಗೆ ಹೇಳಿದೆ ನಾನು. ಆಮೇಲೆ ಇಲ್ಲಿ ಭದ್ರಾವತಿ ಕಾರ್ಖಾನೆ ಬಗ್ಗೆ ನಾ ವಿಶ್ವೇಶ್ವರ ಇದನ್ನು ನಿಮಗೆ ಹೇಳಿದೆ ನಾನು. ಈಗ ನಿಮ್ಮ ನೈತಿಕ ಗುಣ ಸಂಪತ್ತಿಗಾಗಿ, ನಿಮ್ಮ ಅಪೂರ್ವ ರಾಷ್ಟ್ರ ಪ್ರಮುಖಕ್ಕಾಗಿ ಎಲ್ಲ ಇವುಗಳ ನಡುವೆ ನೀವು ಹೊಂದಿರೋ ಅಗಾಧ ತಾಂತ್ರಿಕ ಸಾಮರ್ಥ್ಯಕ್ಕಾಗಿ ನನ್ನ ಪರಮಗೌರವ ನಿಮ್ಮ ವಿಚಾರದಲ್ಲಿ. ಇದನ್ನು ಪೆರಿನ್ ನಂಬೋನು, CP ಪೆರಿನ್, ಇವನು ಇದು ಭದ್ರಾವತಿ ಉಕ್ಕಿನ ಕಾರ್ಖಾನೆ ಡಿಸೈನ್ ಮಾಡಿದವನಂತೆ. ಆ ಕಾರ್ಖಾನೆಗೆ ಅದನ್ನು ಯೋಜನೆ ಹಾಕ್ಕೊಟ್ಟವನು, ಡಿಸೈನ್ ಮಾಡಿದವನು ಆತ ಹೇಳ್ತಾನಂತೆ 29ನೇ ಇಸ್ವಿನಲ್ಲಿ ಅವ್ರು ಇಂಥದ್ದು ಬಹಳ ಬಹಳ ಪ್ರಮುಖವಾದ ಕೆಲವು ಕಾಗದಗಳನ್ನು ಮಾತ್ರ
ಅಥವಾ ಸಂದರ್ಭಗಳನ್ನು ಮಾತ್ರ ವಿಶ್ವೇಶ್ವರಯ್ಯನವರು ತಮ್ಮ ಜೀವನ ಚರಿತ್ರೆ ಹೇಳ್ತಾರೆ, ಎಲ್ಲ ಹೇಳೋಕ್ಕೆ ಹೋಗೋದಿಲ್ಲ ಅವರು. ಆಯಿತಾ. ಆಮೇಲೆ ಗಾಂಧೀಜಿಯವರು ತಮ್ಮ ಯಂಗ್ ಇಂಡಿಯಾ ಪತ್ರಿಕೆ ಒಳಗೆ ಈ ಎರಡು ಕೃಷ್ಣರಾಜ ಸಾಗರ ಮತ್ತು ಕಬ್ಬಿಣದ ಇಬ್ಬರಿಗೂ ಒಂದು ಗೃಹ ಕೈಗಾರಿಕೆ ಇವ್ರದ್ದು ಅವರು ಗ್ರಾಮೀಣ ಉದ್ಯೋಗಗಳು ಬೆಳೀಬೇಕು ಅಂದರೆ ನಾಗರಿಕ ಉದ್ಯೋಗಗಳು ದೊಡ್ಡ ದೊಡ್ಡ ಈ ಎರಡೂ ಮುಖ್ಯವಾಗಿ ಅಂದರೆ ಉದ್ದೇಶ ಏನಂದರೆ ಜನಹಿತ, ಆದರೆ ಧೋರಣೆಗಳು ಬೇರೆ ಬೇರೆ ಪರಸ್ಪರ. ಗಾಂಧೀಜಿ ಹೇಳ್ತಾರೆ, ನಿಮ್ಮ ಬಗ್ಗೆ ನನಗೆ ಗೌರವ, ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಏನಿದ್ರೂ ಕೂಡ ನಿಮ್ಮ ಸಾಧನೆಗಳು ಬಹಳ ದೊಡ್ಡವು, ಅದು ಜನಹಿತವನ್ನು ಸಾಧಿಸ್ತಾ ಇದೆ ಅನ್ನೋ ಮಾತನ್ನು ಅವ್ರ ಪತ್ರದ ಮುಖೇನ ತಿಳಿಸ್ತಾರೆ ಅವರು. ಆಮೇಲೆ ನೋಡಿ, ಅವರು ನಿವೃತ್ತರಾದ ಮೇಲೂ 30-35 ವರ್ಷ ಅವರು ದೇಶ ಸೇವೆಯಲ್ಲಿ ಅನೇಕ ಕನ್ಸಲ್ಟೆನ್ಸಿಗಳಲ್ಲಿ ಇದರಲ್ಲೆಲ್ಲ ಭಾಗವಹಿಸಿದರು ಅಂತ ಬರ್ತದೆ. ಭಾಳ ಚೆನ್ನಾಗಿ ಹೇಳ್ತಾರೆ ವಿಶ್ವೇಶ್ವರಯ್ಯನವರು ಗುಂಡಪ್ಪನವ್ರಿಗೆ, ಏನಯ್ಯ ನಿನ್ನ ಯುವಕರು 20 ವರ್ಷಕ್ಕೇನೆ 60 ವರ್ಷದ ಮುದುಕರಾಗಿ ಹೋಗಿರ್ತಾರೆ, ಇದು ಭಾಳ ಚೆನ್ನಾಗಿದೆ ಇದು. ಆಮೇಲೆ ಅಲ್ಲಿ ಆರಾಮ್ ಕುರ್ಚಿ ಹುಡುಕ್ತಾರೆ, ಆಮೇಲೆ ಸುಸ್ತಾಗಿ ಕೂತಿರ್ತಾರೆ, ಭಾಳ ಚೆನ್ನಾಗಿದೆ ಅದು ಇದು. ಆದರೆ ಅವ್ರಿಗೆ ಗೊತ್ತು ಅವ್ರಿಗೆ ಇಲ್ಲಿ ಹೇಗೆ ಕೆಲಸಗಳು ನಡೀತಾ ಇವೆ ಹಾಗೆ ಅಂಥೇಳಿ. ಅದು ಎಂಜಿನ್ಗೆ ಭಾರಿ ಗುಡ್ಸ್ ಗಾಡಿ ಕಟ್ಟಿಬಿಟ್ಟು ಹಾಗೆ ಎಂಜಿನ್ ತನ್ಪಾಡಿಗೆ ಹೊಟ್ಟೋಗುತ್ತೆ, ಗುಡ್ಸ್ ಗಾಡಿಗಳು ಎಲ್ಲಿರ್ತಾವೋ ಅಲ್ಲಿರ್ತವೆ ಅಂತ KH ರಾಮಯ್ಯನವರು ಹೇಳಿದ ಹಾಗೆ ಇದು ನಡೆದಿದ್ದು. ಆಮೇಲೆ ಅವರ ಇದು ಹೆಚ್ಚು ವಿಸ್ತಾರವಾಗಿ ಭಾರತದ ಬೇರೆ ಬೇರೆ ಇದರಲ್ಲಿ ನೀರಾವರಿ, ನಗರ ಯೋಜನೆ, ಶೈಕ್ಷಣಿಕ, ಇದು ಇದ್ರ ಕಡೆಗೆ ಹೋಗುತ್ತೆ. ಇಲ್ಲಿಂದ ಆದಮೇಲೆ ಆ 30 ವರ್ಷಗಳ ಇದು ಸೇರುತ್ತೆ, ಮೈಸೂರಿಂದು ಸೇರ್ತದೆ, ಅದರ ಜೊತೆಗೆ ಆ ಕೆಲಸಗಳ ಕಡೆಗೂ ಅವರು ಹೋಗ್ತಾರೆ. ನೋಡಿ, ಈ ಬೆಂಗಳೂರು ಸುಲ್ತಾನ್ಪೇಟೆ ಗಣೇಶನ ಗಲಾಟೆ ನಮಗದು ಭಾರಿಯಾಗಿ ಕಾಣುತ್ತೆ. ವಿಶ್ವೇಶ್ವರಯ್ಯ ತಮ್ಮ ಇದರಲ್ಲಿ ತಮ್ಮ ಜೀವನ ಚರಿತ್ರೆ ಒಳಗೆ ಒಂದು 4 ಲೈನ್ ಅದ್ರ ಬಗ್ಗೆ ಬರೀತಾರೆ ಅಷ್ಟೇ. ಹಿ ಡಸಂಟ್ ವಾಂಟ್ ಟು ಮೇಕ್ ಎ ಫಸ್ ಆಫ್ ದಿ ಇದು ಔಚಿತ್ಯ ಜ್ಞಾನ. ಅದೇನೋ ಆಯ್ತು, ಇವರು ಅಧ್ಯಕ್ಷರಾಗಿದ್ದರು ಸರಿ, ಅದು ಸುಮ್ಮನೆ ಒಂದು 3-4 ಮಾತಲ್ಲಿ ಹಾಕಿ ಬರೆದು ಹಾಕ್ತಾರೆ. ಆದರೆ ಅದ್ರ ಬಗ್ಗೆ ನಾನು ಕೆಲವು ಪತ್ರಿಕೆಗಳು ಓದಿನಿ, ಭಾಳ ವರ್ಣರಂಜಿತವಾದ ಅನೇಕ ಚಿತ್ರಗಳು ಸಿಗ್ತವೆ ಅದಕ್ಕೆ. ಮಿರ್ಜಾ ಇಸ್ಮಾಯಿಲ್ರಿದ್ದು ಇಲ್ಲಿ ಗಲಾಟೆ ಆಗಿ ಅದಕ್ಕೆ ಅಧ್ಯಕ್ಷರಾಗಿ ಇವ್ರನ್ನ ಆಯ್ಕೆ ಮಾಡಿ ಅವ್ರ ಮನಸ್ಸಿಗೆ ಹಿತವಲ್ಲದೇ ಇರೋವಂಥ ಅವ್ರ ತೀರ್ಮಾನ ಕೊಟ್ಟು ಅವತ್ತು ಸಾಯಂಕಾಲ ಅವ್ರ ಮನೆಗೆ ಹೋಗಿ ಇಲ್ಲಿರೋ ಫೋಟೋಗಳಲ್ಲಿ ಈ ಫೋಟೋ ತೆಗೆದಾಕಿ ನಿಮಗೆ ನನ್ನ ಬಗ್ಗೆ ಅಸಮಾಧಾನ ಇರುತ್ತೆ ನನಗೆ ಗೊತ್ತು ಅಂತ ಅವರ ಮುಖಕ್ಕೆ ಅವ್ರು ಹೇಳಿದಾಗ, ನಾನು ನಮ್ಮ ತಂದೆಯವ್ರ ಸ್ಥಾನದಲ್ಲಿ ನಿಮ್ಮನ್ನು ಇಟ್ಟಿದ್ದೀನಿ, ಇದು ಯಾವ ಕಾರಣಕ್ಕೂ ತೆಗೆಯೋದಿಲ್ಲ ಅಂತ ಹೇಳಿದ್ರು ಅವರು. ದೊರೆಗಳು, ನೀವು ನಮ್ಮ ತಂದೆ 3 ಒಂದು ಸಾಲಲ್ಲಿ ಇದ್ದಾರೆ, ನಾನು ಯಾವ ಕಾರಣಕ್ಕೂ ಈ ಚಿತ್ರ ತೆಗೆಯೋದಿಲ್ಲ. ಇದನ್ನು ನಮ್ಮ ಗುಂಡಪ್ಪನವ್ರು ಭಾಳ ಚೆನ್ನಾಗಿ ಅವ್ರು ಹೇಳಿದ್ದಾರೆ. ಆಮೇಲೆ ಹಲವು ಸಾರಿ ಈ ವಿದೇಶದ ಯಾತ್ರೆಗಳನ್ನು ಕೈಕೊಂಡಿದ್ದು ಮಾಡಿದ್ದು ಇದೆಲ್ಲ ಬರ್ತದೆ. ಭಾಳ ಅನೇಕ ವಿಷಯಗಳಿವೆ, ಅನೇಕ ಸಂಪುಟಗಳಾಗುವಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯಿಂದ. ಅನೇಕ ಪುಸ್ತಕಗಳು ಈ ಸಂಬಂಧದಲ್ಲಿ ಬರೆದರು. ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ನ್ಯಾಷನಲ್ ಬಿಲ್ಡಿಂಗ್, ಎ 5-year ಪ್ಲ್ಯಾನ್ ಫಾರ್ ವಿಲೇಜ್ ಇಂಡಸ್ಟ್ರೀಸ್ ಆ್ಯಂಡ್ ಮೆಮೋರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್, ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ, ಇಟ್ಸ್ ಕಾಸಸ್ ಆ್ಯಂಡ್ ಕ್ಯೂರ್. ಎಷ್ಟು ದೂರಾಲೋಚನೆ, ಒಂದು ಜನಸಂಖ್ಯೆಯ ನಿಯಂತ್ರಣದ ಬಗ್ಗೆ, ನಿರುದ್ಯೋಗದ ಬಗ್ಗೆ, ಇದರ ಬಗ್ಗೆ ಎಲ್ಲ ಅವರು ತೀವ್ರವಾಗಿ ಆಲೋಚನೆ ಮಾಡಿದರು. ಸ್ಪಷ್ಟವಾದ ಇದನ್ನು ಕೊಟ್ಟಿದ್ದಾರೆ ಅವರು. ಅವ್ರಿಗೆ ಕನ್ನಡದ ವಿಚಾರದಲ್ಲಿ ಅವರ ಧೋರಣೆಗಳು ಏನಿತ್ತು, ಕನ್ನಡದಲ್ಲಿ ಏನು ಹೆಚ್ಚಾಗಿ ಬರೋದಿಲ್ವಲ್ಲ ಮಾಡಲಿ ಅಂತನೋ ಪ್ರಶ್ನೆ ಬರ್ತದೆ. ಅದಕ್ಕೆಲ್ಲ ಉತ್ತರಗಳು ನಾವು ಕಂಡ್ಕೋಬಹುದು. ಅವರ ಬಾಲ್ಯದ ಇದು ವಿದ್ಯಾಭ್ಯಾಸದ ಮಾಧ್ಯಮ, ವೃತ್ತಿ ಸಂಬಂಧವಾದ ವಿವರಗಳು, ಅವರು ಕೆಲಸ ಮಾಡಿದ ಸ್ಥಳಗಳು ಇತ್ಯಾದಿಗಳು. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಅವರ ಇದು. ಕನ್ನಡದಲ್ಲಿಯೇ ಮೈಸೂರಿನ ಇತಿಹಾಸವನ್ನು ಯಾರೂ ಬರೆಯಲಿಲ್ಲವಲ್ಲ ಎಂದು ಪೇಚಾಡುತ್ತಿದ್ದರು. ಬೆಂಗಳೂರು ಮಿಥಿಕ್ ಸೊಸೈಟಿಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ವ್ಯವಹಾರಗಳು ನಡೀತಾ ಇದೆ, ಕನ್ನಡದಲ್ಲಿ ನಡೀಬೇಕು ಅಂತ ಹೇಳಿದ್ರು. ನನ್ನ ಮೊನ್ನೆವರೆಗೂ ಅದು ಇಂಗ್ಲೀಷಲ್ಲೇ ನಡೀತಿತ್ತು, ಈಗ ಕೊಂಚ ಪರವಾಗಿಲ್ಲ, ಸುಧಾರಿಸಿದೆ ಅದು. ಅಲ್ಲ ಬರೀ ಇಂಗ್ಲೀಷಲ್ಲಿ ನಡೀತಾ ಇತ್ತು. ಅವ್ರು ಆ ಕಾಲಕ್ಕೇನೆ ವಿಶ್ವೇಶ್ವರಯ್ಯನವರು ಇಂಗ್ಲೀಷಲ್ಲಿ ಈ ಕಾರ್ಯಕ್ರಮ ನಡೆಸ್ತಾರೆ, ಕನ್ನಡದಲ್ಲಿ ಕಾರ್ಯಕ್ರಮ ನಡೆಸಬೇಕು. ಮೈಸೂರು ಹಿಸ್ಟ್ರಿನ ಯಾರು ಕನ್ನಡದಲ್ಲೇ ಬರೆದಿಲ್ವಲ್ಲ ಅಂತ ಪೇಚಾಡ್ತಿದ್ರು. ಆಮೇಲೆ ಅವರ ಆತ್ಮೀಯರ ಜೊತೆಲಿ ಕನ್ನಡದಲ್ಲಿ ಮಾತಾಡಿದ್ರು. ಅವರ ಸ್ಕೂಲಲ್ಲಿ ಕನ್ನಡದಲ್ಲಿ ಮಾತನಾಡಿದ್ರು. ಅದರಲ್ಲಿ ಅವರಿಗೆ ಕನ್ನಡಕ್ಕಿಂತ ಮರಾಠಿ, ಗುಜರಾತಿ, ಅವರು ಕಸ್ತೂರಿಬಾ ಮತ್ತು ಗಾಂಧಿ ಇಬ್ಬರು ಇದೆ, ಅವರು ಗುಜರಾತಿಯಲ್ಲೇ ಮಾತಾಡೋದ್ರಂತೆ. ಅದು ಹೇಗೆ ಅಕ್ವಿಸಿಷನ್, ಬೇರೆ ಬೇರೆ ಭಾಷೆಗಳನ್ನು ಹೇಗೆ ಅವರು ಮರಾಠಿ, ಗುಜರಾತಿ, ಇಂಗ್ಲೀಷು, ಕನ್ನಡ ಇವೆಲ್ಲವೂ ಕೂಡ, ತೆಲುಗು ಎಲ್ಲವೂ ಕೂಡ ಅವರಿಗೆ ಸುಲಭವಾಗಿತ್ತು ಹಾಗೆ ಅಂತ.
ಆಮೇಲೆ ಅವರಿಗೆ ಅನೇಕ ಪದವಿ ಪ್ರಶಸ್ತಿಗಳು ಬಂತು. ಅದ್ರ ಬಗ್ಗೆ ಆಮೇಲೆ ಒಂದು ಕುತೂಹಲ ಸಂಗತಿ ಏನಂದರೆ, ಇನ್ನು 2 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಈ ಕುತೂಹಲ ಸಂಗತಿ ಏನು ಅಂತ ಹೇಳಿದ್ರೆ, ರಾಜಮಂತ್ರ ಪ್ರವೀಣ, ರಾಜಧರ್ಮ ಪ್ರವೀಣ, ಈಗ ಇಂಥ ಬಿರುದುಗಳು ಒಂದು 10-12 ಇವೆ. ನಾನು ಪಟ್ಟಿ ಮಾಡಿದ್ದೀನಿ. ಒಂದು ಇಲ್ಲ ಇವರಿಗೆ. ಯಾಕೆಂದರೆ ಮಹಾರಾಜರು ಕೇಳಿರ್ತಾರೆ ತಮಗೆ ಪ್ರಶಸ್ತಿ, ಬ್ಯಾಡಿ ಅಂದಿರ್ತಾರೆ ಇವರು. ಇಲ್ಲದೆ ಯಾವತ್ತೋ ಇವರು ರಾಜಮಂತ್ರ ಪ್ರವೀಣ, ಹೆಚ್ಚು ನೆಂಜುಂಟೆಯಿಂದವ್ರು ಹೇಳಿದೆ ಅಂತ, ನನಗೆ ಸದ್ಯ ರಾಜಸೇವಾ ಸಕ್ತ ಅಂತ ಹಾಕಿದೆ, ರಾಜಮಂತ್ರ ಪ್ರವೀಣ ಅಂತ ಪ್ರಶಸ್ತಿ ಕೊಟ್ರಲ್ಲಪ್ಪ ಅಂಥೇಳಿ ಸಂತೋಷಪಟ್ರಂತೆ ಅವರು. ರಾಜಸೇವಾಸಕ್ತ, ರಾಜಸೇವಾ ಪ್ರಸಕ್ತ, ರಾಜಕಾರ್ಯ ಪ್ರವೀಣ, ರಾಜಧರ್ಮ ಪ್ರವೀಣ, ಏನೇನೋ ಬಿರುದುಗಳಿವೆ. ಅದು ಸರಿ, ಇವರು ಯಾವುದೂ ಇಲ್ಲ. ಆದರೆ ಸಾರ್ವಭೌಮ ಸರ್ಕಾರ ಕೊಟ್ಟಂಥ ಅತ್ಯುಚ್ಚವಾದ ಪ್ರಶಸ್ತಿಗಳೇನಿದೆ ಅದನ್ನು ಇವರು ಒಪ್ಕೊಂಡಿರೋದು ನಮಗೆ ಕಾಣಿಸ್ತದೆ. ಆಮೇಲೆ ಬೇರೆ ಬೇರೆ ಯೂನಿವರ್ಸಿಟೀಸು ಅವರಿಗೆ ಡಿಲಿಟ್, LLD, DSc ಪದವಿಗಳನ್ನು ಕೊಟ್ಟರು. ಬೇಕಾದಷ್ಟು ದೊಡ್ಡ ಪಟ್ಟಿ ಇದೆ. ಒಂದು 6-7 ವಿಶ್ವವಿದ್ಯಾನಿಲಯ ಕೊಟ್ಟಿದೆ. ಆಮೇಲೆ CIE, KCIE ಪ್ರಶಸ್ತಿಗಳು ಬಂದಿವೆ. ರಾಯಲ್ ಏಷ್ಯಾಟಿಕ್ ಸೊಸೈಟಿ ಅವರನ್ನು ಸನ್ಮಾನಿಸಿದೆ. ಇದು ಹೇಗೆ ಬರ್ತದೆ ಇದೆಲ್ಲ? ಎಷ್ಟು ಪ್ರಖರವಾದ ಮತ್ತು ತೀಕ್ಷ್ಣವಾದ ಒಂದು ಬುದ್ಧಿಶಕ್ತಿಯಿಂದ ಎಷ್ಟು ಲೋಕೋಪಕಾರಕವಾದ ಕೆಲಸವನ್ನು ಮಾಡಿದರೆ ಮಾತ್ರ ಕೊಡಬೇಕು ಅಂತ ಅದಲ್ಲದೆ ಇನ್ನೂ ಈ ವಿಶ್ವವಿದ್ಯಾನಿಲಯಗಳ ಈ ಸ್ಟ್ಯಾಂಡರ್ಡ್ ಅಂತ ನಾವೇನು ಹೇಳ್ತೀವಿ ಅವೆಲ್ಲ ತುಂಬ ಮೇಲ್ಮಟ್ಟದಲ್ಲಿದ್ದಾಗ, ಬಹಳ ಗಣ್ಯರಾದವರು ಇದ್ದ ಕಾಲ, ಕುಲಪತಿಗಳಾಗಿದ್ದವರು, ಅಲ್ಲಿ ಅಧ್ಯಾಪಕರಾಗಿದ್ದವರು, ಭಾಳ ವಿದ್ವಾಂಸರಾಗಿ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿದ್ದ ಕಾಲದಲ್ಲಿ ವಿಶ್ವೇಶ್ವರಯ್ಯನವರಿಗೆ ಮುಕ್ತವಾಗಿ ಈ ಪ್ರಶಸ್ತಿಗಳನ್ನೆಲ್ಲ ಕೊಟ್ಟರು. ಆಮೇಲೆ ಅವರಿಗೆ ಅವರ ಶತಮಾನೋತ್ಸವ 1960 ಸೆಪ್ಟೆಂಬರ್ 15ರಂದು ನಡೆಯಿತು. ಆಯಿತಾ? ಅದು ಒಂದು 100 ವರ್ಷದ ಇದನ್ನು ಅವರು ಕಂಡರು. ಅದು ಭಾಳ ಕಾರ್ಯಕ್ರಮ ಹೇಗೆ ನಡೀತು ಅನ್ನೋದ್ರ ವಿವರಗಳು ಇದೆ. ದೇಶ ಸಮಸ್ತದ ಪರವಾಗಿ ಪ್ರತಿನಿಧಿಯಾಗಿ ನಾನು ನಿಮಗೆ ನಮಿಸ್ತಾ ಇದ್ದೀನಿ ಅಂತ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ರಂತೆ. ಪ್ರಜಾಕೋಟಿ, ಸಮಸ್ತ ಪ್ರಜಾಕೋಟಿಯ, ಭಾರತ ಪ್ರಜಾಕೋಟಿಯ ಪ್ರತಿನಿಧಿಯಾಗಿ ನಾನು ನಮಸ್ಕಾರ. ಎಂಥ ಗೆಸ್ಚರ್ ಅದು! ಗ್ಲಾಸ್ ಹೌಸಲ್ಲಿ ನಡೆದದ್ದು. ಆಯಿತಾ? ಅದು ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ಅದು ನಡೀತು ಹಾಗೆ ಅಂಥೇಳಿ. ಆಮೇಲೆ ಅವ್ರದ್ದು ಅನೇಕ ಪುಸ್ತಕಗಳು, ನಾನು ಹೇಳಿದೆ ಬಹಳ ಪುಸ್ತಕಗಳು ಬಂದಿವೆ ಅಂತ. ಕನ್ನಡದಲ್ಲಿ ನಮ್ಮ ಸಂಸರು DVG ಅವರು, ಕುವೆಂಪು ಅವರು, ಮಾಸ್ತಿ ಅವರು, ಬೇಂದ್ರೆ ಅವರು, ಕಣವಿಯವರು, ಪರಮೇಶ್ವರ ಭಟ್ರು ಮೊದಲಾದವರವರ ಬಗ್ಗೆ ಪದ್ಯಗಳನ್ನು ರಚನೆ ಮಾಡಿದ್ದಾರೆ, ಕವಿತೆಗಳನ್ನು ರಚನೆ ಮಾಡಿದ್ದಾರೆ. ಆಯಿತಾ? ಸಕಲೇಶ್ಪುರ ಶ್ರೀಕಂಠಯ್ಯನವರು ವಿಶ್ವೇಶ್ವರಯ್ಯನವರ ಜೀವನ ಚರಿತ್ರೆಯಲ್ಲಿ ಅಂಜನ ಹಾಕಿಕೊಂಡು ಹುಡುಕಿದರೂ ಯಾವ ಕಳಂಕವೂ ಕಂಡುಬರುವುದಿಲ್ಲ. ಏಟ್ ಸ್ಟೇಟ್ಮೆಂಟ್ ಇದೆ. ಹತ್ತಿರದಿಂದ ನೋಡಿದ್ದವರು ಅವರೆಲ್ಲ, ಹತ್ತಿರದಿಂದ ನೋಡಿದ್ದವರು. ವಿಶ್ವೇಶ್ವರಯ್ಯನವರ ಜೀವನ ಚರಿತ್ರೆಯಲ್ಲಿ ಅಂಜನ ಹಾಕಿಕೊಂಡು ಹುಡುಕಿದರೂ ಯಾವ ಕಳಂಕವೂ ಕಂಡುಬರುವುದಿಲ್ಲ. ಈ ಪ್ರಾಜ್ಞರು, ಹಿರಿಯರು, ಮೇಧಾವಿಗಳು, ರಾಜಕಾರಣ ಪಟುಗಳು, ರಾಜತಂತ್ರ ಸುಧಾರಕರು, ಶಿಲ್ಪ ವಿಶಾರದರು, ನಿಷ್ಕಪಟಿಗಳು, ಇವರ ಕಾರ್ಯನಿರ್ವಾಹಕ ಶಕ್ತಿ, ನಿಷ್ಕಳಂಕ ಜೀವನ, ಉದಾರ ಮನಸ್ಸು, ಬುದ್ಧಿ ಚಾತುರ್ಯಗಳು ಭಾರತದ ಸಮಸ್ಯೆಯ ತೊಡಕುಗಳ ಪರಿಹಾರಕ್ಕೆ ಬಹಳ ಪರಿಣಾಮಕಾರಿಯಾದ ಸಲಹೆಗಳನ್ನು ಕೊಡುವಂಥವು. ನಮ್ಮ ಇಂದಿನ ದೇಶ ಕಾಲ ಸ್ಥಿತಿಗಳ ಅಧೋಗತಿಯನ್ನು ನೋಡುತ್ತಿದ್ದರೆ, ಪರಿಭಾವಿಸುತ್ತಿದ್ದರೆ, ಅನುಭವಿಸುತ್ತಿದ್ದರೆ DVG ಅವರು ತಮ್ಮ ಜ್ಞಾಪಕ ಚಿತ್ರಶಾಲೆಯ ಮೈಸೂರಿನ ದಿವಾನರು ಎಂಬ 4ನೇ ಸಂಪುಟದಲ್ಲಿ ವಿಶ್ವೇಶ್ವರಯ್ಯನವರನ್ನು ಕುರಿತ ಬರಹದಲ್ಲಿ ಈ ಮಾತುಗಳು ಮತ್ತೆ ಮತ್ತೆ ಸ್ಮೃತಿ ಪಥದಲ್ಲಿ ನಿರ್ವಾಹವಿಲ್ಲದೆ ಕಾಣಿಸಿಕೊಳ್ಳುತ್ತವೆ. ಅವರು ಮಹರ್ಷಿಕಲ್ಪರು, ಪರಮ ಪರಿಶುದ್ಧರು, ಸತ್ವೋನ್ನತರು, ನಿಸ್ವಾರ್ಥವಾದ ಜನಪ್ರೀತಿಯ ಮೂರ್ತಿ ಸ್ವರೂಪರು. ಮಹರ್ಷಿಕಲ್ಪರು, ಪರಮ ಪರಿಶುದ್ಧರು, ಸತ್ವೋನ್ನತರು, ನಿಸ್ವಾರ್ಥವಾದ ಜನಪ್ರೀತಿಯ ಮೂರ್ತಿ ಸ್ವರೂಪರು. ಅಂಥವರನ್ನು ಪಡೆದಿರುವ ಜನಾಂಗವನ್ನು ಭಾಗ್ಯಶಾಲಿ ಎಂದು ಹೇಳಬೇಕು. ಭಗವಂತ ಅಂತಹ ಭಾಗ್ಯವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದ. ಆ ಭಾಗ್ಯವನ್ನು ನಮ್ಮ ಹಿತಕ್ಕಾಗಿ ಉಪಯೋಗಪಡಿಸಿಕೊಳ್ಳುವ ವಿವೇಕವನ್ನು, ಸತ್ವಶ್ರದ್ಧೆಯನ್ನು ನಮಗೆ ಕೊಡದೇ ಹೋದ. ಅದನ್ನು ಬಳಸ್ಕೊಳ್ಳುವಂಥ ಆ ರತ್ನವನ್ನು ನಾವು ಬಳಸ್ಕೊಳ್ಳುವಂಥ ಒಂದು ವಿವೇಕ, ಒಂದು ಸಾತ್ವಿಕತೆ ನಮಗೆ ಇಲ್ಲದೆ ಹೋಯಿತು ಹಾಗೆ ಅಂತ ಹೇಳಿ ಪೇಚಾಡ್ತಾರೆ ಅವರು. DV ಗುಂಡಪ್ಪನವರು. ಅವರೇ ತೇಜಸ್ವಿಯಾದಂಥ ಧೀಮಂತ
ವ್ಯಕ್ತಿ. ವಿಶ್ವೇಶ್ವರಯ್ಯನವರಲ್ಲಿ ಎಂಥ ಗುಣೋನ್ನತಿಯನ್ನು, ಎಂಥ ಸತ್ವೋನ್ನತಿಯನ್ನು ಕಂಡಿದ್ದರು ಹಾಗೆ ಅಂಥೇಳಿ ಆ ಮಾತಿನಿಂದ ಅರ್ಥವಾಗ್ತದೆ. ಈ ಅವಕಾಶಕ್ಕಾಗಿ ನಾನು ಸಂಸ್ಥೆಗೆ ಋಣಿಯಾಗಿದ್ದೇನೆ. ಬೇಕಾದಷ್ಟು ವಿಚಾರಗಳಿವೆ. ಹೊಸದು ನಾನು ಮೊದಲಲ್ಲೇ ಹೇಳಿಬಿಟ್ಟೆ, ಅದಕ್ಕೆ ನಾನು ಇದೊಂದು ರೆಫ್ಯೂಜ್ ನಿಮಗೆ ಹೇಳಿದೆ. ನಾನು ಈ ಹೊಸದಾಗಿ ಹೇಳುವಂಥದ್ದು ಏನೂ ಇಲ್ಲ, ಇರೋದನ್ನು ನಾವು ಎಷ್ಟರ ಮಟ್ಟಿಗೆ ಹೇಳ್ತೀವಿ ಅಂತ. ಕೆಲವು ವಿಚಾರಗಳು ಸಮಯಾಭಾವದಿಂದ ನಾನು ತಮಗೆ ಹೇಳಲಿಲ್ಲ. ನಾನು ಇದೊಂದು ಪುಣ್ಯ. ನಾನೊಂದು ಮಾತು ತಮಗೆ ಇಲ್ಲಿ ಓದಿ ಹೇಳಬೇಕಾದ್ದು ಒಂದು ಸಂಗತಿ ಇದೆ. ಏನು ಅಂದರೆ, ಈ ಸಾಹಿತ್ಯವನ್ನು ಓದುವುದು ಎಂದರೆ ಅವರ ಒಂದು ಭವ್ಯವಾದ ಜೀವನ ವೃತ್ತಾಂತ, ದಿವ್ಯ ಚೇತನವೊಂದರ ಉದಾತ್ತ ಸ್ಪರ್ಶ, ಒಂದು ವಿದ್ಯಾಭ್ಯಾಸ, ಇಟ್ಸ್ ಅನ್ ಎಜುಕೇಷನ್, ಒಂದು ಆಕರ್ಷಣೆ. ಇವುಗಳಲ್ಲಿ ಅವರ ಹಲವು ಜೀವನ ಸಾಧನೆಗಳ ವಿವರಣೆಗಳು, ದಾಖಲೆಗಳು ಇವೆ. ಅವರ ಶೀಲೋನ್ನತಿಯ ಅನೇಕ ಮಗ್ಗುಲುಗಳು ತೆರೆದುಕೊಂಡಿವೆ. ಅವರ ಜೀವನ ಒಂದು ತೆರೆದ ಪುಸ್ತಕ, ಸ್ಫೂರ್ತಿಯ ಚಿಲುಮೆ. ಅವರ ಹೆಸರಿನಲ್ಲಿ ನಾಡಿನಾದ್ಯಂತ ನಿರ್ಮಾಣವಾಗಿರುವ ಸ್ಥಳ, ಸನ್ನಿವೇಶ, ಸಂಘ, ಸಂಸ್ಥೆ, ವಿದ್ಯಾ ಕೇಂದ್ರ, ವಾಣಿಜ್ಯ, ಉದ್ಯಮಿಕ ಕೇಂದ್ರ, ನಗರಗಳು, ಬಡಾವಣೆಗಳು ಅಸಾಮಾನ್ಯವಾದ ರೀತಿಯಲ್ಲಿ ಅವರ ಹೆಸರನ್ನು ನಮ್ಮ ದೇಶದ ಭೂಪಟದಲ್ಲಿ ಚಿರಸ್ಮಾರಕಗಳಾಗಿ ಮಿನುಗುತ್ತಿವೆ. ಸರ್ ಎಂ ವಿ ಅವರ ಹೆಸರಿನಲ್ಲಿ ಏನೇನು ಸ್ಮರಣೆ ಕಾರ್ಯಗಳಾಗಿವೆ ಎನ್ನುವುದನ್ನು ಸಂದರ್ಭ ಸಹಿತವಾಗಿ ಹಿನ್ನೆಲೆಯೊಂದಿಗೆ ವಿವರಿಸುವುದು ಒಂದು ಪ್ರಬಂಧದ ವಿಷಯವಲ್ಲ, ಮಹಾಪ್ರಬಂಧದ ಸಂಶೋಧನೆಯ ವಿಷಯ. ಇವರ ಬಗ್ಗೆ ಏನು ಕೆಲಸಗಳಾಗಿವೆ, ಇವರ ಹೆಸರು ಯಾವ ರೀತಿ ಪ್ರಚಾರದಲ್ಲಿದೆ ಅಂತ ಅನ್ನೋದನ್ನು ನೀವು ಸಂಶೋಧನೆ ನಡೆಸಿದ್ರೆ ಒಂದು ದೊಡ್ಡ PhD ವರ್ಕ್ ಅದು. ನಮಸ್ಕಾರ. ವಂದನಾರ್ಪಣೆಗೆ ಮೊದಲು ಇನ್ನೊಂದು ಕಲಾಪ ಇದೆ. ಈ ಉತ್ಸವ ಸಪ್ತಾಹದ ನಿಮಿತ್ತವಾಗಿ ಜನರ ಕೈಗೆ ಏನಾದರೂ ಒಂದು ಓದುವ ಸಾಹಿತ್ಯನ ಒದಗಿಸಬೇಕು ಅನ್ನುವ ದೃಷ್ಟಿಯಿಂದ ಒಂದು ಪುಸ್ತಿಕೆ ಮುದ್ರಣ ಆಗಿದೆ. ಪ್ರತಿಗಳು ನಾಳೆಯಿಂದ ಆಚೆಗೆ ತಮಗೆಲ್ಲ ಸಿಗುತ್ತೆ. ಈಗ ಅದರ ಮುಂಗಡ ಪ್ರತಿ ಬಂದಿದೆ. ಅದನ್ನು ದಯವಿಟ್ಟು ಲೋಕಾರ್ಪಣೆ ಮಾಡಬೇಕು ಅಂತ ವೆಂಕಟಾಚಲ ಶಾಸ್ತ್ರಿಗಳನ್ನು ಪ್ರಾರ್ಥನೆ ಮಾಡ್ತೇನೆ. ನಾಳೆ ದಿವಸ ಈ ಮಾಲಿಕೆಯ 2ನೇ ಉಪನ್ಯಾಸ ಸನ್ಮಾನ್ಯ BV ಕುಲಕರ್ಣಿ ಅವರಿಂದ. ಅವರು ಜಂಟಿ ಕಾರ್ಯದರ್ಶಿ DPAR, ನಮ್ಮ ಈ ಸ್ಥಳೀಯ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಕೂಡ ಆಗಿದ್ದಾರೆ. ಅವರು ಅನೇಕ ವರ್ಷಗಳಿಂದ ವಿಶ್ವೇಶ್ವರಯ್ಯನವರ ಭಕ್ತರು. ಅವರು ವಿಶ್ವೇಶ್ವರಯ್ಯನವರ ದೂರದೃಷ್ಟಿ ಮತ್ತು ವಾರಸಿಕೆ ಕುರಿತು ನಾಳೆ ದಿವಸ ಉಪನ್ಯಾಸ ಮಾಡೋರಿದ್ದಾರೆ 6:30ಗೆ. ಕೆಲವು ಆಗಂತುಕವಾದ ಸಂಗತಿಗಳು ಬಹಳ ಸ್ವಾರಸ್ಯಕರವಾಗಿರುತ್ತವೆ. ಒಂದು ಜೀವನಕ್ಕೆ ತಿರುವು ಕೊಡುವಂಥ ಸಂಗತಿಗಳು ಹೇಗೆ ಆಗಂತುಕವಾಗಿ ನಡೆದು ಹೋಗ್ತವೆ ಅಂತ. ಉದಾಹರಣೆಗೆ ಚಾರ್ಲ್ಸ್ ವಾಟರ್ಸ್ ವಿಶ್ವೇಶ್ವರಯ್ಯನವರ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಎಷ್ಟು ಅವರ ಬಗ್ಗೆ ಹೆಮ್ಮೆ ಪಟ್ಟು, ಮತ್ತು ಅವರು ಇಂಗ್ಲೆಂಡಿಗೆ ಹೋದ ಮೇಲೂ ಕೂಡ ಇವರು ನೆನಪಿಟ್ಟುಕೊಂಡು ಅವರ ಮರಣಾನಂತರ ಅವರ ಗೋಲ್ಡ್ ಕಫ್ಲಿಂಗ್ಸನ್ನು ವಿಶ್ವೇಶ್ವರಯ್ಯನವರು ಕೊಡಬೇಕು ಅಂತ ವಿಲ್ ಬರೆದಿಟ್ಟು ಹೋಗಬೇಕಾದ್ರೆ ಇನ್ನು ಎಂಥ ಅಭಿಮಾನ ಇರಬೇಕು, ಹೆಮ್ಮೆ ಇರಬೇಕು. ಮತ್ತು ಅದನ್ನು ವಿಶ್ವೇಶ್ವರಯ್ಯನವ್ರಿಗೆ ತಲುಪಿಸೋದಕ್ಕೋಸ್ಕರ ವಾಟರ್ ಶ್ರೀಮತಿ ಅದಕ್ಕೋಸ್ಕರ ಮಹಾರಾಷ್ಟ್ರಕ್ಕೆ ಲಂಡನ್ನಿಂದ ಬಂದು ವಿಶ್ವೇಶ್ವರಯ್ಯನವರಿಗೆ ಆ ಗೋಲ್ಡ್ ಕಫ್ಲಿಂಗ್ಸ್ ಕೊಟ್ಟು ಹೋದರು. ಇದು ಎಂಥ ಅಭಿಮಾನ ಇರಬೇಕು. ವಿಶ್ವೇಶ್ವರಯ್ಯನವರ ಕರ್ತೃತ್ವ ಶಕ್ತಿ ಅವರ ಗಮನಕ್ಕೆ ಬಂದಿರೋದಕ್ಕೆ ಅದು ಇನ್ನೊಂದು ನಿದರ್ಶನ. ಅದೇ ಚಾರ್ಲ್ಸ್ ವಾಟರ್ಸ್ ಎಂಥ ದೊಡ್ಡ ಉದಾತ್ತ ವ್ಯಕ್ತಿ ಅನ್ನೋದು ಇನ್ನೊಂದು ಸಂದರ್ಭದಲ್ಲೂ ನೋಡ್ತೇವೆ. ಕಾಲೇಜಿನಲ್ಲಿ ಇವರಿಗಿಂತ 1 ವರ್ಷ ಜೂನಿಯರು ರಾ ನರಸಿಂಹಾಚಾರ್ಯರಿಗಿಂತ ವಿಶ್ವೇಶ್ವರಯ್ಯನವರು 1 ವರ್ಷ ಸೀನಿಯರು. ರಾ ನರಸಿಂಹಾಚಾರ್ಯರ ಬಗ್ಗೆ ಕೂಡ ಚಾರ್ಲ್ಸ್ ವಾಟರ್ಸ್ ಅಷ್ಟೇ ಅಭಿಮಾನವನ್ನು ತೋರಿಸಿದ ಪಾಪ. ಇವರು
ರಾ ನರಸಿಂಹಾಚಾರ್ಯರು FA ಪರೀಕ್ಷೆಯಲ್ಲಿ ಫಸ್ಟ್ ಪಾಸ್ ಆದಾಗ ಆ ಚಾರ್ಲ್ಸ್ ವಾಟರ್ಸ್ಗೆ ಎಷ್ಟು ಆನಂದ ಆಯಿತು ಅಂದರೆ ತನ್ನ ಹ್ಯಾಟನ್ನು ಮೇಲಕ್ಕೆ ಎಸೆದು ಡಾನ್ಸ್ ಮಾಡಬೇಕಂತೆ ಚಾರ್ಲ್ಸ್ ವಾಟರ್ಸ್. ರಾ ನರಸಿಂಹಾಚಾರ್ಯ FA ಪರೀಕ್ಷೆ ಪಾಸ್ ಮಾಡಿದಾಗ ಚಾರ್ಲ್ಸ್ ವಾಟರ್ಸ್ ಹ್ಯಾಟ್ ಮೇಲಕ್ಕೆ ಎಸೆದು ಡಾನ್ಸ್ ಮಾಡಿದನಂತೆ. ಇನ್ನು ಎಂಥ ಅಭಿಮಾನ ಇರಬೇಕು ನೋಡಿ. ಈ ಥರದವರಿಂದಾಗಿ ನಮ್ಮ ಕನ್ನಡ ಸಾಹಿತ್ಯ ಭಾಷೆ ಎಲ್ಲ ಬೆಳೆಯೋದಕ್ಕೆ ಅವಕಾಶವಾಯಿತು. ವಿಶ್ವೇಶ್ವರಯ್ಯನವರ ಜೀವನದ ಬಾಹ್ಯರೇಖೆ ಅಂತ ಹೇಳಬಹುದು. ಪ್ರಮುಖ ಸಂಗತಿಗಳನ್ನೆಲ್ಲ ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿಯವರು ಬಹಳ ಆಕರ್ಷಕವಾಗಿ, ಸಂಕ್ಷಿಪ್ತವಾದರೂ ಸಮಗ್ರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ.